ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಮಾಡರ್ನ್ ಫಿಸಿಕ್ಸ್ ಶುರು ಮಾಡಿದ್ದೀವಿ. ಅದರಲ್ಲೇ ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಆಗಿದೆ ಮತ್ತು ಆಟಮ್ಸ್ ಅನ್ನೋದು ಆಗಿದೆ. ಆದರೆ ಈ ಒಂದು ಸೆಷನ್ನಲ್ಲಿ ನಾವು ನ್ಯೂಕ್ಲಿಯೈ ಬಗ್ಗೆ ಓದೋಣ. ಸೊ ವಾಟ್ ಈಸ್ ದಿಸ್ ನ್ಯೂಕ್ಲಿಯಸ್? ನ್ಯೂಕ್ಲಿಯಸ್ ಅಂದರೆ ಏನು ಅನ್ನೋದನ್ನ ನೋಡಿದಾಗ ನಾವು ಓದಿದ್ದೀವಿ ಆಟಮ್ಸ್ ಚಾಪ್ಟರಲ್ಲಿ. See here, nucleus was discovered by Rutherford ಅಂತ ಹೇಳ್ತಾರೆ. Rutherford ಅಷ್ಟೇ ಅಲ್ಲ. See here, nucleus is spherical in shape ಅಂತನೂ ಹೇಳಿದ್ದಾರೆ. Nucleus is spherical in shape. And also, what is the size of the nucleus? Size of the nucleus is approximately, it is 10 to the power of 15 meters ಅಂತ ಹೇಳ್ತಾರೆ. 10 to the power 15 meters. ಅಷ್ಟೇ ಅಲ್ಲ ನೋಡಿ, ನ್ಯೂಕ್ಲಿಯಸ್ ಅನ್ನೋದು ಎಲ್ಲಿದೆ ಅಂತಂದಾಗ ನ್ಯೂಕ್ಲಿಯಸ್ ಈಸ್ ಅಟ್ ದ ಕೋರ್ ಆಫ್ ಆನ್ ಆಟಮ್ ಅಂತ ಹೇಳ್ತಾರೆ. ಕೋರ್ ಆಫ್ ಆನ್ ಆಟಮ್, ಆಟಮ್ ಸೆಂಟ್ರಲ್ ಪಾರ್ಟ್ನ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಆಟಮ್ ಮಾಸ್ ಅನ್ನೋದು ಎಲ್ಲಿ ಎಕ್ಸಿಸ್ಟ್ ಆಗಿದೆ ಟೋಟಲ್ ಆಗಿ ಅಂತಂದಾಗ ಸೆಂಟ್ರಲ್ ಪಾರ್ಟಲ್ಲಿ ಎಕ್ಸಿಸ್ಟ್ ಆಗಿದೆ ಅನ್ನೋದು ಸಹ ನಾವು ಓದಿದ್ವಿ ಆಟಮ್ಸ್ ಚಾಪ್ಟ್ರಲ್ಲಿ by Rutherford's alpha particle scattering. Now let us see here what is the composition of this thing. Before going to see the composition, let us see how can we measure the mass of this subatomic particles. ಅದನ್ನು ನಾವು ಅಟಾಮಿಕ್ ಮಾಸಸ್ ಅಂತ ಕರಿತೀವಿ. ಯಾಕೆ ಅಟಾಮಿಕ್ ಮಾಸ್ ಬೇಕು ನಮಗೆ ಅಂತಂದರೆ, ಇವಾಗ kg ಕಿಲೋಗ್ರಾಮ್ ಆಗಿರ್ಬೋದು ಇಲ್ಲ ಗ್ರಾಮ್ ಆಗಿರ್ಬೋದು, ಇಟ್ ಈಸ್ ಅ ಪ್ರಾಕ್ಟಿಕಲ್ ಯೂನಿಟ್ ಆಗಲ್ಲ ಅಂತ ಹೇಳಿದ್ರು. ಬಿಕಾಸ್ ದ ಎಲಿಮೆಂಟರಿ ಪಾರ್ಟಿಕಲ್ಸ್ ಆರ್ ವೆರಿ ಸ್ಮಾಲ್ ಆ್ಯಂಡ್ ದೇರ್ ಮಾಸಸ್ ಆರ್ ವೆರಿ ಲೆಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನು ಮೆಷರ್ ಮಾಡೋದಕ್ಕೆ, ಮಾಸಸ್ ಆಫ್ ಎಲಿಮೆಂಟರಿ ಪಾರ್ಟಿಕಲ್ಸ್ನ ಮೆಷರ್ ಮಾಡೋದಕ್ಕೆ ನಾವು ಅಟಾಮಿಕ್ ಮಾಸಸ್ನ ಇಂಟ್ರಡ್ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಹೌ ಕ್ಯಾನ್ ವಿ ಡಿಫೈನ್ ದಿಸ್ ಒನ್ ಅಟಾಮಿಕ್ ಮಾಸ್ ಯೂನಿಟ್ ಅಂತ ಹೇಳ್ತಾರೆ. ಅಟಾಮಿಕ್ ಮಾಸ್ ಯೂನಿಟ್ನ ಹೇಗೆ ಡಿಫೈನ್ ಮಾಡ್ತೀವಿ ಅಂತಂದಾಗ, ಸಿ ಹಿಯರ್ ಇಟ್ ಈಸ್ ಡಿಫೈನ್ಡ್ ಆಸ್ 1/12 ಆಫ್ ಮಾಸ್ ಆಫ್ ಕಾರ್ಬನ್ 12 ಆಟಮ್ ಅಂತ ಹೇಳ್ತೀವಿ. ಅದು ಯಾವಾಗ ಅಂತಂದಾಗ ಇಟ್ ಈಸ್ ಇನ್ ಗ್ರೌಂಡ್ ಸ್ಟೇಟ್. ಕಾರ್ಬನ್ 12 ಅನ್ನೋದು ನಿಮಗೆ ಗ್ರೌಂಡ್ ಸ್ಟೇಟಲ್ಲಿದ್ದಾಗ ಅದರ ಮಾಸಲ್ಲಿ 1/12 ಮಾಸ್ನ ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕರಿತೀವಿ. ಸೊ ಅದರ ವ್ಯಾಲ್ಯೂ ಏನಾಗಿರುತ್ತೆ ನಿಮಗೆ ಅಂತಂದರೆ, ನೋಡಿ, 1 ಅಟಾಮಿಕ್ ಮಾಸ್ ಯೂನಿಟ್ನ ನಾವು 1 U ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ವಿಚ್ ಈಸ್ ಈಕ್ವಲ್ ಟು, ಡೆಫಿನೇಷನ್ ಪ್ರಕಾರ ಏನು ಬರೀಬೋದು ನೋಡಿ, ಮಾಸ್ ಆಫ್ 1 ಕಾರ್ಬನ್ 12 ಆಟಮ್ ಡಿವೈಡ್ ಬೈ 12 ಅಂತ ಬರೀಬೋದು. ವಾಟ್ ಇಸ್ ದ ಮಾಸ್ ಆಫ್ 1 ಕಾರ್ಬನ್ 12 ಆಟಮ್? 1.992647 10 to the power of -26 kg ಅಂತ ಹೇಳ್ತಾರೆ. ಸೊ ಡಿವೈಡ್ ಬೈ 12 ನಾವು ಮಾಡಿದ್ದಾಗ 1.660539 into 10 power -27 kg ಅಂತ ಬರುತ್ತೆ. ನಾವು ಜನರಲ್ ಆಗಿ ಇದನ್ನು 1.67 into 10 power -27 kg ಅಂತ ಯೂಸ್ ಮಾಡ್ತೀವಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕಾದ್ರೆ. ಗೊತ್ತಾಗಿದಲ್ವಾ? ಸೊ ದಿಸ್ ಈಸ್ ಅ ಯೂನಿಟ್ used to measure the mass of the electron, proton and neutron. ಗೊತ್ತಾಯ್ತಲ್ವಾ? ಸೊ ಈ ನ್ಯೂಕ್ಲಿಯಸ್ ಅಲ್ಲಿ ಏನೇನಿರುತ್ತೆ, ವಾಟ್ ಈಸ್ ದ ಕಾಂಪೋಸಿಷನ್ ಆಫ್ ನ್ಯೂಕ್ಲಿಯಸ್? ಸೊ ಬಿಫೋರ್ ಗೋಯಿಂಗ್ ಟು ಸಿ ದಟ್ ಕಾಂಪೋಸಿಷನ್ ಆಫ್ ನ್ಯೂಕ್ಲಿಯಸ್ ನಾನು ಹೇಳ್ತಾ ಇದ್ದೀನಿ ನಿಮಗೆ. ನ್ಯೂಕ್ಲಿಯಸ್ ಒಳಗಡೆ ನಿಮಗೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಅನ್ನೋದು ಇರುತ್ತೆ. ಬಿಫೋರ್ ಗೋಯಿಂಗ್ ಟು ಸಿ ದ ಕಾಂಪೋಸಿಷನ್, ಲೆಟ್ ಅಸ್ ಹ್ಯಾವ್ ಸ್ಮಾಲ್ ಐಡಿಯಾ. ಒಂದು ಐಡಿಯಾನ ನಾವು ಇಟ್ಕೊಳ್ಳೋಣ, ಈ ನ್ಯೂಟ್ರಾನ್ ಅನ್ನೋದು ಹೇಗೆ ಡಿಸ್ಕವರ್ ಆಯಿತು ಅಂತಂದ್ಬಿಟ್ಟು. ಸೊ ಇದಕ್ಕೊಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ನೋಡಿ.
ಯಾವಾಗಾದ್ರೆ ನಾವು ಹೈಡ್ರೋಜನ್ ಐಸೋಟೋಪ್ಸ್ನ ತಗೊಳ್ತೀವೋ, ಹೈಡ್ರೋಜನ್ ಐಸೋಟೋಪ್ಸ್ ಯಾವ್ದಾವ್ದದು ಅಂತಂದ್ರೆ ಹೈಡ್ರೋಜನ್ ಆಗಿರ್ಬೋದು, ಅಷ್ಟೇ ಅಲ್ಲ ನಿಮಗೆ ಡ್ಯೂಟೇರಿಯಂ ಆಗಿರ್ಬೋದು ಅಂಡ್ ಟ್ರೀಶಿಯಂ. ನೋಡಿ, ಹೈಡ್ರೋಜನ್, ಡ್ಯೂಟೇರಿಯಂ ಮತ್ತು ಟ್ರೀಶಿಯಂ ಅನ್ನೋದು ನಿಮಗೆ ಈ ಮೂರು ಐಸೋಟೋಪ್ಸ್ ಆಫ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಅಂದ್ರೆ ಒಂದೇ ಎಲಿಮೆಂಟ್ಗೆ ಸಂಬಂಧ ಪಟ್ಟಿರೋದು. ಹಾಗಾಗಿ ಮಾಸ್ ಅನ್ನೋದು ಸೇಮ್ ಇರಬೇಕಲ್ವಾ. ಆದರೆ ಸೊ ಈ ಮಾಸಸ್ ಅನ್ನೋದು ನಿಮಗೆ masses of this hydrogen, deuterium and tritium are in the ratio. ಏನು ಅಬ್ಸರ್ವ್ ಮಾಡಿದ್ದಾರೆ ನಿಮಗೆ ಅಂತಂದ್ರೆ ಆರ್ ಇನ್ ದ ರೇಷಿಯೋ 1:2:3 ಅಂತ ಅಬ್ಸರ್ವ್ ಮಾಡಿದ್ದಾರೆ. ನೋಡಿ, ಹೈಡ್ರೋಜನ್ನ ಹೇಗೆ ಬರಿತೀವಿ ನಾವು ಅಂತಂದ್ರೆ ಹೈಡ್ರೋಜನ್ನ 1H1 ಅಂತ ಬರಿತೀವಿ. ಅದೇ ನಾವು ಡ್ಯೂಟೇರಿಯಂನ ನಾವು 1H2 ಅಂತ ಬರಿತೀವಿ. ಟ್ರೀಶಿಯಂ ಬಂದಿದ್ದಾಗ 1H3 ಅಂತ ಬರಿತೀವಿ. ನೋಡಿ, ಇಲ್ಲಿ 1, 2, 3 ಅನ್ನೋದೇನು ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಮಾಸಸ್ನ ಇಂಡಿಕೇಟ್ ಮಾಡುತ್ತೆ. ಇವಾಗ ಅಬ್ಸರ್ವ್ ಮಾಡ್ತಾರೆ ಏನು ಅಂತಂದಾಗ, ಸೊ ಈ ಮೂರು ಒಂದೇ ಎಲಿಮೆಂಟ್ಗೆ ಸಂಬಂಧಪಟ್ಟಿದ್ರು ಸಹ ಯಾಕೆ ಮಾಸ್ ನಂಬರ್ ಡಿಫರೆಂಟ್ ಆಗಿ ಬರ್ತಾ ಇದೆ ಅಂತ ಅಂದರೆ, ಅವಾಗ ಅವ್ರು ಹೇಳ್ತಾರೆ ಏನು ಅಂತಂದ್ರೆ ಈ ಐಸೋಟೋಪ್ಸ್ ಅಲ್ಲಿ, ಈ ಒಂದು ಎಲಿಮೆಂಟ್ಸ್ ಅಲ್ಲಿ ಒಂದು ಚಾರ್ಜ್ಲೆಸ್ ಪಾರ್ಟಿಕಲ್ ಅನ್ನೋದು ಇರುತ್ತೆ, ಅದು ಮಾಸ್ಗೆ ಆ್ಯಡ್ ಆಗುತ್ತೆ ಅಂತಲೂ ಹೇಳ್ತಾರೆ. ಇದು ಹೈಪಾಥೆಸಿಸ್. ಈ ಹೈಪಾಥೆಸಿಸ್ ಯಾರು ನಿಮಗೆ ಪ್ರೂವ್ ಮಾಡಿದ್ದಾರೆ ಅಂತಂದ್ರೆ ಜೇಮ್ಸ್ ಚಾಡ್ವಿಕ್ ಅಂತ ಹೇಳ್ತಾರೆ. ದಿಸ್ ಹೈಪಾಥೆಸಿಸ್, ಸಿ ಹಿಯರ್, this hypothesis is later verified ಅಂತ ಹೇಳ್ತಾರೆ. later verified by ಚಾಡ್ವಿಕ್ ಅಂತ ಹೇಳ್ತಾರೆ, by ಜೇಮ್ಸ್ ಚಾಡ್ವಿಕ್. ಗೊತ್ತಾಯ್ತಲ್ವ ಹೇಳಿದ್ದೇನು ಅಂತ? ಇದು ಒಂದು ಎಕ್ಸಾಂಪಲ್. ಇನ್ನೊಂದೇನು ಅಂತಂದಾಗ, ಯಾವಾಗಾದ್ರೆ ನಿಮಗೆ ಬೆರಿಲಿಯಂ ಪಾರ್ಟಿಕಲ್ಗೆ ಆಲ್ಫಾ ಪಾರ್ಟಿಕಲ್ನ ಬೊಂಬಾರ್ಡ್ ಮಾಡಿದ್ದಾಗ ನೋಡಿ, ಇಲ್ಲಿ ಒಂದು ನ್ಯೂಟ್ರಲ್ ರೇಡಿಯೇಷನ್ಸ್ ಅನ್ನೋದು ಬರುತ್ತೆ ಅಂತ ಹೇಳ್ತಾರೆ. ನ್ಯೂಟ್ರಲ್ ರೇಡಿಯೇಷನ್ ಅನ್ನೋದು ಬರುತ್ತೆ. ಈ ನ್ಯೂಟ್ರಲ್ ರೇಡಿಯೇಷನ್ ಅನ್ನೋದು, ದಿಸ್ ನ್ಯೂಟ್ರಲ್ ರೇಡಿಯೇಷನ್ ಹೇಗಿದೆ ಅಂತಂದ್ರೆ, ಈ ನ್ಯೂಟ್ರಲ್ ರೇಡಿಯೇಷನ್ನ ಏನಾದರೂ ಒಂದು ಲೈಟರ್ ನ್ಯೂಕ್ಲಿಯೈ ಮೇಲೆ ನಾವು ಇನ್ಸಿಡೆಂಟ್ ಮಾಡಿದ್ರೆ ಈ ರೇಡಿಯೇಷನ್ಗೆ ಎಷ್ಟು ಕೆಪಾಸಿಟಿ ಇದೆ, ಎಬಿಲಿಟಿ ಇದೆ ಅಂತಂದರೆ ಆ ಲೈಟರ್ ನ್ಯೂಕ್ಲಿಯಲ್ಲಿ ಇರತಕ್ಕಂಥ ಪ್ರೋಟಾನ್ನ ರಿಮೂವ್ ಮಾಡೋಷ್ಟು ಕೆಪಾಸಿಟಿ ಇದೆ ಅಂತ ಅಬ್ಸರ್ವ್ ಮಾಡ್ತಾರೆ. ದಿಸ್ ನ್ಯೂಟ್ರಲ್ ರೇಡಿಯೇಷನ್ ಕ್ಯಾನ್ ರಿಮೂವ್ ದ ಪ್ರೋಟಾನ್ from what is that? Lighter nuclei. ಲೈಟರ್ ನ್ಯೂಕ್ಲಿಯಲ್ಲಿ ಈ ನ್ಯೂಟ್ರಲ್ ರೇಡಿಯೇಷನ್ ಇನ್ಸಿಡೆಂಟ್ ಮಾಡಿದಾಗ ಆ ನ್ಯೂಕ್ಲಿಯಿಂದ ಪ್ರೋಟಾನ್ಸ್ನ ಸಹ ಆಚೆ ತೆಗೆಯುವಷ್ಟು ಎಬಿಲಿಟಿ ಇದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಮತ್ತು ಕನ್ಸರ್ವೇಷನ್ ಆಫ್ ಎನರ್ಜಿ ಎರಡು ಅಪ್ಲೈ ಮಾಡಿದ್ದಾಗ people came to know that mass of these neutral particles is approximately equal to mass of the proton ಅಂತ ಅಬ್ಸರ್ವ್ ಮಾಡಿದ್ದಾರೆ. by law of conservation of energy and momentum. law of conservation of energy and momentum. These radiations have the particles
whose mass is nearly equal to mass of the proton. Later ಚಾಡ್ವಿಕ್ ಈ ಪಾರ್ಟಿಕಲ್ಸ್ನ ನ್ಯೂಟ್ರಾನ್ಸ್ ಅಂತ ಹೆಸರಿಟ್ಟಿದ್ದಾರೆ. ಗೊತ್ತಾಯ್ತಲ್ಲ ಹೇಳಿದ್ದು. therefore these particles are named as neutrons ಅಂತ ಹೇಳಿದ್ದಾರೆ by ಚಾಡ್ವಿಕ್. These how neutrons are discovered in the nucleus ಅಂತ ಕರೀತಾರೆ. ಗೊತ್ತಾಯ್ತಲ್ವ ಹೇಳಿದ್ದೇನು ಅಂತ. ಸೊ ವಾಟ್ ಆರ್ ದ ಕಾಂಪೋಸಿಷನ್ ನೋಡಿ. ಈ ನ್ಯೂಕ್ಲಿಯಸ್ ಒಳಗಡೆ ನ್ಯೂಕ್ಲಿಯಸ್ ಕನ್ಸಿಸ್ಟ್ ಆಫ್ ನ್ಯೂಟ್ರಾನ್ಸ್ ಅಂಡ್ ಪ್ರೋಟಾನ್ಸ್ ಅಂತ ಹೇಳ್ತಾರೆ. ನ್ಯೂಕ್ಲಿಯಸ್ ಕನ್ಸಿಸ್ಟ್ ಆಫ್ ನ್ಯೂಟ್ರಾನ್ಸ್ ಅಂಡ್ ಪ್ರೋಟಾನ್ಸ್. ಓಕೆ, ಸೊ ವಾಟ್ ಆರ್ ದೋಸ್ ಥಿಂಗ್ಸ್ ಅಂತ ನೋಡಿ. ಇಲ್ಲಿ ಪ್ರೋಟಾನ್ ಅಂಡ್ ನ್ಯೂಟ್ರಾನ್, ಅದರ ಚಾರ್ಜ್ ಅನ್ನೋದು ಇಷ್ಟಿರುತ್ತೆ. ನ್ಯೂಟ್ರಾನ್ಗೆ 0 ಚಾರ್ಜ್ ಇರುತ್ತೆ. ಆದರೆ ಮಾಸ್ ಆಫ್ ದ ಪ್ರೋಟಾನ್ ಇಸ್ ಈಕ್ವಲ್ ಟು 1.6726 in 10⁻27 kg. ಮಾಸ್ ಆಫ್ ದ ನ್ಯೂಟ್ರಾನ್ ಇಸ್ ಈಕ್ವಲ್ಸ್ ಟು 1.6749 10⁻27 kg ಅಂತ ಹೇಳ್ತಾರೆ. ನಿಯರ್ಲಿ ಈಕ್ವಲ್, ಬಟ್ ಲಿಟಲ್ ಬಿಟ್ ಮಾಸ್ ಆಫ್ ದ ನ್ಯೂಟ್ರಾನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಬೇಸಿಕ್ ಪಾರ್ಟಿಕಲ್ ಎಲೆಕ್ಟ್ರಾನ್ ಚಾರ್ಜ್ ಅನ್ನೋದು -e ಇರುತ್ತೆ. ಮಾಸ್ ಆಫ್ ದ ಎಲೆಕ್ಟ್ರಾನ್ ಆಲ್ರೆಡಿ ಗೊತ್ತಿರುತ್ತೆ ನಮಗೆ 9.1 × 10⁻31 kg ಅಂತಂದ್ಬಿಟ್ಟು. ಇದು ನಿಮಗೆ AMUs ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ ಒಂದ್ಸರಿ ಅಬ್ಸರ್ವ್ ಮಾಡಿ, ತುಂಬ ಕಡಿಮೆ ಇರುತ್ತೆ. 0.00055 ಯೂನಿಟ್ ಅಟಾಮಿಕ್ ಮಾಸ್ ಯೂನಿಟ್. ಪ್ರೋಟಾನ್ದು 1.00727 ಅಟಾಮಿಕ್ ಮಾಸ್ ಯೂನಿಟ್. ನ್ಯೂಟ್ರಾನ್ 1.00866 ಅಟಾಮಿಕ್ ಮಾಸ್ ಯೂನಿಟ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ನ್ಯೂಟ್ರಾನ್ಸ್ ಆರ್ ನ್ಯೂಟ್ರಲ್ ಇನ್ ಚಾರ್ಜ್ ಅಂತ ಹೇಳ್ತಾರೆ. ನ್ಯೂಟ್ರಲ್ ಇನ್ ಚಾರ್ಜ್, ಅದ್ರ ವ್ಯಾಲ್ಯೂ ಆಲ್ರೆಡಿ ಬರ್ದಿದ್ದೀನಿ ನಾನು ನಿಮಗೆ. ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ನೋಡಿ, ನ್ಯೂಕ್ಲಿಯಸ್ ಒಳಗಡೆ ನ್ಯೂಟ್ರಾನ್ಸ್ ಅಂಡ್ ಪ್ರೋಟಾನ್ಸ್ ಟುಗೆದರ್, ಎರಡನ್ನು ಒಟ್ಟಿಗೆ ಸೇರಿಸಿದ್ದಾಗ ನಾವು ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ. ಏನಂತ ಕರಿತಾ ಇದೀವಿ ನಾವು? ನ್ಯೂಕ್ಲಿಯಾನ್ಸ್. ನ್ಯೂಟ್ರಾನ್ಸ್ ಅಂಡ್ ಪ್ರೋಟಾನ್ಸ್ ಟುಗೆದರ್, ಒಟ್ಟಿಗೆ ನಾವು ಇದನ್ನ ಏನಂತ ಕರಿತೀವಿ ಅಂದರೆ ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ. ನಾನು ಸರಿಯಾಗಿ ಬರಿತೀನಿ ಇಲ್ಲಿ. ನ್ಯೂಕ್ಲಿಯಾನ್ಸ್ ಗೊತ್ತಾಯ್ತಲ್ವಾ? ಇವಾಗ ಯಾವುದಾದ್ರೂ ಒಂದು ನ್ಯೂಕ್ಲಿಯೈ ನಾವು ತಗೊಂಡಿದ್ದಾಗ, ಎನಿ ನ್ಯೂಕ್ಲಿಯೈ, ಒಂದು ನ್ಯೂಕ್ಲಿಯೈನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ನಾವು ಅಂತಂದರೆ, ಎನಿ ನ್ಯೂಕ್ಲಿಯೈ ಕ್ಯಾನ್ ಬಿ ರೆಪ್ರೆಸೆಂಟೆಡ್ by the symbol XZA ಅಂತ ಬರಿತೀವಿ. ವಾಟ್ ಈಸ್ ದಿಸ್ XZA ಹಿಯರ್? Z ಅಂದ್ರೆ ಏನು ಅಂತಂದಾಗ ಇಟ್ ಈಸ್ ಕಾಲ್ಡ್ ಆಸ್ ಅಟಾಮಿಕ್ ನಂಬರ್ ಅಂತ ಹೇಳಿದ್ದಾರೆ. ಅಟಾಮಿಕ್ ನಂಬರ್. ವಾಟ್ ಈಸ್ ಏನ ಅವ್ರೇನಂತ ಕರೆದಿದ್ದಾರೆ ಅಂತಂದ್ರೆ ಇದನ್ನ ಮಾಸ್ ನಂಬರ್ ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲ, A-Z ನಾನು ಮಾಸ್ ನಂಬರ್ ಮೈನಸ್ ಅಟಾಮಿಕ್ ನಂಬರ್ ನಾವು ಮಾಡಿದ್ದಾಗ ದಿಸ್ ವಿಲ್ ಗಿವ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಹೇಳ್ತಾರೆ. ನಂಬರ್ ಆಫ್ ನ್ಯೂಟ್ರಾನ್ಸ್ ಗೊತ್ತಾಯ್ತಲ್ವ ಹೇಳ್ತಾರೆ ಇದೇನು ಅಂತ? ಲೈಕ್ ದಟ್ ವಿ ಕ್ಯಾನ್ ರೆಪ್ರೆಸೆಂಟ್ ಎನಿ ನ್ಯೂಕ್ಲಿಯಸ್ ವಿತ್ ದ ಸಿಂಬಲ್ XZA. ಎಕ್ಸ್ ಅಂದ್ರೆ ಏನಿಲ್ಲಿ ಅಂತಂದಾಗ ಎಕ್ಸ್ ಈಸ್ ದ ಎಲಿಮೆಂಟ್. X is the element.
ಎಕ್ಸಾಂಪಲ್ ನೋಡಿ ಹೇಗೆ ಬರಿಬೋದು ನಾವು ನ್ಯೂಕ್ಲಿಯೈನ ನಾವು ಅಂತಂದರೆ, ಎಕ್ಸಾಂಪಲ್ ನಾವಿವಾಗ ಐರನ್ ನ್ಯೂಕ್ಲಿಯೈನ ಬರಿಬೇಕು ಅಂತ ಅಂತೇಳಿ. ಐರನ್ ಹೇಗೆ ಬರಿತೀವಿ ನೋಡಿ, ಇಲ್ಲಿ ಐರನ್ ಇಟ್ ಈಸ್ ಐರನ್ 56 ಅಂತ ಹೇಳ್ತಾರೆ. ಐರನ್ 56. ಅದೇ ರೀತಿ ನಿಮಗೆ ಸಿಂಪಲ್ ಆಗಿರೋದು ಹೇಳ್ತೀನಿ ನೋಡಿ. ನಿಮಗೆ ಹೈಡ್ರೋಜನ್ ಇಲ್ಲ ಹೀಲಿಯಂ ನಾವು ಬರಿಬೇಕು ನಾವು ಅಂತಂದರೆ, ಹೀಲಿಯಂನ ಹೇಗೆ ಬರಿತೀವಿ ನೋಡಿ, ಇಲ್ಲಿ 2He4 ಅಂತ ಬರಿತೀವಿ. 2 ಅನ್ನೋದು ಅಟಾಮಿಕ್ ನಂಬರ್ನ ರೆಪ್ರೆಸೆಂಟ್ ಮಾಡುತ್ತೆ, 4 ಅನ್ನೋದು ಮಾಸ್ ನಂಬರ್ನ ರೆಪ್ರೆಸೆಂಟ್ ಮಾಡುತ್ತೆ, He ಅನ್ನೋದು ಹೀಲಿಯಂನ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ರೀತಿ ಯುರೇನಿಯಂಗಾಗಿರ್ಬೋದು. ಓಕೆ, ಯುರೇನಿಯಂ 92 to 36 ಅಂತಲೂ ಬರುತ್ತೆ. ಸೊ ದೀಸ್ ಹೌ ವಿ ಕ್ಯಾನ್ ರೆಪ್ರೆಸೆಂಟ್ ಎನಿ ನ್ಯೂಕ್ಲಿಯಸ್. ಅರ್ಥ ಆಗ್ತಾ ಇದೆಲ್ಲ ಹೇಳ್ತಾ ಇರೋದು. ಸೊ ಇವಾಗ ಇದರ ಡೆಫಿನೇಷನ್ ನೋಡೋಣ. ಅಟಾಮಿಕ್ ನಂಬರ್ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಅಟಾಮಿಕ್ ನಂಬರ್? ಅಟಾಮಿಕ್ ನಂಬರ್ ಡಿನೋಟೆಡ್ ಬೈ Z. ಅಟಾಮಿಕ್ ನಂಬರ್ನ ಹೇಗೆ ಡಿಫೈನ್ ಮಾಡ್ತೀವಿ ನಾವಿಲ್ಲಿ ಅಂತಂದಿದ್ದಾಗ, ಇಟ್ ಈಸ್ ನಂಬರ್ ಆಫ್ ಪ್ರೋಟಾನ್ಸ್ ಇನ್ ಆನ್ ಎಲಿಮೆಂಟ್ ಅಂತ ಹೇಳ್ತಾರೆ. ಈಸ್ ಕಾಲ್ಡ್ ಆಸ್ ಅಟಾಮಿಕ್ ನಂಬರ್. ಅರ್ಥ ಆಗ್ತದಲ್ವಾ ಹೇಳ್ತಾ ಇರೋದು? ನಂಬರ್ ಆಫ್ ಪ್ರೋಟಾನ್ಸ್ in an element is called atomic number ಅಂತ ಹೇಳ್ತಾರೆ. called atomic number. or ಇನ್ನೊಂದು ರೀತಿ ನಾವು ಅದನ್ನ ಹೇಳ್ಬೋದು. ಏನು ಅಂತಂದಾಗ ಇಟ್ ಈಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತಾನು ಹೇಳ್ಬೋದು. ನಂಬರ್ ಆಫ್ ಎಲೆಕ್ಟ್ರಾನ್ಸ್ in an element in ground state or in neutral state ಅಂತನ ಹೇಳ್ತಾರೆ. ಒಂದು ಎಲಿಮೆಂಟ್ ನಾವು ನ್ಯೂಟ್ರಲ್ ಸ್ಟೇಟಲ್ಲಿ ಬರೆದಿದ್ದಾಗ ಅದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೋ ಅದನ್ನು ನಾವು ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಡಿನೋಟೆಡ್ ಬೈ Z. ಇನ್ನು ಸೆಕೆಂಡ್ ಒನ್ ಏನು ಅಂತಂದಾಗ ಮಾಸ್ ನಂಬರ್. ವಾಟ್ ಈಸ್ ದಿಸ್ ಮಾಸ್ ನಂಬರ್? ಮಾಸ್ ನಂಬರ್ನ ಕ್ಯಾಪಿಟಲ್ A ಅಂತ ಬರೀಬಹುದು. ನೋಡಿ, ಇದು ಒಂದು ನ್ಯೂಕ್ಲಿಯಸ್ ನಾವು ಕನ್ಸಿಡರ್ ಮಾಡಿದಾಗ ಅದರಲ್ಲಿ ಇರತಕ್ಕಂಥ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ ನಂಬರ್ನ ನಾವು ಮಾಸ್ ನಂಬರ್ ಅಂತ ಕರಿತೀವಿ. ದ ಟೋಟಲ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂಡ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ ನಂಬರು ನ್ಯೂಟ್ರಾನ್ ನಂಬರ್ ಎರಡು ಆ್ಯಡ್ ಮಾಡಿದ್ರೆ ಬರೋದೇ ನಮಗೆ ಮಾಸ್ ನಂಬರ್ ಅಂತ ಹೇಳ್ತಾರೆ. ದ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. Okay, in the nucleus okay, is called mass number. ಅಂತ ಹೇಳ್ತಾರೆ. ಅರ್ಥ ಆಗ್ತದೆ ಹೇಳ್ತಾ ಇರೋದು? ಸೊ this is the definition of atomic number and mass number. Now let us see what is the nuclear size. ಅಂತ ಹೇಳ್ತಾರೆ. ಸೊ see here, nuclear size. ಇದನ್ನ ನಾವು ಪ್ರಾಪರ್ಟೀಸ್ ಆಫ್ ದ ನ್ಯೂಕ್ಲಿಯಸ್ ಅಂತಾನು ಹೇಳ್ಬೋದು. ಒಂದು ನ್ಯೂಕ್ಲಿಯಸ್ ನಾವು ತಗೊಂಡಿದ್ದಾಗ ಅದರ ಪ್ರಾಪರ್ಟೀಸ್ ಅಂದ್ರೆ ಏನು? ಸೈಜ್ ಆಗಿರ್ಬೋದು, ಸರ್ಫೇಸ್ ಏರಿಯಾ ಆಗಿರ್ಬೋದು, ವಾಲ್ಯೂಮ್ ಆಗಿರ್ಬೋದು, ಓಕೆ, ಚಾರ್ಜ್, ಡೆನ್ಸಿಟಿ, ಆಲ್ ದೀಸ್ ಥಿಂಗ್ಸ್ ನಾವು ಪ್ರಾಪರ್ಟೀಸ್ ಆಫ್ ದ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಅದರಲ್ಲಿ ಫಸ್ಟ್ ಒನ್ ಸಿ ಹಿಯರ್, ನ್ಯೂಕ್ಲಿಯರ್ ಸೈಜ್.
ನೋಡಿ, ಸೈಜ್ ಆಫ್ ದ ನ್ಯೂಕ್ಲಿಯಸ್ ಅನ್ನೋದು ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ಇಟ್ ಡಿಪೆಂಡ್ಸ್ ಆನ್ ಮಾಸ್ ನಂಬರ್ ಅಂತ ಹೇಳ್ತಾರೆ. ಮಾಸ್ ನಂಬರ್ ಅಷ್ಟೇ ಅಲ್ಲ, ನಾವು ಹೇಳ್ತಾ ಇದೀವಿ ಏನು ಅಂತಂದಾಗ, ಸಿ ಹಿಯರ್, ನಾವು ಸೈಜ್ ಆಫ್ ವಾಟ್ ಇಸ್ ದಟ್ ನ್ಯೂಕ್ಲಿಯಸ್ ಅನ್ನೋದು ಸ್ಪೆರಿಕಲ್ ಇನ್ ಶೇಪ್ ಅಂತನೂ ಹೇಳಿದ್ದೀವಿ. ಸ್ಪೆರಿಕಲ್ ಇನ್ ಶೇಪ್, ಹಾಗಾಗಿ ಅದಕ್ಕೆ ವಾಲ್ಯೂಮ್ ಅನ್ನೋದು ಇರುತ್ತೆ. ವಾಲ್ಯೂಮ್ ವಿಲ್ ಬಿ ದೇರ್. Therefore, see here, volume of the nucleus. Volume of the nucleus. Observe ಮಾಡಿ ಇಲ್ಲಿ, nuclear size is measured by its volume. ಅಷ್ಟೇ ಅಲ್ಲ, ವಾಲ್ಯೂಮ್ ಆಫ್ ದ ನ್ಯೂಕ್ಲಿಯಸ್ ಅನ್ನೋದು ಪ್ರಪೋರ್ಷನಲ್ ಆಗಿರುತ್ತೆ. ಯಾವುದಕ್ಕೆ ಅಂತಂದ್ರೆ it is proportional to mass number. It is proportional to mass number ಅಂತನೂ ಕರಿತೀವಿ. Therefore, if V is the volume, V ಅನ್ನೋದು ವಾಲ್ಯೂಮ್ ಆಗಿದ್ದಾಗ ಇಟ್ ಈಸ್ ಪ್ರಪೋರ್ಷನಲ್ ಟು ಏನು ಬರಿಬಹುದಿಲ್ಲ ನಾವು ಅಂತಂದಾಗ ಮಾಸ್ ನಂಬರ್ ಕ್ಯಾಪಿಟಲ್ ಎ ಅಂತ ಬರಿಬಹುದು. ಸೊ ವಾಲ್ಯೂಮ್ ಏನು ಬರಿಬಹುದು ನೋಡಿ, 4/3 ಪೈ ಆರ್ ಕ್ಯೂಬ್ ಅಂತ ಹೇಳ್ತಾರೆ. 4/3 ಪೈ ಆರ್ ಕ್ಯೂಬ್ ಈಸ್ ಪ್ರಪೋರ್ಷನಲ್ ಟು ಎ. ಆರ್ ಅಂದ್ರೆ ಏನಿಲ್ಲಿ ಅಂತಂದ್ರೆ, ಆರ್ ಈಸ್ ದ ರೇಡಿಯಸ್ ಆಫ್ ದ ನ್ಯೂಕ್ಲಿಯಸ್. ಆರ್ನ ಏನಂತ ಕರಿತೀವಿ ನಾವು, ರೇಡಿಯಸ್ ಆಫ್ ದ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. Therefore, ಒಂದ್ಸರಿ ಅಬ್ಸರ್ವ್ ಮಾಡಿದಾಗ ರೇಡಿಯಸ್ ಕ್ಯೂಬ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎ ಅಂತ ಬರೀಬಹುದು. Therefore, R ಅನ್ನೋದು ನಿಮಗೆ ಇಟ್ ಈಸ್ ಪ್ರಪೋರ್ಷನಲ್ ಟು ಎ ಟು ದಿ ಪವರ್ ಆಫ್ 1/3. ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಈ ಫಾರ್ಮುಲಾ. ಸೊ ಸಿ ಹಿಯರ್, ಇದನ್ನು ಬೇಸ್ ಮಾಡಿಕೊಂಡು ನೋಟ್ ಅಂತ ಬರ್ಸಿರ್ತೀನಿ. ಫಾರ್ ಟು ನ್ಯೂಕ್ಲಿಯೈ ವಿ ಕ್ಯಾನ್ ರೈಟ್, ಏನು ಬರೀಬೋದು ನೋಡಿ, R1/R2 is equal to A1/A2 whole to the power of 1/3 ಅಂತ ಬರೀಬಹುದು. R1/R2 is equals to A1/A2 whole power 1/3. ಗೊತ್ತಾಯ್ತಲ್ವ ಹೇಳಿದ್ದೇನು ಅಂತ. ಇನ್ ದ ಸೇಮ್ ಮ್ಯಾನರ್ ಅವ್ರು ಕೇಳ್ತಾರೆ ನಿಮಗೆ, ವಾಟ್ ಈಸ್ ದ ರೇಷಿಯೋ ಆಫ್ ಸರ್ಫೇಸ್ ಏರಿಯಾಸ್ ಅಂತ ಹೇಳ್ತಾರೆ. ಸರ್ಫೇಸ್ ಏರಿಯಾ ಆಫ್ ದ ನ್ಯೂಕ್ಲಿಯೈ. ಸರ್ಫೇಸ್ ಏರಿಯಾ ಆಫ್ ದ ನ್ಯೂಕ್ಲಿಯೈ ಅಂತ ಹೇಳ್ತಾರೆ. ಸೊ ನಮಗೆ ಗೊತ್ತಿದೆ ಏನಂತಂದಾಗ, ಸಿ ಹಿಯರ್, ಸರ್ಫೇಸ್ ಏರಿಯಾನ ಹೇಗೆ ಬರೀಬೋದು ನೋಡಿ, ಇಲ್ಲಿ ನ್ಯೂಕ್ಲಿಯಸ್ ಅನ್ನೋದು ಸ್ಪೆರಿಕಲ್ ಆಗಿರೋದ್ರಿಂದ ಸರ್ಫೇಸ್ ಏರಿಯಾ ಅನ್ನೋದು ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು 4πr² ಅಂತ ಬರೀಬಹುದು. 4πr². Therefore, surface area is proportional to radius square ಅಂತ ಬರೀಬಹುದು. But what is radius proportional to? Radius is proportional to mass number whole power 1/3 whole square ಅಂತ ಬರೀಬಹುದಾ? ಇಲ್ಲಿ ರೇಡಿಯಸ್ ಅನ್ನೋದು a⁴ ಪ್ರಪೋರ್ಷನಲ್ ಆಗಿರುತ್ತೆ, ಸ್ಕ್ವೇರ್ ಆಗಿರೋದ್ರಿಂದ ಲೈಕ್ ದಿಸ್. Therefore, what can you write about the surface area ಇಲ್ಲಿ? Surface area of a nucleus is proportional to a to the power of 2/3 ಅಂತ ಹೇಳ್ತಾರೆ. a to the power of 2/3. ಸೊ ಇದೇ ರೀತಿ ನಿಮಗೆ ಫಾರ್ 2 ಡಿಫರೆಂಟ್ ನ್ಯೂಕ್ಲಿಯೈ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಫಾರ್ ಟು ಡಿಫರೆಂಟ್ ನ್ಯೂಕ್ಲಿಯೈ, ಸರ್ಫೇಸ್ ಏರಿಯಾ ಆಫ್ 1 ಡಿವೈಡ್ ಬೈ ಸರ್ಫೇಸ್ ಏರಿಯಾ ಆಫ್ 2 ಏನಾಗುತ್ತೆ ನೋಡಿ, ಇಟ್ ಈಸ್ ಈಕ್ವಲ್ಸ್ ಟು A1/A2 ಹೋಲ್ ಟು ದಿ ಪವರ್ ಆಫ್ 2/3 ಅಂತ ಕಂಪೇರ್ ಮಾಡಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬಹುದು ಅಂತ ಹೇಳ್ತಾ ಇದ್ದೀವಿ. ಅರ್ಥ ಆಗ್ತದಲ್ವ ಹೇಳ್ತಾ ಇರೋದೇನು ಅಂತ? ಅದೇ ರೀತಿ ನೆಕ್ಸ್ಟ್ ಒನ್ ಏನು ಹೇಳ್ಬೋದು ನಾವಿಲ್ಲಿ, ಸಿ ಹಿಯರ್, ಒಂದು ಸರ್ಫೇಸ್ ಏರಿಯಾ ಆಯಿತು, ಇನ್ನೊಂದು ನಿಮಗೆ ವಾಲ್ಯೂಮ್ ಅನ್ನೋದೇನಾಗತ್ತೆ ನೋಡಿ, ಇದನ್ನ ನ್ಯೂಕ್ಲಿಯರ್ ವಾಲ್ಯೂಮ್ ಅಂತನೂ
ಕರಿತೀವಿ. ಆಲ್ರೆಡಿ ಹೇಳಿದ್ದೀವಿ ನಾವು ನಿಮಗೆ ನ್ಯೂಕ್ಲಿಯರ್ ವಾಲ್ಯೂಮ್. ನ್ಯೂಕ್ಲಿಯರ್ ವಾಲ್ಯೂಮ್ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ನಂಬರ್ ಅಂತ ಹೇಳ್ತಾರೆ. ದೇರ್ಫೋರ್ ಏನಂತ ಬರೀಬೋದು ನಾವಿಲ್ಲಿ, V1 by V2 is equals to A1 by A2. ಲೈಕ್ ದಿಸ್ ನಾವು ಥಿಂಕ್ ಮಾಡಿ ಅನಲೈಸ್ ಮಾಡಬೇಕಾಗಿರುತ್ತೆ. ಸರ್ಫೇಸ್ ಏರಿಯಾ ಅಂದರೆ ಏನು, ವಾಲ್ಯೂಮ್ ಅನ್ನೋದು ಮಾಸ್ ನಂಬರ್ಗೆ ಹೇಗೆ ರಿಲೇಟ್ ಆಗಿರುತ್ತೆ ಅಂತಂದ್ಬಿಟ್ಟು ಗೊತ್ತಾಯ್ತಲ್ವಾ. ದೀಸ್ ಆರ್ ದ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಇನ್ನೂ ಇವೆ ನಮಗೆ ಅದೇನು ಅಂತ ನೋಡೋಣ. ನೆಕ್ಸ್ಟ್ ಒನ್ ನ್ಯೂಕ್ಲಿಯರ್ ಡೆನ್ಸಿಟಿ ಅಂತ ಕರಿತಾ ಇದೀವಿ. ವಾಟ್ ಇಸ್ ದ ನ್ಯೂಕ್ಲಿಯರ್ ಡೆನ್ಸಿಟಿ ಹಿಯರ್? ನಮಗೆಲ್ಲ ಗೊತ್ತೇ ಇರುತ್ತೆ ಏನು ನ್ಯೂಕ್ಲಿಯರ್ ಡೆನ್ಸಿಟಿ ಅಂತಂದರೆ ಮಾಸ್ ಡಿವೈಡ್ ಬೈ ವಾಲ್ಯೂಮ್ ಅಂತ ಅಂದ್ಬಿಟ್ಟು, ಮಾಸ್ ಡಿವೈಡ್ ಬೈ ವಾಲ್ಯೂಮ್. ಸೊ ಸಿ ಹಿಯರ್ ನ್ಯೂಕ್ಲಿಯರ್ ಡೆನ್ಸಿಟಿ is equals to total mass divided by volume ಅಂತ ಹೇಳ್ತೀವಿ. total mass divided by volume. Therefore, see here, nuclear density rho ಅಂತ ಇಂಡಿಕೇಟ್ ಮಾಡಿದ್ರೆ ಟೋಟಲ್ ಮಾಸ್ ಹೇಗೆ ಬರುತ್ತೆ? ಮಾಸ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಇಂಟು ಮಾಸ್ ಆಫ್ ದ ನ್ಯೂಟ್ರಾನ್ ಆರ್ ಪ್ರೋಟಾನ್. ಯಾಕೆ ಅಂತಂದರೆ ಮಾಸ್ ಆಫ್ ದ ಪ್ರೋಟಾನ್ ಅನ್ನೋದು ಮಾಸ್ ಆಫ್ ದ ನ್ಯೂಟ್ರಾನ್ಗೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅಷ್ಟೇ ಅಲ್ಲ, ಇಟ್ ಈಸ್ 4/3 ಪೈ ಆರ್ ಕ್ಯೂಬ್ ಅಂತ ಬರೀಬಹುದು. ಪೈ ಆರ್ ಕ್ಯೂಬ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಎ ಇಂಟು ಮಾಸ್ ಆಫ್ ದ ಪ್ರೋಟಾನ್ ಎರಡು ಸೇಮ್ ಅಲ್ವಾ? ಸೊ ಇಲ್ಲಿ ನೋಡಿ 4/3 ಪೈ ಆರ್ ಪವರ್ 3. ಆರ್ ಪವರ್ 3 ಏನು ಬರೀಬೋದು ನೋಡಿ ಇಲ್ಲಿ, ಇಟ್ ಈಸ್ ಎ ಅಂತ ಬರೀಬಹುದಲ್ವಾ? ಬಿಕಾಸ್ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎ ಪವರ್ 1/3. ಬರೆದಾಗ ಎ ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಸಿಂಪ್ಲಿಫೈ ಮಾಡಿದ್ದಾಗ ನಮಗೆ ಸಿಂಪ್ಲಿಫೈ ಮಾಡಿ ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು 3 ಇಂಟು MP ಡಿವೈಡ್ ಬೈ 4π. ಸೊ ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಇಟ್ ವಿಲ್ ಬಿ ನಿಯರ್ಲಿ ಈಕ್ವಲ್ ಟು 2.38 ಇಂಟು 10⁻17 kg/m³ ಅಂತ ಹೇಳ್ತಾರೆ. kg/m³. ಅರ್ಥ ಆಗ್ತದೆ ಅಲ್ವಾ ಹೇಳಿದ್ದೇನಂತ? 2.38 ಇಂಟು 10⁻17 kg/m³. ದಟ್ ಈಸ್ ದ ಡೆನ್ಸಿಟಿ. ಸೊ ಒಂದ್ಸರಿ ಅಬ್ಸರ್ವ್ ಮಾಡಿದ್ದಾಗ ನೋಡಿ, ಡೆನ್ಸಿಟಿ ಆಫ್ ಎನಿ ನ್ಯೂಕ್ಲಿಯಸ್ ಈಸ್ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದಾ ನಾವು? ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಮಾಸ್ ನಂಬರ್. ಗೊತ್ತಾಯ್ತಾ? ಅಷ್ಟೇ ಅಲ್ಲ, ಡೆನ್ಸಿಟಿ ಆಫ್ ಎನಿ ನ್ಯೂಕ್ಲಿಯಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಯಾವುದೇ ಒಂದು ನ್ಯೂಕ್ಲಿಯಸ್ ತಗೊಳ್ಳಿ, ಅದರ ಡೆನ್ಸಿಟಿ ಅನ್ನೋದು ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳಬಹುದು. ಎಷ್ಟು ಅಂತಂದಾಗ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 10⁻17 kg/m³ ಅಂತ ಬರೀಬಹುದು. ಇದರ ಮೇಲೆ ನೋಡಿ, ದೇ ವಿಲ್ ಆಸ್ಕ್ ವಾಟ್ ಇಸ್ ದ ಡೆನ್ಸಿಟಿ ಆಫ್ ದ ಹೈಡ್ರೋಜನ್ ನ್ಯೂಕ್ಲಿಯಸ್ ಡಿವೈಡ್ ಬೈ ಡೆನ್ಸಿಟಿ ಆಫ್ ದ ಯುರೇನಿಯಂ ನ್ಯೂಕ್ಲಿಯಸ್ ಅಂತ ಕೇಳಿದ್ದಾಗ ನೀವು ಕಣ್ಮುಚ್ಕೊಂಡು 1:1 ರೇಷಿಯೋಲ್ಲಿ ಇರುತ್ತೆ ಅಂತ ಬರೀಬಹುದು. ಬಿಕಾಸ್ ಇದು ಡೆನ್ಸಿಟಿ ಅನ್ನೋದು ಮಾಸ್ ನಂಬರ್ ಮೇಲೆ ಡಿಪೆಂಡ್ ಆಗೋದೇ ಇಲ್ಲ. ಅರ್ಥ ಆಗ್ತದಲ್ವ ಹೇಳ್ತಾ ಇದ್ದೇನು ಅಂತ? ಇನ್ ದ ಸೇಮ್ ಮ್ಯಾನರ್ see here, next we have to think that what is the ಇನ್ನೊಂದು ಮರ್ತಿದ್ದೀನಿ, ಇಲ್ಲೇ ಹೇಳ್ತೀನಿ ನೋಡಿ. ಆರ್ ಅನ್ನೋದು ನಿಮಗೆ ಇಟ್ ಈಸ್ ರೇಡಿಯಸ್ ಅನ್ನೋದು ಪ್ರಪೋರ್ಷನಲ್ ಟು ಎ ಪವರ್ 1/3 ಆಗಿದ್ದಾಗ ಪ್ರಪೋರ್ಷನಾಲಿಟಿ ನಾನು ತೆಗೆದು ಹಾಕ್ಬಿಟ್ರೆ ಈಕ್ವಲ್ ಟು ಬರೆದು ಅದೊಂದು ಕಾನ್ಸ್ಟೆಂಟ್ ಅಂತನೂ ಬರೀಬಹುದು. ಆರ್ ಈಸ್ ಈಕ್ವಲ್ ಟು R0 into a power 1/3. What is this R0 here? Where R0 is a constant. ಅದರ ವ್ಯಾಲ್ಯೂ ಎಷ್ಟಪ್ಪ ಅಂತಂದರೆ ನಿಮಗೆ 1.2
ಇಂಟು 10⁻⁻15 ಮೀಟರ್ ಅಂತ ಕರೀತಾರೆ. ನೋಡಿ 10⁻⁻15 ಮೀಟರ್ನ 1.2 ಫೆರ್ಮಿ ಅಂತನೂ ಹೇಳ್ಬೋದು. is the radius of the nucleus. Radius of the nucleus. Now, let us see what is the next property. What is the nuclear mass. Nuclear mass ಹೇಗೆ ಡಿಟರ್ಮಿನ್ ಮಾಡಬೇಕು? ನ್ಯೂಕ್ಲಿಯರ್ ಮಾಸ್ ಅಂದ್ರೆ ಏನಿಲ್ಲಿ ಅಂತಂದಾಗ ಇಟ್ ಈಸ್ ಮಾಸ್ ಆಫ್ ದ ನ್ಯೂಟ್ರಾನ್ಸ್ ಪ್ಲಸ್ ಮಾಸ್ ಆಫ್ ದ ಪ್ರೋಟಾನ್ಸ್. ಅದನ್ನು ನ್ಯೂಕ್ಲಿಯರ್ ಮಾಸ್ ಅಂತ ಕರಿತೀವಿ. ಇದನ್ನ ಡಿನೋಟೆಡ್ ಬೈ ಕ್ಯಾಪಿಟಲ್ ಎಂ. ಇದನ್ನ ಹೇಗೆ ಬರೀಬಹುದು ನೋಡಿ, Z ಇಂಟು ಎಂ ಪಿ ಪ್ಲಸ್ ಎ ಮೈನಸ್ Z ಇಂಟು ಎಂ ಎನ್ ಅಂತ ಬರೀಬಹುದು. ವೇರ್ ಎಂ ಸಫಿಕ್ಸ್ ಪಿ ಏನು ಹೇಳುತ್ತೆ ಅಂತಂದ್ರೆ ಇಟ್ ಈಸ್ ಮಾಸ್ ಆಫ್ ದ ಪ್ರೋಟಾನ್, ಮಾಸ್ ಆಫ್ ಈಚ್ ಪ್ರೋಟಾನ್ ಅಂತಾನೆ ಬರೆಯೋಣ. ಮಾಸ್ ಆಫ್ ಈಚ್ ಪ್ರೋಟಾನ್. ಗೊತ್ತಾಗಿದಲ್ವಾ? ಅಷ್ಟೇ ಅಲ್ಲ, ವಾಟ್ ಈಸ್ ಎಂ ಎನ್ ವ್ಯಾಲ್ಯೂ ಹಿಯರ್? ಎಂ ಎನ್ ಅನ್ನೋದು ನಿಮಗೆ ಇಟ್ ಈಸ್ ಮಾಸ್ ಆಫ್ ಈಚ್ ನ್ಯೂಟ್ರಾನ್ ಅಂತನೂ ಬರೀಬಹುದು. ಮಾಸ್ ಆಫ್ ಈಚ್ ನ್ಯೂಟ್ರಾನ್. ಅರ್ಥ ಆಗ್ತದಲ್ವಾ? ಝೆಡ್ ಅಂದ್ರೆ ಅಟಾಮಿಕ್ ನಂಬರ್, ಎ ಮೈನಸ್ ಝೆಡ್ ಅಂತಂದ್ರೆ ನ್ಯೂಟ್ರಾನ್ ನಂಬರ್. ಸೊ ದಟ್ ಈಸ್ ಅ ನ್ಯೂಕ್ಲಿಯರ್ ಮಾಸ್. ಅದೇ ರೀತಿ ನಿಮಗೆ ಫೋರ್ತ್ ಒನ್ ಏನಪ್ಪಾ ಅಂತಂದಾಗ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ನ್ಯೂಕ್ಲಿಯರ್ ಚಾರ್ಜ್. ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳ್ತಾರೆ. ನ್ಯೂಕ್ಲಿಯರ್ ಚಾರ್ಜ್ ನೋಡಿ, ನ್ಯೂಕ್ಲಿಯಸ್ಗೆ ಯಾವ ಚಾರ್ಜ್ ಇರುತ್ತೆ ಅಂತ ನಾವು ಕ್ವಶನ್ ಹಾಕೋಬೇಕು. ಹಾಕೊಂಡಿದ್ದಾಗ ನಮಗೆ ಗೊತ್ತಾಗುತ್ತೆ ಏನದು ಅಂತಂದಾಗ ನ್ಯೂಕ್ಲಿಯಸ್ ಅಲ್ಲಿ ಇರೋದು ನ್ಯೂಟ್ರಾನ್ಸ್ ಮತ್ತು ಪ್ರೋಟಾನ್ಸ್ ಅಂತ. ನ್ಯೂಟ್ರಾನ್ಸ್ ಅನ್ನೋದು ನ್ಯೂಟ್ರಲ್ ಆಗಿರುತ್ತೆ, ಪ್ರೋಟಾನ್ಸ್ ಅನ್ನೋದು ಪಾಸಿಟಿವ್ ಚಾರ್ಜ್ ಇರುತ್ತೆ. ಹಾಗಾಗಿ ನ್ಯೂಕ್ಲಿಯಸ್ಗೆ ಇರೋದು ಪಾಸಿಟಿವ್ ಚಾರ್ಜ್. ಆ ಚಾರ್ಜ್ ಯಾವುದರಿಂದ ಬರ್ತಾ ಇದೆ ನಿಮಗೆ ಅಂತಂದ್ರೆ ಪ್ರೋಟಾನ್ಸ್ ಇಂದ ಬರ್ತಾ ಇದೆ. ಹಾಗಾಗಿ ನಿಮಗೆ ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೆ ಏನಪ್ಪಾ ಅಂತಂದಾಗ ಇಟ್ ಈಸ್ ನಥಿಂಗ್ ಬಟ್ ದ ಚಾರ್ಜ್ ಆಫ್ ಆಲ್ ದ ಪ್ರೋಟಾನ್ಸ್ inside the nucleus. Inside the nucleus ಅಂತ ಕರೀಬಹುದು. ನೋಡಿ, see here, if Z is the number of protons plus E is the charge of each proton. ಚಾರ್ಜ್ ಆಫ್ ಈಚ್ ಪ್ರೋಟಾನ್ ಅಂತ ನಾವು ತಗೊಂಡಿದ್ದಾಗ ನಾವು ಟೋಟಲ್ ಚಾರ್ಜ್ನ ಏನು ಬರಿಬೋದು ನೋಡಿ, Q ಈಸ್ ಈಕ್ವಲ್ ಟು ಪ್ಲಸ್ Z ಇಂಟು ಇ ಅಂತ ಬರೀಬಹುದು. ಈಸ್ ಅ ಟೋಟಲ್ ಚಾರ್ಜ್ ಆಫ್ ದ ನ್ಯೂಕ್ಲಿಯಸ್. ಅರ್ಥ ಆಯ್ತದಲ್ಲೂ ಹೇಳ್ತಾ ಇರೋದು? ಟೋಟಲ್ ಚಾರ್ಜ್ ಆಫ್ ದ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಸೊ ನಾವು ಲೆಟ್ ಅಸ್ ಸಿ ಹೌ ಕ್ಯಾನ್ ವಿ ಕ್ಲಾಸಿಫೈ ದ ನ್ಯೂಕ್ಲಿಯೈ. ನ್ಯೂಕ್ಲಿಯೈನ ಡಿಫರೆಂಟ್ ಆಗಿ ನಾವು ಕ್ಲಾಸಿಫೈ ಮಾಡಬಹುದು. ಏನದು ಅಂತಂದಾಗ ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ, ಐಸೋಟೋಪ್ಸ್. ಏನು ಐಸೋಟೋಪ್ಸ್ ಅಂತಂದ್ರೆ ನ್ಯೂಕ್ಲಿಯೈ ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್. ಅಟಾಮಿಕ್ ನಂಬರ್ ಸೇಮ್ ಇರಬೇಕು, ಮಾಸ್ ನಂಬರ್ ಡಿಫರೆಂಟ್ ಆಗೇ ಇರಬೇಕು. ಅಂತ ಒಂದು ನ್ಯೂಕ್ಲಿಯೈನ ನಾವು ಐಸೋಟೋಪ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಇಲ್ಲಿ ಬರ್ದಿದ್ದು ನೋಡಿ, 1H1, 1H2, 1H3. 1H1 ಅನ್ನೋದು ಹೈಡ್ರೋಜನ್ನ ರೆಪ್ರೆಸೆಂಟ್ ಮಾಡುತ್ತೆ, 1H2 ಅನ್ನೋದು ಡ್ಯೂಟೇರಿಯಂನ ರೆಪ್ರೆಸೆಂಟ್ ಮಾಡುತ್ತೆ, 1H3 ಅಂದರೆ ಟ್ರೀಶಿಯಂನ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ರೀತಿ ನಿಮಗೆ ಐಸೋಬಾರ್ಸ್. ಏನು ಐಸೋಬಾರ್ಸ್ ಅಂದರೆ ಏನು ಅಂತಂದಾಗ ನ್ಯೂಕ್ಲಿಯೈ ಹ್ಯಾವಿಂಗ್ ಸೇಮ್ ಮಾಸ್ ನಂಬರ್ ಬಟ್ ಡಿಫರೆಂಟ್ ಅಟಾಮಿಕ್ ನಂಬರ್. ಮಾಸ್ ನಂಬರ್ ಸೇಮ್ ಇರಬೇಕು, ಆದರೆ ಅಟಾಮಿಕ್ ನಂಬರ್ ಡಿಫರೆಂಟ್ ಆಗೇ ಇರಬೇಕು. ಅದನ್ನು ನಾವು ಐಸೋಬಾರ್ಸ್ ಅಂತ ಕರೆದಿದ್ದೀವಿ. ಎಕ್ಸಾಂಪಲ್ ನೋಡಿ, ಐರನ್ 2658,
ನಿಕೆಲ್ 2758. ಇಲ್ಲಿ 58 58 ಮಾಸ್ ನಂಬರ್ ಸೇಮ್ ಇದೆ ಅಲ್ವಾ, 26 27 ಡಿಫರೆಂಟ್ ಅಟಾಮಿಕ್ ನಂಬರ್ ಇದೆ ಅಲ್ವಾ. ಹಾಗಾಗಿ ಈ ಎರಡೂ ನ್ಯೂಕ್ಲಿಯೈ ಅನ್ನೋದು ಐಸೋಬಾರ್ಸ್ ಕೆಳಗಡೆ ಬರುತ್ತೆ. ಅರ್ಥ ಆಗ್ತದಾ? ಐಸೋಟೋಪ್ಸ್ ಅಂತಂದ್ರೆ ನ್ಯೂಕ್ಲಿಯೈ ಆಫ್ ಸೇಮ್ ಎಲಿಮೆಂಟ್ ಅಂತ ಹೇಳ್ತಾರೆ. ಐಸೋಬಾರ್ಸ್ ಅಂತಂದ್ರೆ ಡಿಫರೆಂಟ್ ಎಲಿಮೆಂಟ್ಸ್. ಅದೇ ರೀತಿ ಐಸೋಟೋನ್ಸ್ ಅನ್ನೋದೇನು ಅಂತಂದಾಗ ದ ನ್ಯೂಕ್ಲಿಯೈ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಯಾವ ನ್ಯೂಕ್ಲಿಯೈಯಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಅನ್ನೋದು ಸೇಮ್ ಇರುತ್ತೋ ಅದನ್ನ ಐಸೋಟೋನ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನೋಡಿ, ಇಲ್ಲಿ ಡಿಫರೆಂಟ್ ಮಾಸ್ ಇರ್ಬೋದು, ಅದರ ನ್ಯೂಟ್ರಾನ್ ನಂಬರ್ ಸೇಮ್ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ಬೋರಾನ್ 512, ಕಾರ್ಬನ್ 613 ಅಲ್ವಾ. 12 - 5 ಮಾಡಿದ್ರೆ 7 ಬರುತ್ತೆ, 13 - 6 ಮಾಡಿದ್ರು 7 ಬರುತ್ತೆ. ಇಲ್ಲಿ ಈ ಒಂದು ಎಕ್ಸಾಂಪಲ್ ಅಲ್ಲಿ ನ್ಯೂಟ್ರಾನ್ ನಂಬರ್ ಅನ್ನೋದು 7 ಆಗಿರುತ್ತೆ. ಹಾಗಾಗಿ ಈ ಬೋರಾನ್ 12 5 ಕಾರ್ಬನ್ 6 13 ಅನ್ನೋದು ನಿಮಗೆ ಐಸೋಟೋನ್ಸ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಇನ್ ದ ಸೇಮ್ ಮ್ಯಾನರ್, ವಾಟ್ ಇಸ್ ದಿಸ್ ಐಸೋಮರ್ಸ್? ಐಸೋಮರ್ಸ್ ಅಂದ್ರೆ ಏನು ಅಂತಂದಾಗ ನೋಡಿ, these are the nuclei having the same mass number and atomic number. ಒಂದೇ ಮಾಸ್ ನಂಬರ್ ಇರುತ್ತೆ, ಒಂದೇ ಅಟಾಮಿಕ್ ನಂಬರ್ ಇರುತ್ತೆ. ಬಟ್ ಆ ನ್ಯೂಕ್ಲಿಯೈ ಅನ್ನೋದು ನಿಮಗೆ ಡಿಫರೆಂಟ್ ಎನರ್ಜಿ ಲೆವೆಲ್ಸ್ ಹೊಂದಿರುತ್ತೆ. ಯಾವ ರೀತಿ ಆಟಮ್ ಒಳಗಡೆ ಎಲೆಕ್ಟ್ರಾನ್ಸ್ಗೆ ಡಿಫರೆಂಟ್ ಎನರ್ಜಿ ಲೆವೆಲ್ಸ್ ಇರುತ್ತೋ, ನ್ಯೂಕ್ಲಿಯಸ್ಗೂ ಸಹ ಡಿಫರೆಂಟ್ ಎನರ್ಜಿ ಲೆವೆಲ್ಸ್ ಅನ್ನೋದು ಇರುತ್ತೆ. ಸೊ ಸಿ ಹಿಯರ್, ದ ನ್ಯೂಕ್ಲಿಯೈ ಹ್ಯಾವಿಂಗ್ ಸೇಮ್ ಮಾಸ್ ನಂಬರ್ ಅಂಡ್ ಸೇಮ್ ಅಟಾಮಿಕ್ ನಂಬರ್. ಮಾಸ್ ನಂಬರು ಅಟಾಮಿಕ್ ನಂಬರ್ ಎರಡು ಸೇಮ್ ಇರುತ್ತೆ, ಆದರೆ ಅವೆರಡರ ಎನರ್ಜಿ ಲೆವೆಲ್ಸ್ ಅನ್ನೋದು ಡಿಫರೆಂಟ್ ಆಗೇ ಇರುತ್ತೆ. ಅದನ್ನ ಐಸೋಮರ್ಸ್ ಅಂತ ಕರೆದಿದ್ದೀವಿ. ವಿ ಕಾಲ್ ಇಟ್ ಆಸ್ ಐಸೋಮರ್ಸ್. ಗೊತ್ತಾಗಿದೆ ಹೇಳ್ತಾ ಇರೋದು? ಇಲ್ಲಿ ನ್ಯೂಮರಿಕಲ್ಗೋಸ್ಕರ ಒಂದು ನೋಟ್ ಪಾಯಿಂಟ್ ನಾನು ಬರೆಸ್ತೀನಿ. ಏನದು ಅಂತಂದ್ರೆ ಆವರೇಜ್ ಮಾಸ್. ಯಾವುದಾದ್ರೂ ಒಂದು ಎಲಿಮೆಂಟ್ ನಾವು ಕನ್ಸಿಡರ್ ಮಾಡಿದ್ದಾಗ ಆ ಎಲಿಮೆಂಟ್ಗೆ 2 or more ಐಸೋಟೋಪ್ಸ್ ಇದ್ದರೆ ಒಂದೊಂದು ಐಸೋಟೋಪ್ಗೆ ಒಂದೊಂದು ಅಟಾಮಿಕ್ ಮಾಸ್ ಅನ್ನೋದು ಇರುತ್ತೆ. ಅಷ್ಟೇ ಅಲ್ಲ, ಒಂದು ಎಲಿಮೆಂಟ್ ಅಲ್ಲಿ ಎಲ್ಲ ಐಸೋಟೋಪ್ಸು ಡಿಫರೆಂಟ್ ರೇಷಿಯೋ ಅಲ್ಲಿ ನಮಗೆ ಅವೈಲಬಿಲಿಟಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಹಾಗಿದ್ದಾಗ ಆವರೇಜ್ ಮಾಸ್ ಆಫ್ ದ ಎಲಿಮೆಂಟ್ ಆರ್ ಅಟಾಮಿಕ್ ವೆಯ್ಟ್ನ ಹೇಗೆ ಮೆಜರ್ ಮಾಡ್ತೀರಾ ನೀವು ಅಂತಂದರೆ ನೋಡಿ, N1A1 + N2A2 ಡಿವೈಡ್ ಬೈ N1 + N2 ಅಂತ ಕರಿತೀವಿ. ವಾಟ್ ಈಸ್ ದಿಸ್ N1 and N2? N1 and N2 ಆರ್ ರಿಲೇಟಿವ್ ಅಬಂಡೆನ್ಸ್ ಅಂತ ಕರಿತೀವಿ. ರಿಲೇಟಿವ್ ಅಬಂಡೆನ್ಸ್ ಆಫ್ ಐಸೋಟೋಪ್ಸ್ ಇನ್ ದ ನ್ಯೂಕ್ಲಿಯೈ. N1 and N2 ಏನಂತ ಕರಿತೀವಿ? ರಿಲೇಟಿವ್ ಅಬಂಡೆನ್ಸ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಕಾರ್ಬನ್ ತಗೊಂಡಿದ್ದೀವಿ. ಕಾರ್ಬನ್ ಅಲ್ಲಿ 6C12 ಐಸೋಟೋಪ್ ಇರುತ್ತೆ, 6C13 ಐಸೋಟೋಪ್ ಇರುತ್ತೆ. ಈ 6C12 ಅನ್ನೋದು ಒಂದು 30% ಎಕ್ಸಿಸ್ಟ್ ಆಗುತ್ತೆ, 6C13 ಅನ್ನೋದು ಒಂದು 70% ಎಕ್ಸಿಸ್ಟ್ ಆಗುತ್ತೆ. ಸೊ ಈ 30% ಮತ್ತು 70% ಅನ್ನೋದು ಏನು ಹೇಳುತ್ತೆ ನಿಮಗೆ ಅಂದರೆ ಅಬಂಡೆನ್ಸ್. ಅಂದರೆ ಒಂದು ಕಾರ್ಬನ್ ಅಲ್ಲಿ ಕಾರ್ಬನ್ 12 ಐಸೋಟೋಪ್ ಎಷ್ಟು ಅಬಂಡನ್ ಇದೆ, ಕಾರ್ಬನ್ 13 ಎಷ್ಟು ನಮಗೆ ಇದೆ ಅನ್ನೋದು ಹೇಳ್ತಾರೆ. ಅಷ್ಟೇ ಅಲ್ಲ, A1 and A2 ಆರ್ ಅಟಾಮಿಕ್ ಮಾಸ್ ಆಫ್ ದ ಐಸೋಟೋಪ್ಸ್ ಅಂತ ಹೇಳ್ತಾರೆ. ಅಟಾಮಿಕ್ ಮಾಸ್ ಆಫ್ ದ ಐಸೋಟೋಪ್ಸ್. ಇದ್ರ ಮೇಲೆ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಅವು ನಿಮ್ಗೆ ಇನ್ನೂ ಚೆನ್ನಾಗಿ ಈಸಿಯಾಗಿ ಗೊತ್ತಾಗುತ್ತೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಬಿಟ್ಟು. ಅರ್ಥ ಆಯ್ತಲ್ವ ಹೇಳ್ತಾ ಇರೋದು? ಆವರೇಜ್ ಮಾಸ್ ನಮಗೆ ಕೊಟ್ಟಿದ್ದಾಗ N1A1 + N2A2 ಡಿವೈಡ್ ಬೈ N1 + N2. N1 N2 ಆರ್ ರಿಲೇಟಿವ್ ಅಬಂಡೆನ್ಸ್ ಆಫ್ ಐಸೋಟೋಪ್ಸ್ ಅಂತ ಕರಿತೀವಿ.
A1 A2ನ ಅಟಾಮಿಕ್ ಮಾಸ್ ಆಫ್ ದ ಐಸೋಟೋಪ್ಸ್ ಅಂತ ಕರಿತೀವಿ. ಅರ್ಥ ಆಗ್ತದಲ್ವ ಹೇಳ್ತಾ ಇರೋದೇನು ಅಂತ. ಸೊ ಲೈಕ್ ದಟ್ ವಿ ಕ್ಯಾನ್ ಗೋ ಟು ದ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಹೌ ಟು ಅಪ್ಲೈ ದಟ್ ಫಾರ್ಮುಲಾ. 2 ಐಸೋಟೋಪ್ಸ್ ಇದ್ದರೆ N1A1 ಪ್ಲಸ್ N2A2 ಬರುತ್ತೆ. ಅದೇ 3 ಇದ್ದರೆ ಸೇಮ್ ಫಾರ್ಮುಲಾ N1A1 ಪ್ಲಸ್ N2A2 ಪ್ಲಸ್ N3A3 ಡಿವೈಡ್ ಬೈ N1 ಪ್ಲಸ್ N2 ಪ್ಲಸ್ N3 ಅಂತ ಬರೀಬಹುದು. ಸೊ ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡೋಣ. ಸೊ ಒಂದ್ಸರಿ ಈ ಪ್ರಾಬ್ಲಮ್ನ ಓದಿ. ಕ್ಲೋರಿನ್ ಈಸ್ ಅ ಎಲಿಮೆಂಟ್ ಹ್ಯಾಸ್ 2 ಐಸೋಟೋಪ್ಸ್ ಅಂತ ಹೇಳ್ತಾರೆ. ಒಂದ್ರ ಮಾಸು 34.98 ಯೂನಿಟ್ ಅಂತ ಹೇಳಿದ್ದಾರೆ. ಇನ್ನೊಂದ್ರ ಮಾಸು ನಿಮಗೆ 36.98 ಯೂನಿಟ್ ಅಂತ ಹೇಳಿದ್ದಾರೆ. ಸೊ ರಿಲೇಟಿವ್ ಅಬಂಡೆನ್ಸ್ ಆಫ್ ದೀಸ್ ಐಸೋಟೋಪ್ಸ್ ಆರ್ 75.4% ಅಂಡ್ 24.6% ಅಂತ ಹೇಳ್ತಾರೆ. ಒಂದ್ರ ಅಬಂಡೆನ್ಸ್ ನಿಮಗೆ 75.4 ಇದ್ರೆ ಇನ್ನೊಂದು ನಿಮಗೆ 24.6% ಇರುತ್ತೆ ಅಂತ ಹಾಗಿದ್ದಾಗ ಕ್ಯಾಲ್ಕುಲೇಟ್ ದ ಆವರೇಜ್ ಮಾಸ್ ಆಫ್ ದ ಕ್ಲೋರಿನ್ ಆಟಮ್. ಕ್ಯಾಲ್ಕುಲೇಟ್ ದ ಆವರೇಜ್ ಮಾಸ್ ಆಫ್ ದ ಕ್ಲೋರಿನ್ ಆಟಮ್. ಗೊತ್ತಾಗಿದಲ್ವಾ? ಸೊ ಪ್ಲೀಸ್ write the given quantities. What is the atomic mass of first isotope? Atomic mass of first isotope. First isotope. ಇದನ್ನ A1 ಅಂತ ರೆಪ್ರೆಸೆಂಟ್ ಮಾಡ್ಕೊಳ್ಳೋಣ. ಸಿಂಬಲ್ 34.98 ಯೂನಿಟ್ ಅಂತ ಬರೀಬಹುದು. ಅದೇ ನಿಮಗೆ ರಿಲೇಟಿವ್ ಅಬಂಡೆನ್ಸ್ ಆಫ್ ಸೆಕೆಂಡ್ ಐಸೋಟೋಪ್ ಏನಂತ ಕೊಟ್ಟಿದ್ದಾರೆ ನಿಮಗೆ 36.98 ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕೊಟ್ಟಿದ್ದಾರೆ. Now what is the relative abundance of the first isotope? It is 75.4%. What is the relative abundance second isotope? 24.6% ಅಂತ ಕೊಟ್ಟಿದ್ದಾರೆ. Therefore what is the average mass? Therefore average mass ಅನ್ನೋದು ಏನಾಗುತ್ತೆ? Average mass is equal to n formula N1A1 plus N2A2 divided by total abundance N1 plus N2. So simplify ಮಾಡಿ. What is N1? 75.4. N1 is 75.4 into A1. A1 ಅಂದ್ರೆ ಇಲ್ಲಿ 34.98 ಅಂತ ಕೊಟ್ಟಿದ್ದಾರೆ. 34.98 ಪ್ಲಸ್ N2 ಎಷ್ಟು ಕೊಟ್ಟಿದ್ದಾರೆ ನೋಡಿ. N2 ಅನ್ನೋದು ನಿಮಗೆ N2 is equal 24.6 24.6 into what is the value? Mass 36.98 ಅಂತ ಕೊಟ್ಟಿದ್ದಾರೆ. ಸೊ ಡಿವೈಡ್ ಬೈ ಟೋಟಲ್ ಅಬಂಡೆನ್ಸ್ ಏನಾಗಿರುತ್ತೆ ನಿಮಗೆ 75.4 ಪ್ಲಸ್ 24.6. ಟೋಟಲ್ ನಿಮಗೆ ಯಾವಾಗಲೂ 100 ಬರೋದು ನಿಮಗೆ. ಚೆನ್ನಾಗಿ ಬಿಟ್ಕೊಳ್ಳಿ 100. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ, ನೀವು ಒಂದ್ಸಲ ಸಿಂಪ್ಲಿಫೈ ಮಾಡಿ ನೋಡೋಣ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ನೀವು ಸಿಂಪ್ಲಿಫೈ ಮಾಡಿದ್ರೆ ಇದನ್ನು ಇಟ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ 35.47 ಅಟಾಮಿಕ್ ಮಾಸ್ ಯೂನಿಟ್ ಅಂತ ಹೇಳ್ತಾರೆ. ದಿಸ್ ಇಸ್ ದ ಆವರೇಜ್ ಮಾಸ್ ಆಫ್ ದ ಕ್ಲೋರಿನ್. ಆವರೇಜ್ ಮಾಸ್ ಆಫ್ ದ ಕ್ಲೋರಿನ್. ಅರ್ಥ ಆಯ್ತಲ್ವ ಹೇಳಿದ್ದು? ಸೊ in the same manner we will discuss one more example. ಇನ್ನೂ ಒಂದು ಎಕ್ಸಾಂಪಲ್ ನಾವು ಡಿಸ್ಕಸ್ ಮಾಡೋಣ. ಏನು ಇದು ಒಂದ್ಸರಿ ಓದಿ. The radius of the nucleus of the mass number 16 is 3 Fermi ಅಂತ ಹೇಳ್ತಾರೆ. ಯಾವುದೋ ಒಂದು ನ್ಯೂಕ್ಲಿಯಸ್ ಕೊಟ್ಟಿದ್ದಾರೆ, ಅದ್ರ ಮಾಸ್ ನಂಬರ್ ನಿಮಗೆ 16 ಅಂತ ಕೊಟ್ಟಿದ್ದಾರೆ, ಅದ್ರ ರೇಡಿಯಸ್ ನಿಮಗೆ 3 Fermi ಅಂತ ಕೊಟ್ಟಿದ್ದಾರೆ. ನೋಡೋಣ. ಫೈಂಡ್ ದ ರೇಡಿಯಸ್ ಆಫ್ ದ ನ್ಯೂಕ್ಲಿಯಸ್ ಆಫ್ ಮಾಸ್ ನಂಬರ್ 128. ಇವಾಗ ನ್ಯೂಕ್ಲಿಯಸ್ ಮಾಸ್ ನಂಬರ್ 128 ಇರುತ್ತಲ್ವಾ, ಅದರ ರೇಡಿಯಸ್ನ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಹೌ ಕ್ಯಾನ್ ವಿ ಸಾಲ್ವ್ ದಿಸ್? ಹೇಗೆ ಸಾಲ್ವ್ ಮಾಡಬಹುದು ನೋಡಿ. ಇದನ್ನು ಫಸ್ಟ್ A1 is equal to 16 ಅಂತ ತಗೊಳ್ಳೋಣ. R1 is equals to
3 ಫರ್ಮಿ ಅಂತ ತಗೊಳ್ಳೋಣ. A2 ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 128. R2 ಅನ್ನೋದು ನಿಮಗೆ ಕ್ವಶನ್ ಮಾರ್ಕ್ ಆಗಿರುತ್ತೆ. ಇದನ್ನು ಹೇಗೆ ಸಿಂಪ್ಲಿಫೈ ಮಾಡ್ಬೋದು ನಾವು? ನಮಗೆ ಗೊತ್ತಿದೆ ರಿಲೇಷನ್ ಇದೆ ಏನಾದರೂ ರೇಡಿಯಸ್ಗೂ ಮತ್ತು ಮಾಸ್ ನಂಬರ್ಗೆ. ಥಿಂಕ್ ಮಾಡಿ. ವಿ ನೋ ದ್ಯಾಟ್ R is proportional to a to the power of 1/3. ಕರೆಕ್ಟ್ ಅಲ್ವಾ? ಸೊ ಸಿಂಪ್ಲಿಫೈ ಮಾಡಿ. ಇವಾಗ R2 divided by R1 is equal to A2 divided by A1 whole power 1/3. ಸೊ ಸಿಂಪ್ಲಿಫೈ ಮಾಡೋಣ. A2 ಬಂದ್ಬಿಟ್ಟು ನಿಮಗೆ 128 ಅಂತ ಕೊಟ್ಟಿದ್ದಾರೆ. A2 is equals to 128 divided by A1 is 16 whole to the power of 1/3. ಸೊ ಇದೇನು ಬರುತ್ತೆ ನೋಡಿ, ಇಲ್ಲಿ 16 1 8 ಟೈಮ್ಸ್ ಹೋಗುತ್ತಿದ್ದು. ಹಾಗಿದ್ದಾಗ 8ನ ನಾವೇನಂತ ಬರಿಬೋದು? 2/3 ಅಂತ ಬರಿಬೋದಲ್ವಾ? ಹೋಲ್ ಪವರ್ 1/3 ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ದಾಗ R2 by R1 ಅನ್ನೋದು ನಿಮಗೆ R2 by R1 will become equals to 2. Therefore R2 ಅನ್ನೋದು ಏನಾಗುತ್ತೆ ನೋಡಿ, 2 times R1. So 2 into what is R1 value? 3 Fermi. So simplify ಮಾಡಿ. Okay, it is equal to 6 Fermi ಅಂತ ಬರುತ್ತೆ. ಅಂಡರ್ಸ್ಟುಡ್? ಅರ್ಥ ಆಗ್ತದೆ ಹೇಳ್ತಾ ಏನಂತ? ಸೊ ಲೈಕ್ ದಟ್ ಈ ಫಾರ್ಮುಲಾನ ಹೇಗೆ ಅಪ್ಲೈ ಮಾಡಬೇಕು ಅಂತ ಒಂದು ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದೀವಿ. Now let us see the next one, that is nuclear force. Nuclear force ಏನಿದು? ಇಲ್ಲಿ ನಮಗೊಂದು ಕ್ವಶನ್ ನಾವು ಹಾಕ್ಕೋಬೇಕು. ನ್ಯೂಕ್ಲಿಯಸ್ ಒಳಗಡೆ ಈ ನ್ಯೂಟ್ರಾನ್ಸ್ ಮತ್ತು ಪ್ರೋಟಾನ್ಸ್ ಎರಡು ಇರುತ್ತೆ ಅಂತ ಹೇಳಿದ್ದೀವಿ. ಆದರೆ ಆ ನ್ಯೂಟ್ರಾನ್ಸ್ ಪ್ರೋಟಾನ್ಸ್ ಇರಬೇಕು ಅಂತಂದರೆ ರೀಸನ್ ಏನು ಅಂತಂದಾಗ, ಸೊ ವಿ ಹ್ಯಾವ್ ಟು ಥಿಂಕ್ ದಟ್ ದೇರ್ ಶುಡ್ ಬಿ ಸಮ್ ಫೋರ್ಸ್ ವಿಚ್ ವಿಲ್ ಹೋಲ್ಡ್ ನ್ಯೂಟ್ರಾನ್ಸ್ ಅಂಡ್ ಪ್ರೋಟಾನ್ಸ್ ಟುಗೆದರ್. ನ್ಯೂಟ್ರಾನ್ಸ್ ಮತ್ತು ಪ್ರೋಟಾನ್ಸ್ ಎರಡರನ್ನು ಏನೋ ಒಂದು ಹಿಡ್ದಿಕ್ಕಿರುತ್ತೆ ಅಂತ ಹೇಳ್ತಾರೆ. ಆ ಒಂದು ಫೋರ್ಸ್ನ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೀವಿ. ವಿ ಕಾಲ್ ದಟ್ ಆಸ್ ಅ ನ್ಯೂಕ್ಲಿಯರ್ ಫೋರ್ಸ್. ಗೊತ್ತಾಗಿದಲ್ವಾ? ಸೊ ವಾಟ್ ಆರ್ ದ ಪ್ರಾಪರ್ಟೀಸ್ ಇಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್? ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ನ್ಯೂಕ್ಲಿಯರ್ ಫೋರ್ಸ್ ಹೇಗಿರುತ್ತೆ, ಅದರ ಪ್ರಾಪರ್ಟೀಸ್ ಏನು ಅನ್ನೋದನ್ನ ನೋಡೋಣ. ಸಿ ಹಿಯರ್, ಫಸ್ಟ್ ಒನ್, ನ್ಯೂಕ್ಲಿಯರ್ ಫೋರ್ಸ್ ಈಸ್ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ದ ನೇಚರ್. ನಾವು ಫಸ್ಟ್ PUC ಅಲ್ಲಿ ಫಂಡಮೆಂಟಲ್ ಫೋರ್ಸಸ್ ನಾವು ಓದಿದ್ದೀವಿ. ಏನದು ಅಂತಂದರೆ ದ ಗ್ರಾವಿಟೇಷನಲ್ ಫೋರ್ಸ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ. ಈ ಎಲ್ಲ ಫಂಡಮೆಂಟಲ್ ಫೋರ್ಸಸ್ಸಲ್ಲೂ ಈ ನ್ಯೂಕ್ಲಿಯರ್ ಫೋರ್ಸ್ ಅನ್ನೋದು ಸ್ಟ್ರಾಂಗೆಸ್ಟ್ ಫೋರ್ಸ್ ಆಗಿರುತ್ತೆ ಅಂತ ಹೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ನ್ಯೂಕ್ಲಿಯರ್ ಫೋರ್ಸ್ ಅನ್ನೋದು ಶಾರ್ಟ್ ರೇಂಜ್ ಫೋರ್ಸಸ್ ಅಂತ ಕರೆದಿದ್ದೀವಿ. ಯಾಕೆ ಶಾರ್ಟ್ ರೇಂಜ್ ಫೋರ್ಸಸ್ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ, ಬಿಕಾಸ್ ದೇ ಎಕ್ಸಿಸ್ಟ್ ವಿತಿನ್ ದ ನ್ಯೂಕ್ಲಿಯಸ್. ವಿತಿನ್ ನ್ಯೂಕ್ಲಿಯಸ್ ಎಷ್ಟಪ್ಪ ಸೈಜು? 10⁻⁻15 ಮೀಟರ್ ಅಂತ ಹೇಳಿದ್ದೀವಿ. ಅಂದರೆ ನ್ಯೂಕ್ಲಿಯಸ್ ಸೈಜು ತುಂಬ ಕಡಿಮೆ ಇರುತ್ತೆ. ಅಂದರೆ ಸ್ವಲ್ಪ ಆ ಒಂದು ರೇಂಜಲ್ಲಿ ಮಾತ್ರನೇ ಈ ನ್ಯೂಕ್ಲಿಯರ್ ಫೋರ್ಸ್ ಅನ್ನೋದು ಎಕ್ಸಿಸ್ಟ್ ಆಗಿರುತ್ತೆ. ಹಾಗಾಗಿ ಅದನ್ನು ಶಾರ್ಟ್ ರೇಂಜ್ ಫೋರ್ಸಸ್ ಅಂತ ಕರೆದಿದ್ದೀವಿ. ನೋಡಿ, ಜನರಲ್ ಆಗಿ ಎರಡು ನ್ಯೂಕ್ಲಿಯಾನ್ಸ್ ಅನ್ನೋದು ತುಂಬ ಹತ್ತಿರದಲ್ಲಿ ಬಂದಿದೆ ಅಂತ ಅನ್ಕೊಳ್ಳಿ. ಫ್ಯೂ ಫೆಮ್ಟೋಮೀಟರ್ಸ್ ಫಾರ್ ರ್ಯಾಪಿಡ್ಲಿ ಟು 0 ಆಸ್ ದರ್ ಡಿಸ್ಟೆನ್ಸ್ ಇಸ್ ಮೋರ್ ದ್ಯಾನ್. ಇವಾಗ ಫಾರ್ ಎಕ್ಸಾಂಪಲ್ 3 ಫರ್ಮಿ, 4 ಫರ್ಮಿ, 5 ಫರ್ಮಿ ಆ ರೀತಿ ನಾವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಹತ್ರ ನಿಮಗೆ ಈ ನ್ಯೂಕ್ಲಿಯರ್ ಫೋರ್ಸ್ ಅನ್ನೋದು 0 ಆಗೋಗುತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಬರುತ್ತೆ. ದಟ್ ಈಸ್ ಅ ಪಾಯಿಂಟ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅರ್ಥದಲ್ಲಿ ಹೇಳಿದ್ದು ನೋಡಿ, ನ್ಯೂಕ್ಲಿಯರ್ ಫೋರ್ಸ್ ಬಿಟ್ವೀನ್ ದ 2 ನ್ಯೂಕ್ಲಿಯಾನ್ಸ್
fall rapidly to zero as their distance is more than few femtometers ಅಂದ್ರೆ few fermis ಆದ್ಮೇಲೆ ಆ ನ್ಯೂಕ್ಲಿಯರ್ ಫೋರ್ಸ್ ಅನ್ನೋದು ಝೀರೋ ಆಗಿ ಹೋಗುತ್ತೆ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಸಿ ಹಿಯರ್ ವಾಟ್ ಇಸ್ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಚಾರ್ಜ್ ಇಂಡಿಪೆಂಡೆಂಟ್ ಅಂತ ಹೇಳ್ತಾರೆ. ಚಾರ್ಜ್ ಇಂಡಿಪೆಂಡೆಂಟ್ ಏನಿದ್ರ ಮೀನಿಂಗ್ ಏನು? ಚಾರ್ಜ್ ಇಂಡಿಪೆಂಡೆಂಟ್ ಅಂತ ಯಾಕೆ ಕರಿತಾ ಇದ್ದೀವಿ ಅಂತಂದ್ರೆ, ನೋಡಿ, ಪ್ರೋಟಾನ್ ಪಾಸಿಟಿವ್ ಚಾರ್ಜ್, ನ್ಯೂಟ್ರಾನ್ ನ್ಯೂಟ್ರಲ್ ಇನ್ ನೇಚರ್. ಹಾಗಾಗಿ ಇಲ್ಲಿ ನೋಡಿ, ಪ್ರೋಟಾನ್ಗೆ ಮತ್ತು ನ್ಯೂಟ್ರಾನ್ಗೆ ಎಷ್ಟು ಫೋರ್ಸ್ ಇರುತ್ತೋ ನ್ಯೂಟ್ರಾನ್ಗೆ ಮತ್ತು ನ್ಯೂಟ್ರಾನ್ಗೂ ಅಷ್ಟೇ ಫೋರ್ಸ್ ಇರುತ್ತೆ. ಪ್ರೋಟಾನ್ಗೆ ಮತ್ತು ಪ್ರೋಟಾನ್ಗೂ ಸಹ ಅಷ್ಟೇ ಫೋರ್ಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ಚಾರ್ಜ್ ಇಂಡಿಪೆಂಡೆಂಟ್ ಅಂತ ಕರೀತಾರೆ. ಅಷ್ಟೇ ಅಲ್ಲ, ದಿಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ದ ಸ್ಯಾಚುರೇಷನ್ ಫೋರ್ಸಸ್ ಅಂತ ಕರಿತೀವಿ. ಸ್ಯಾಚುರೇಷನ್ ಫೋರ್ಸಸ್. ಏನ್ ಸ್ಯಾಚುರೇಷನ್ ಅಂತಂದ್ರೆ ಒಂದು ನ್ಯೂಕ್ಲಿಯಸ್ ಅಲ್ಲ, ಒಂದು ನ್ಯೂಕ್ಲಿಯಾನ್ ಅನ್ನೋದು, ನ್ಯೂಕ್ಲಿಯಸ್ ಅಲ್ಲ, ನ್ಯೂಕ್ಲಿಯಾನ್ ಅನ್ನೋದು ತುಂಬಾ ನ್ಯೂಕ್ಲಿಯಾನ್ಸ್ ಜೊತೆ ಇಂಟರ್ಯಾಕ್ಟ್ ಆಗಲ್ಲ. ಒಂದು ನ್ಯೂಕ್ಲಿಯಾನ್ ಅನ್ನೋದು ಕೆಲವು ನ್ಯೂಕ್ಲಿಯಾನ್ಸ್ ಜೊತೆ ಮಾತ್ರ ಇಂಟ್ರಾಕ್ಟ್ ಆಗುತ್ತೆ. ಇಂಟ್ರಾಕ್ಟ್ ಮಾಡಿದ ತಕ್ಷಣ ಅದು ಸ್ಯಾಚುರೇಟ್ ಆಗೋಗುತ್ತೆ, ಓಕೆ, ಸ್ಟೇಬಲ್ಗೆ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನ ದೇ ಆರ್ ಕಾಲ್ಡ್ ಆಸ್ ಸ್ಯಾಚುರೇಷನ್ ಫೋರ್ಸಸ್ ಅಂತನೂ ಕರಿತೀವಿ. ಸ್ಯಾಚುರೇಷನ್ ಫೋರ್ಸಸ್. ಅಷ್ಟೇ ಅಲ್ಲ, ನ್ಯೂಕ್ಲಿಯರ್ ಫೋರ್ಸ್ ಆರ್ ಕಾಲ್ಡ್ ಆಸ್ ಎಕ್ಸ್ಚೇಂಜ್ ಫೋರ್ಸಸ್ ಅಂತ ಕರಿತೀವಿ. ಎಕ್ಸ್ಚೇಂಜ್ ಫೋರ್ಸಸ್. ಯಾಕೆ ಎಕ್ಸ್ಚೇಂಜ್ ಫೋರ್ಸಸ್ ಅಂತ ಕರಿತಾ ಇದ್ವಿ ನಾವು ಅಂತಂದರೆ, ಈ ನ್ಯೂಕ್ಲಿಯರ್ ಫೋರ್ಸ್ ಅನ್ನೋದು ಯಾವುದರಿಂದ ಬರುತ್ತೆ ಅಂತಂದರೆ ಬಿಕಾಸ್ ಆಫ್ ಎಕ್ಸ್ಚೇಂಜ್ ಆಫ್ ಎಲಿಮೆಂಟರಿ ಪಾರ್ಟಿಕಲ್ಸ್ ಕಾಲ್ಡ್ ಪೈ ಮೆಸಾನ್ಸ್ ಅಂತ ಇರುತ್ತೆ. ಇನ್ನೂ ಎಲಿಮೆಂಟರಿ ಪಾರ್ಟಿಕಲ್ಸ್ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಅಲ್ಲದೆ ಇನ್ನೂ ಎಲಿಮೆಂಟರಿ ಪಾರ್ಟಿಕಲ್ಸ್ ಇರುತ್ತೆ. ಮೆಸಾನ್ಸ್, ಪಯಾನ್ಸ್ ಇವೆಲ್ಲ ಬರ್ತಾ ಇರುತ್ತೆ. ಅದರಲ್ಲಿ ಪೈ ಮೆಸಾನ್ಸ್ ಅನ್ನೋ ಒಂದು ಪಾರ್ಟಿಕಲ್ಸ್ ಇರುತ್ತೆ. ಆ ಪಾರ್ಟಿಕಲ್ಸ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳುತ್ತೆ. ಅಂದರೆ ಪ್ರೋಟಾನು ನ್ಯೂಟ್ರಾನು, ನ್ಯೂಟ್ರಾನು ಇನ್ನೊಂದು ನ್ಯೂಟ್ರಾನು, ಪ್ರೋಟಾನ್ ಇನ್ನೊಂದು ಪ್ರೋಟಾನು ಏನು ಮಾಡುತ್ತೆ, ಪೈ ಮೆಸಾನ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರಿಂದ ಅವೆರಡರ ಮಧ್ಯದಲ್ಲಿ ಒಂದು ರಿಲೇಷನ್, ಒಂದು ಬಾಂಡ್ ಅನ್ನೋದು ಡೆವಲಪ್ ಆಗುತ್ತೆ. ಅದನ್ನೇ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರೆದಿದ್ದೀವಿ. ಅರ್ಥ ಆಗ್ತದಲ್ವ ಹೇಳಿದ್ದು? ಆ್ಯಂಡ್ ದೀಸ್ ಫೋರ್ಸಸ್ ಆರ್ ನಾನ್ ಸೆಂಟ್ರಲ್ ಫೋರ್ಸಸ್. These forces are non-central forces. ಏನ್ ನಾನ್ ಸೆಂಟ್ರಲ್ ಫೋರ್ಸಸ್ ಅಂತಂದ್ರೆ, it does not act along the line of sight. along the line of sight ಅಂತ ಹೇಳ್ತಾರೆ. ನೋಡಿ, ಎಲೆಕ್ಟ್ರೋ ಸ್ಟ್ಯಾಟಿಕ್ ಫೋರ್ಸ್ ಅನ್ನೋದು ಸೆಂಟ್ರಲ್ ಫೋರ್ಸ್. ಅಂದ್ರೆ ಎರಡು ಚಾರ್ಜ್ ಪಾರ್ಟಿಕಲ್ಸ್ ನಾವು ತಗೊಂಡಿದ್ದಾಗ ಅವೆರಡರ ಮಧ್ಯದಲ್ಲಿ ಫೋರ್ಸ್ ಅನ್ನೋದು ಯಾವಾಗಲೂ ಅಲಾಂಗ್ ದ ಲೈನ್ ಜಾಯಿನ್ ದ ಟೂ ಚಾರ್ಜಸ್ ಇರುತ್ತೆ. ಅದಕ್ಕೆ ಅದನ್ನ ಸೆಂಟ್ರಲ್ ಫೋರ್ಸ್ ಅಂತ ಕರೆದಿದ್ದೀವಿ. ಅದೇ ಬಟ್ ಇಲ್ಲಿ ನ್ಯೂಕ್ಲಿಯರ್ ಫೋರ್ಸ್ ಅನ್ನೋದು ಸೆಂಟ್ರಲ್ ಫೋರ್ಸ್ ಆಗಿರಲ್ಲ. ಅಂದರೆ ಎರಡು ನ್ಯೂಕ್ಲಿಯಾನ್ಸ್ ನಾವು ತಗೊಂಡ್ರೆ ನ್ಯೂಟ್ರಾನ್ ಪ್ರೋಟಾನ್ ಆಗಿರ್ಬೋದು, ನ್ಯೂಟ್ರಾನ್ ಆಗಿರ್ಬೋದು, ಪ್ರೋಟಾನ್ ಆಗಿರ್ಬೋದು. ತಗೊಂಡಿದ್ದಾಗ ಇವೆರಡರ ಮಧ್ಯದಲ್ಲಿ ಫೋರ್ಸ್ ಹೀಗೆ ಇರಬೇಕಂತ ರೂಲ್ ಇಲ್ಲ. ಇವೆರಡರ ಮಧ್ಯದಲ್ಲಿ ಹೇಗೆ ಬೇಕಾದರೂ ಫೋರ್ಸ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ. ಗೊತ್ತಾಗಿದೆ? ಅದಕ್ಕೆ ಅದನ್ನ ನಾನ್ ಸೆಂಟ್ರಲ್ ಫೋರ್ಸಸ್ ಅಂತ ಕರೆದಿದ್ದಾರೆ. ನೆಕ್ಸ್ಟ್, ನ್ಯೂಕ್ಲಿಯರ್ ಫೋರ್ಸ್ ಈಸ್ ಸ್ಪಿನ್ ಡಿಪೆಂಡೆಂಟ್ ಅಂತ ಹೇಳಿದ್ದಾರೆ. ನ್ಯೂಕ್ಲಿಯರ್ ಫೋರ್ಸ್ ಈಸ್ ಸ್ಪಿನ್ ಡಿಪೆಂಡೆಂಟ್. ವಾಟ್ ಈಸ್ ಸ್ಪಿನ್ ಡಿಪೆಂಡೆಂಟ್ ಮೀನಿಂಗ್? ನೋಡಿ, ಸ್ಪಿನ್ ಡಿಪೆಂಡೆಂಟ್ ಅಂದ್ರೆ ಏನು ಅಂತಂದಾಗ, ನ್ಯೂಕ್ಲಿಯಸ್ ಒಳಗಡೆ ಈ ನ್ಯೂಟ್ರಾನ್ಸ್ ಮತ್ತು ಪ್ರೋಟಾನ್ಸ್ ಅನ್ನೋದು ಸ್ಪಿನ್ ಮೋಷನ್ನ ಹೊಂದಿರುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಆ ಸ್ಪಿನ್ ಮೇಲೂ ಸಹ ಇದು ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಎರಡು ಪಾರ್ಟಿಕಲ್ನ ತಗೊಂತೀವಿ, ಒಂದೇ ರೀತಿ ಇದ್ದರೆ ಸ್ಪಿನ್ನು ಪ್ಯಾರಲಲ್ ಸ್ಪಿನ್ ಅಂತ ಕರಿತೀವಿ. ಒಂದು ಪಾರ್ಟಿಕಲ್ ಓಕೆ ಡಿಫ್ರೆಂಟ್ ಆಗಿದೆ, ಆಂಟಿ ಪ್ಯಾರಲಲ್ ಸ್ಪಿನ್ ಅಂತ ಹೇಳ್ತಾರೆ. ಸೊ ಡಿಪೆಂಡಿಂಗ್ ಆನ್ ಪ್ಯಾರಲಲ್ ಸ್ಪಿನ್ ಅಂಡ್ ಆಂಟಿ ಪ್ಯಾರಲಲ್ ಸ್ಪಿನ್ ವಿ ಕ್ಯಾನ್ ಸೇ ನ್ಯೂಕ್ಲಿಯರ್ ಫೋರ್ಸ್ ಡಿಪೆಂಡ್ಸ್ ಅಂತ ಹೇಳ್ತಾರೆ. ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸಸ್. ಇದೆಲ್ಲ ಯಾಕೆ ಸರ್ ಓದ್ಬೇಕು ನಾವು ಅಂದರೆ, ನಿಮಗೆ ಬೋರ್ಡ್ಗೆ 5 ಮಾರ್ಕ್ಸ್ ಕೇಳೋ ಅವಕಾಶ ಇದೆ. ಅಷ್ಟೇ ಅಲ್ಲ, ಎಂಟ್ರೆನ್ಸ್ ಪಾರ್ಟ್ಗೆ ನಿಮಗೆ ಥಿಯರಿ ಬಿಟ್ಸ್ ಥರನೂ ಬರೋ ಅವಕಾಶ ಇರುತ್ತೆ ಅಂತ ಹೇಳ್ತಾರೆ.
So that is about the characteristics of nuclear forces. Now let us see the next concept, that is Einstein's mass energy relation. Einstein's mass energy relation. ನಿಮ್ಗೆಲ್ಲರೂ ಗೊತ್ತೇ ಇರುತ್ತೆ ಐನ್ಸ್ಟೀನ್ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅವ್ರೇನು ಹೇಳ್ತಾರೆ ಐನ್ಸ್ಟೀನ್ ಅವರು ಅಂತಂದರೆ, ನೋಡಿ, ಎನರ್ಜಿ ಅನ್ನೋದು ಮಾಸ್ ಆಗಿ ಕನ್ವರ್ಟ್ ಆಗತ್ತೆ. ಮಾಸ್ ಅನ್ನೋದು ಎನರ್ಜಿಯಾಗೆ ಕನ್ವರ್ಟ್ ಆಗುತ್ತೆ. ಅಂದರೆ ಎನರ್ಜಿ ಅಂಡ್ ಮಾಸ್ ಬೋತ್ ಆರ್ ಇಂಟರ್ ಕನ್ವರ್ಟಬಲ್ ಅಂತ ಕರೀತಾರೆ. ಸೊ ಸಿ ಹಿಯರ್, ಅಕಾರ್ಡಿಂಗ್ ಟು ಐನ್ಸ್ಟೀನ್ energy and mass both are interconvertible ಅಂತ ಹೇಳ್ತಾರೆ. interconvertible. energy and mass both are interconvertible. For example, ನೋಡಿ ಇಲ್ಲಿ, if a particle has a mass m, then what is the energy associated? energy associated with that particle ಎಷ್ಟಿರುತ್ತೆ ಅಂತಂದಾಗ it is given by ಎಲ್ಲ ಫೆಮಿಲಿಯರ್ ಈಕ್ವೇಶನ್, ಫೇಮಸ್ ಈಕ್ವೇಶನ್, E = mc ಸ್ಕ್ವೇರ್ ಅಂತ ಹೇಳ್ತಾರೆ. E = mc ಸ್ಕ್ವೇರ್. ಅರ್ಥ ಇದೆ ಹೇಳಿದ್ದು? ಯಾವುದೇ ಒಂದು ಪಾರ್ಟಿಕಲ್ ನಿಮಗೆ ಎಂ ಮಾಸ್ ಇದ್ದರೆ ಅದಕ್ಕೆ ಎಷ್ಟು ಎನರ್ಜಿ ಇರುತ್ತೆ ಅಂತಂದರೆ E = mc ಸ್ಕ್ವೇರ್ ಅಷ್ಟು ಎನರ್ಜಿ ಇರುತ್ತೆ. ಏನದು ಸಿ ಅಂದರೆ ಏನು ಅಂತಂದಾಗ, ಸಿ ಹಿಯರ್, ವೇರ್ ಸಿ ಈಸ್ ದ ಸ್ಪೀಡ್ ಆಫ್ ಲೈಟ್. ಅಂತ ಕರೆದಿದ್ದಾರೆ. ಗೊತ್ತಾಗಿದಲ್ವ ಹೇಳಿದ್ದೇನು ಅಂತ? ನಾವು ನೋಡಿ, ಇಲ್ಲಿ ಅವರು ಸ್ಟೇಟ್ಮೆಂಟ್ ಹೇಳ್ತಾರೆ ಏನು ಅಂತಂದರೆ, ಎನರ್ಜಿ ಮತ್ತು ಮಾಸ್ ಎರಡು ಇಂಟರ್ ಕನ್ವರ್ಟಬಲ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎನರ್ಜಿ ಮಾಸ್ ಕನ್ವರ್ಟ್ ಆಗುತ್ತೆ, ಮಾಸ್ ಎನರ್ಜಿಯಾಗೆ ಕನ್ವರ್ಟ್ ಆಗುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ಏನು ಅಂತ ಅಂದಿದ್ದಾಗ, ವಿ ಕ್ಯಾನ್ ಗೋ ವಿತ್ ಎಕ್ಸಾಂಪಲ್ಸ್ ಫಾರ್ mass energy relation. First one ಏನು ಅಂತಂದಾಗ, we can call it as pair production ಅಂತ ಹೇಳ್ತೀವಿ ನಾವು. pair production. ಇದೊಂದು ಎಕ್ಸಾಂಪಲ್ ಫಾರ್ pair production. ಏನು ಹೇಳುತ್ತಿದ್ದು ಅಂತಂದಾಗ, ಸಿ ಹಿಯರ್, ಇಲ್ಲಿ ಗಾಮಾ ರೇಡಿಯೇಷನ್ ಅನ್ನೋದು ನಿಮಗೆ ಎಲೆಕ್ಟ್ರಾನ್ ಪಾರ್ಟಿಕಲ್ ಹಾಗೂ ಪ್ರೋಟಾನ್ ಪಾರ್ಟಿಕಲ್ ಆಗಿ ಸ್ಪ್ಲಿಟ್ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಈ ಪೇರ್ ಪ್ರೊಡಕ್ಷನ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಎನರ್ಜಿ ಅಂತಂದ್ರೆ ಗಾಮಾ ರೇಡಿಯೇಷನ್ ಅಂತ ಹೇಳ್ತೀವಿ. ಈ ಗಾಮಾ ರೇಡಿಯೇಷನ್ ನಿಮಗೆ ಎಲೆಕ್ಟ್ರಾನ್ ಪಾರ್ಟಿಕಲ್ ಆಗಿ ಮತ್ತು ಪಾಸಿಟ್ರಾನ್ ಪಾರ್ಟಿಕಲ್ ಆಗಿ ಸ್ಪ್ಲಿಟ್ ಆಗುತ್ತೆ. ಈ ಎಲೆಕ್ಟ್ರಾನ್ ಮತ್ತು ಪಾಸಿಟ್ರಾನ್ ಅನ್ನೋದು ನಿಮಗೆ ಪಾರ್ಟಿಕಲ್ಸ್ ಆಗಿರೋದ್ರಿಂದ ಎನರ್ಜಿ ಈಸ್ ಗೆಟಿಂಗ್ ಕನ್ವರ್ಟಿಂಗ್ ಇಂಟು ಮಾಸ್, ಅಂದ್ರೆ ಮೆಟೀರಿಯಲ್ ಪಾರ್ಟಿಕಲ್ಸ್. ಅದಕ್ಕೆ ನಿಮಗೆ ಪೇರ್ ಪ್ರೊಡಕ್ಷನ್ ಅಂತ ಹೇಳ್ತಾ ಇದೀವಿ ನಾವಿಲ್ಲಿ. ಸೊ ವಾಟ್ ಈಸ್ ದಿಸ್ ಪಾಸಿಟ್ರಾನ್ ಅನ್ನೋದೇನು ಅಂತಂದಾಗ, ಇಟ್ ಈಸ್ ದ ಆಂಟಿ ಪಾರ್ಟಿಕಲ್ ಅಂತ ಕರಿತೀವಿ. ಯಾವುದಕ್ಕೆ? ಆಂಟಿ ಪಾರ್ಟಿಕಲ್ ಆಫ್ ಎಲೆಕ್ಟ್ರಾನ್.
antiparticle of electron. That is, this particle will have same mass as that of electron, but ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತೀವಿ. ಬಟ್ ಪಾಸಿಟಿವ್ ಚಾರ್ಜ್. ಪ್ರೋಟಾನ್ ಅಲ್ಲ, ಅದು ಪಾಸಿಟ್ರಾನ್. ಚೆನ್ನಾಗೆ ನೆನಪಿಟ್ಕೊಳ್ಳಿ. ದಿಸ್ ದ ಪೇರ್ ಪ್ರೊಡಕ್ಷನ್ ಅಂತ ಹೇಳ್ತಾರೆ. ಎನರ್ಜಿ ಗೆಟಿಂಗ್ ಕನ್ವರ್ಟಿಂಗ್ ಇಂಟು ಪಾರ್ಟಿಕಲ್ ಮಾಸ್ ಅಂತ ಹೇಳ್ತಾರೆ. ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ಆಲ್ಸೋ ಹ್ಯಾವ್ ಪೇರ್ ಅನ್ಹಿಲೇಷನ್ ಅಂತ ಹೇಳ್ತಾರೆ. ಪೇರ್ ಅನ್ಹಿಲೇಷನ್. ವಾಟ್ ಈಸ್ ಪೇರ್ ಅನ್ಹಿಲೇಷನ್ ಅಂತಂದಾಗ ಇಲ್ಲಿ ಏನಾಗತ್ತೆ ಅಂತಂದಾಗ, ಸಿ ಹಿಯರ್ ಎಲೆಕ್ಟ್ರಾನ್ ಅಂಡ್ ಪಾಸಿಟ್ರಾನ್ ಕಂಬೈನ್ಸ್ ಟು ಗಿವ್ ರೇಡಿಯೇಷನ್ ಅಂತ ಹೇಳ್ತಾರೆ. ಗಾಮಾ ರೇಡಿಯೇಷನ್. ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ವಾಟ್? ಮೆಟೀರಿಯಲ್ ದಟ್ ಈಸ್ ಪಾರ್ಟಿಕಲ್ಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಎನರ್ಜಿ. ಅರ್ಥ ಆಯ್ತಾ? ದಿಸ್ ದ ಪೇರ್ ಪ್ರೊಡಕ್ಷನ್ ಅಂಡ್ ಪೇರ್ ಅನ್ಹಿಲೇಷನ್ ಆರ್ ಎಕ್ಸಾಂಪಲ್ಸ್ ಆಫ್ Einstein's mass energy relation. So therefore, ಇಲ್ಲಿ ನೋಟ್ ಅಂತ ಒಂದು ಪಾಯಿಂಟ್ ಬರ್ದಿರ್ತೀನಿ. ಕ್ಯಾನ್ ಯು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಎನರ್ಜಿ ಈಕ್ವಲೆಂಟ್? ವಾಟ್ ಈಸ್ ದ ಎನರ್ಜಿ ಈಕ್ವಲೆಂಟ್? ಎನರ್ಜಿ ಈಕ್ವಲೆಂಟ್ ಆಫ್ 1 gram ಆಫ್ ಮಾಸ್ ಈಸ್. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ನೋಡಿ. ಇ ಇಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ ಅಲ್ವಾ ಫಾರ್ಮುಲಾ. ಎಮ್ ಅಂದರೆ 1 ಗ್ರಾಮ್, ಗ್ರಾಮ್ ಅಂದರೆ 10⁻³ kg ಇಂಟು ಸಿ 3 × 10⁸ ಹೋಲ್ ಸ್ಕ್ವೇರ್. ನಾವು ಮಾಡಿದ್ದಾಗ ಇ ಇಸ್ ಈಕ್ವಲ್ ಟು ಏನು ಬರುತ್ತೆ ನೋಡಿ ಇಲ್ಲಿ. ಸೊ 3 ಸ್ಕ್ವೇರ್ ಅಂದರೆ 9 ಇಂಟು 10⁻³ ಇಂಟು 10⁻16 ತಗೊಂಡಿದ್ದಾಗ ನಮಗೆ 9 ಇಂಟು 10⁻13 ಜೌಲ್ಸ್ ಅಂತ ಬರುತ್ತೆ. ಗೊತ್ತಾಯ್ತಲ್ವ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು. ಇನ್ ದ ಸೇಮ್ ಮ್ಯಾನರ್ ವಾಟ್ ಈಸ್ ದ ಎನರ್ಜಿ ಈಕ್ವಲೆಂಟ್? ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. ಎನರ್ಜಿ ಈಕ್ವಲೆಂಟ್ ಆಫ್ 1 atomic mass unit is equal to 931.5 million electron volt ಅಂತ ಹೇಳ್ತಾರೆ. 931.5 million electron volt. ಅರ್ಥ ಇದೆಲ್ಲ ಹೇಳಿದ್ದು. ಎನರ್ಜಿ ಈಕ್ವಲೆಂಟ್ ಆಫ್ 1 atomic mass unit is 931.5 million electron volt. ವಾಟ್ ಈಸ್ ದಿಸ್? ಎಲೆಕ್ಟ್ರಾನ್ ವೋಲ್ಟ್ ಅಂದ್ರೆ ಏನಿಲ್ಲಿ ಅಂತಂದಾಗ, ವೇರ್ 1 electron volt is equal to 1.6 into 10⁻⁻19 ಜೌಲ್ಸ್ ಅಂತ ಹೇಳ್ತೀವಿ. ಮಿಲಿಯನ್ ಅಂದ್ರೆ 10⁻6 ಮೆಗಾ ಅಂತಾನು ಕರಿಬಹುದು. ದಟ್ ಈಸ್ ಅಬೌಟ್ ದ ಎನರ್ಜಿ ಈಕ್ವಲೆಂಟ್ ಆಫ್ 1 atomic mass unit. Now let us see the next thing, that is mass defect. ಏನಿದು ಮಾಸ್ ಡಿಫೆಕ್ಟ್ ಅಂದರೆ ಏನು ನೋಡಿ. ನ್ಯೂಕ್ಲಿಯಸ್ ಹೋಲ್ ಆಗಿ ನಾವು ತಗೊಂಡಿದ್ದಾಗ ಆ ಹೋಲ್ ನ್ಯೂಕ್ಲಿಯಸ್ನ ಮಾಸ್ ಮೆಜರ್ ಮಾಡಿದ್ರೆ ಒಂದು ಮಾಸ್ ನಮಗೆ ಸಿಗುತ್ತೆ. ಆ ನ್ಯೂಕ್ಲಿಯಸ್ ಇಸ್ ಮೇಡ್ ಅಪ್ ಆಫ್ ವಾಟ್? ನ್ಯೂಟ್ರಾನ್ಸ್ ಮತ್ತು ಪ್ರೋಟಾನ್ಸ್ ಅಷ್ಟೇ ತಾನೆ. ಇವಾಗ ನ್ಯೂಕ್ಲಿಯಸ್ ಮಾಸ್ ಅಂದ್ರೆ ಏನಿಲ್ಲಿ? ಮಾಸ್ ಆಫ್ ದ ಪ್ರೋಟಾನ್ಸ್ ಪ್ಲಸ್ ಮಾಸ್ ಆಫ್ ದ ನ್ಯೂಟ್ರಾನ್ಸ್. ಓಕೆ, ಇವೆರಡನ್ನ ಆ್ಯಡ್ ಮಾಡಿದ್ರೆ ಒಂದು ಮಾಸ್ ನಮಗೆ ಬರುತ್ತೆ. ಬಟ್ ಇವೆರಡು ಸೇಮ್ ಇರುತ್ತಾ ಅಂತಂದ್ರೆ ಸೇಮ್ ಇರಲ್ಲ. ಓಕೆ, ಅದ್ರ ಡಿಫರೆನ್ಸ್ ಏನಾದ್ರೆ ಇದೋ ಅದನ್ನ ಮಾಸ್ ಡಿಫೆಕ್ಟ್ ಅಂತ ಕರೆದಿದ್ದೀವಿ. ಸೊ ಮಾಸ್ ಡಿಫೆಕ್ಟ್ ಆಫ್ ಎ ನ್ಯೂಕ್ಲಿಯಸ್ ಈಸ್ ದ ಡಿಫರೆನ್ಸ್ ಇನ್ ಮಾಸ್ ಆಫ್ ದ ನ್ಯೂಕ್ಲಿಯಸ್ ಅಂಡ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ನ್ಯೂಕ್ಲಿಯಾನ್ಸ್ ಅಂತ ಹೇಳ್ತಾರೆ. ಸೊ ಇದನ್ನ ಹೇಗೆ ಬರೀಬಹುದು ನಾವು ಅಂತ ಯೋಚನೆ ಮಾಡಿ. ಮಾಸ್ ಡಿಫೆಕ್ಟ್ನ ನಾವು ಡೆಲ್ಟಾ ಎಂ ಅಂತ ರೆಪ್ರೆಸೆಂಟ್ ಮಾಡಬಹುದು. ಸೊ ಸಿ ಹಿಯರ್ ವಿ ಕ್ಯಾನ್ ರೈಟ್ ಝೆಡ್. ವಾಟ್ ಇಸ್ ದ ಮಾಸ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ನ್ಯೂಕ್ಲಿಯಾನ್ಸ್ ಇಲ್ಲಿ ಅಂತಂದ್ರೆ, ಸಿ ಹಿಯರ್ ಝೆಡ್ ಇಂಟು ಮಾಸ್ ಆಫ್ ದ ಪ್ರೋಟಾನ್ಸ್ ಪ್ಲಸ್ ಎ ಮೈನಸ್ ಝೆಡ್ ಇಂಟು
ಮಾಸ್ ಆಫ್ ದ ನ್ಯೂಟ್ರಾನ್ಸ್ ಮೈನಸ್ ಆಕ್ಚುಯಲ್ ಮಾಸ್ ಆಫ್ ದ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಡೆಲ್ಟಾ ಎಮ್ ಇಸ್ ಈಕ್ವಲ್ ಟು ಝೆಡ್ ಇಂಟು ಎಮ್ ಪಿ ಮೈನಸ್ ಎ ಮೈನಸ್ ಝೆಡ್ ಇಂಟು ಎಮ್ ಎನ್ ಮೈನಸ್ ಕ್ಯಾಪಿಟಲ್ ಎಮ್ ಎನ್. ವಾಟ್ ಇಸ್ ದಿಸ್ ಎಮ್ ಪಿ ಇಂಡಿಕೇಟ್? ಎಮ್ ಪಿ ಈಸ್ ಮಾಸ್ ಆಫ್ ಈಚ್ ಪ್ರೋಟಾನ್. ಎಮ್ ಎನ್ ಅಂದ್ಬಿಟ್ಟು ನಿಮಗೆ ಮಾಸ್ ಆಫ್ ಈಚ್ ನ್ಯೂಟ್ರಾನ್ ಅಂತನೂ ಕರೆದಿದ್ದೀವಿ. ಅಷ್ಟೇ ಅಲ್ಲ, ಕ್ಯಾಪಿಟಲ್ ಎಮ್ ಸಫಿಕ್ಸ್ ಎನ್ ಬರ್ದಿದ್ದೀನಲ್ಲ, ಇದು ಆಕ್ಚುಯಲ್ ಮಾಸ್ ಅಂತನೂ ಹೇಳ್ತಾರೆ. ಆಕ್ಚುಯಲ್ ಮಾಸ್ ಆಫ್ ದ ಹೋಲ್ ನ್ಯೂಕ್ಲಿಯಸ್. So that is about the mass defect. Now let us see the next concept, that is the binding energy. ನೋಡಿ, ಬೈಂಡಿಂಗ್ ಎನರ್ಜಿ ಆಫ್ ದ ನ್ಯೂಕ್ಲಿಯಸ್ ಅನ್ನೋದೇನು ಅಂತಂದಾಗ, ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ದ ನ್ಯೂಕ್ಲಿಯಸ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ನ್ಯೂಕ್ಲಿಯಾನ್ಸ್. ಅಂದರೆ ಒಂದು ನ್ಯೂಕ್ಲಿಯಸ್ನ ಬ್ರೇಕ್ ಮಾಡೋದಕ್ಕೆ, ಅಂದರೆ ಒಂದು ನ್ಯೂಕ್ಲಿಯಸ್ನ ನ್ಯೂಟ್ರಾನ್ ಮತ್ತು ಪ್ರೋಟಾನ್ಸ್ ಆಗಿ ನಾವು ಸ್ಪ್ಲಿಟ್ ಮಾಡಬೇಕು ಅಂತಂದರೆ ನಮಗೆ ಎಷ್ಟು ಎನರ್ಜಿ ಬೇಕಾಗಿರುತ್ತೋ ಆ ಎನರ್ಜಿನ ಬೈಂಡಿಂಗ್ ಎನರ್ಜಿ ಅಂತ ಕರಿತೀವಿ. ಇಲ್ಲ ಅಂತಂದರೆ ಎನರ್ಜಿ ರಿಕ್ವೈರ್ಡ್ ಟು ಹೋಲ್ಡ್ ದ ನ್ಯೂಟ್ರಾನ್ಸ್ ಮತ್ತು ಪ್ರೋಟಾನ್ಸ್ ಎರಡರನ್ನು ಹಿಡಿದಿರಬೇಕು ಅಂತಂದಾಗ ನಮ್ಗೆ ಎಷ್ಟು ಎನರ್ಜಿ ಬೇಕಾಗುತ್ತೋ ಅದನ್ನು ಬೈಂಡಿಂಗ್ ಎನರ್ಜಿ ಅಂತನೂ ಕರೀತಾರೆ. ಸೊ ಸಿ ಹಿಯರ್, ಬೈಂಡಿಂಗ್ ಎನರ್ಜಿನ ಹೇಗೆ ಬರಿಬಹುದು? ಈ ಬೈಂಡಿಂಗ್ ಎನರ್ಜಿ ಎಲ್ಲಿಂದ ಬರ್ತಾ ಇದೆ ಅಂತಂದರೆ, ಮಾಸ್ ಡಿಫೆಕ್ಟ್ ಅನ್ನೋದು ಇರುತ್ತಲ್ವಾ, ಆ ಮಾಸ್ ಡಿಫೆಕ್ಟೇ ಎನರ್ಜಿಯ ಕನ್ವರ್ಟ್ ಆಗುತ್ತೆ ಅಕಾರ್ಡಿಂಗ್ ಟು ಐನ್ಸ್ಟೈನ್ಸ್ ಮಾಸ್ ಎನರ್ಜಿ ರಿಲೇಷನ್. ಸೊ ಬೈಂಡಿಂಗ್ ಎನರ್ಜಿನ ಹೇಗೆ ಬರೀಬಹುದು ನೋಡಿ, ಮಾಸ್ ಡಿಫೆಕ್ಟ್ ಇಂಟು ಸಿ ಸ್ಕ್ವೇರ್ ಫ್ರಮ್ ಐನ್ಸ್ಟೈನ್ಸ್ ಮಾಸ್ ಎನರ್ಜಿ ರಿಲೇಷನ್. ಸೊ ಈ ಒಂದು ಫಾರ್ಮುಲಾ ಪ್ರಕಾರ ನಾವು ಬೈಂಡಿಂಗ್ ಎನರ್ಜಿನ ಅಂತ ಬರೀಬಹುದು ನೋಡಿ, ಡೆಲ್ಟಾ ಎಮ್ ಇಂಟು ಸಿ ಸ್ಕ್ವೇರ್. ಬಟ್ ಇಲ್ಲಿ ತುಂಬ ಕೇರ್ಫುಲ್ ಆಗಿರ್ರಿ, ಯಾಕಂದರೆ 90% ಆಫ್ ದ ಸ್ಟೂಡೆಂಟ್ಸ್ ವಿಲ್ ಗೋ ಮಿಸ್ಟೇಕ್ ಇನ್ ಅಪ್ಲೈಯಿಂಗ್ ದಿಸ್ ಫಾರ್ಮುಲಾ. ಯಾಕೆ ಅಂತಂದಾಗ ನೋಡಿ, ನಿಮಗೆ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಬೇಕಾದ್ರೆ ಮಾಸ್ ಅನ್ನೋದು ಕಿಲೋಗ್ರಾಮ್ಸಲ್ಲೂ ಕೊಟ್ಟಿರ್ತಾರೆ, ಕೆಲವು ಸರಿ ಮಾಸ್ ಅನ್ನೋದನ್ನು ನಿಮಗೆ ಅಟಾಮಿಕ್ ಮಾಸ್ ಯೂನಿಟಲ್ಲೂ ಕೊಟ್ಟಿರ್ತಾರೆ. ಸೊ ಅಟಾಮಿಕ್ ಮಾಸ್ ಯೂನಿಟಲ್ಲಿ ಕೊಟ್ಟಿದ್ದಾಗ ನೀವು ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ, ಆದರೆ ಅದು ಕರೆಕ್ಟ್ ಆಗಿರಲ್ಲ. ಗೊತ್ತಾಯ್ತು ಹೇಳಿದ್ದೇನು ಅಂತ? ಯಾಕಂದರೆ ಡೆಲ್ಟಾ ಎಮ್ ಅನ್ನೋದು ಅಟಾಮಿಕ್ ಮಾಸ್ ಯೂನಿಟಲ್ಲಿ ಇರುತ್ತೆ, ಸಿ ಅನ್ನೋದು ನಿಮಗೆ 3 × 10⁸ ಮೀಟರ್ ಪರ್ ಸೆಕೆಂಡ್ SI ಯೂನಿಟಲ್ಲಿ ಇರುತ್ತೆ. ಹಾಗಾಗಿ ಸೊ ಬಿ ಕೇರ್ಫುಲ್. ಸೊ ಅದಕ್ಕೆ ನಾನು ಕ್ಲಾರಿಟಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಫಾರ್ಮುಲಾನ ಯಾವಾಗ ಅಪ್ಲೈ ಮಾಡ್ತೀರಾ ಅಂತಂದರೆ, ವೆನ್ masses of the nuclei or element are in grams or kilograms. ಅರ್ಥ ಆಯ್ತು ಹೇಳಿದ್ದೇನು ಅಂತ? ಸೊ ಗ್ರಾಮ್ಸಲ್ಲಿ ಕೊಟ್ಟಿದ್ರೆ ಕಿಲೋಗ್ರಾಮ್ ಕನ್ವರ್ಟ್ ಮಾಡ್ಕೋಬೇಕು SI ಯೂನಿಟ್ಗೆ, ಆವಾಗ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಸಿ ಹಿಯರ್, ಸಪೋಸ್ ಇಫ್ ಮಾಸ್ ಆಫ್ ದ ನ್ಯೂಕ್ಲಿಯೈ ಆರ್ given in atomic mass unit, then binding energy ಏನಾಗಿರುತ್ತೆ ಅಂತಂದ್ರೆ, ಇಟ್ ಈಸ್ ಈಕ್ವಲ್ ಟು ನಿಮಗೆ ಮಾಸ್ ಡಿಫೆಕ್ಟ್ ಇಂಟು 931.5 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವಾ? ಬೈಂಡಿಂಗ್ ಎನರ್ಜಿ ಈಕ್ವಲ್ ಡೆಲ್ಟಾ ಎಮ್ ಇಂಟು 931.5 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್.
ಯಾವಾಗ ಅಪ್ಲೈ ಮಾಡಬೇಕು ಅಂತ ನೆನಪಿರಲಿ. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ದ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂತ ಹೇಳ್ತಾರೆ. ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ವಾಟ್ ಈಸ್ ದ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ? SBE ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನು ಹೇಗೆ ಬರಿತೀವಿ ನಾವು ಅಂತಂದರೆ, ಇಟ್ ಈಸ್ ಡಿಫೈನ್ಡ್ ಆಸ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂತ ಹೇಳ್ತಾರೆ. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಓಕೆ ಈಸ್ ಕಾಲ್ಡ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಇದನ್ನು ಹೇಗೆ ಬರೀಬಹುದು ಅಂತಂದಿದ್ದಾಗ ನೋಡಿ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂದರೆ ಏನು ಅಂತಂದರೆ, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂದರೆ ಮಾಸ್ ನಂಬರ್ ಅಂತ ಹೇಳ್ತಾರೆ. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್. ಸೊ ಇಲ್ಲೂ ಅಷ್ಟೇ ನಿಮಗೆ ವೆನ್ masses are in grams or kilogram, then ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿನ ಏನು ಬರಿಬೋದು ನಾವಿಲ್ಲಿ ಅಂತಂದಾಗ, ಇಟ್ ಈಸ್ ಈಕ್ವಲ್ ಟು ಡೆಲ್ಟಾ ಎಮ್ ಇಂಟು ಸಿ ಸ್ಕ್ವೇರ್ ಡಿವೈಡ್ ಬೈ ಎ ಅಂತ ಬರೀಬಹುದು. ಅದೇ ನಿಮಗೆ ವೆನ್ masses are in ಓಕೆ ಅಟಾಮಿಕ್ ಮಾಸ್ ಯೂನಿಟ್ AMU ಅಲ್ಲಿದ್ದರೆ ಆವಾಗ ನಾವು ಅದನ್ನು ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿನ ಇಟ್ ಈಸ್ ಈಕ್ವಲ್ ಟು ಡೆಲ್ಟಾ ಎಮ್ ಇಂಟು 931.5 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಅಂತ ಬರಿಬೋದು. ದಿಸ್ ಈಸ್ ಹೌ ವಿ ಕ್ಯಾನ್ ಯೂಸ್ ದ ರಿಲೇಷನ್ ಟು ಫೈಂಡ್ ದ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಗೊತ್ತಾಗಿದಲ್ವ ಹೇಳ್ತಿರೋದು? ನಾವು ವಾಟ್ ಈಸ್ ದ ಇಂಪಾರ್ಟೆನ್ಸ್? ಏನು ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿಯಿಂದ ಏನು ಯೂಸ್ ಇದೆ ನಮಗೆ ಅಂತಂದರೆ, ಸಿಗ್ನಿಫಿಕೆನ್ಸ್ ನೋಡೋಣ. ಏನು ಹೇಳುತ್ತೆ ನಿಮಗೆ ಅಂತಂದರೆ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅನ್ನೋದು ನಿಮಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟೆಬಿಲಿಟಿ ಆಫ್ ದ ನ್ಯೂಕ್ಲಿಯೈ ಅಂತ ಹೇಳ್ತಾರೆ. ಅಂದರೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಎಷ್ಟು ಜಾಸ್ತಿ ಇರುತ್ತೋ ಆ ಒಂದು ನ್ಯೂಕ್ಲಿಯರ್ ಎಲಿಮೆಂಟಿಗೆ ಅಷ್ಟು ಸ್ಟೆಬಿಲಿಟಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಸಿ ಹಿಯರ್, ಆಸ್ ದ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಇನ್ಕ್ರೀಸಸ್, ಸ್ಟೆಬಿಲಿಟಿ ಆಫ್ ದ ನ್ಯೂಕ್ಲಿಯಸ್ ಆಲ್ಸೋ ಇನ್ಕ್ರೀಸಸ್. ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕಮ್ಮಿ ಇದ್ದರೆ ಸ್ಟೆಬಿಲಿಟಿ ಆಫ್ ದ ನ್ಯೂಕ್ಲಿಯರ್ ಆಲ್ಸೋ ಡಿಕ್ರೀಸಸ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಸಿ ಹಿಯರ್, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅನ್ನೋದು it plays an important role. Now let us see what is the next quantity. ಈ ಸ್ಟೆಬಿಲಿಟಿ ಅನ್ನೋದು ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಷ್ಟೇ ಅಲ್ಲ ಡಿಸೈಡ್ ಮಾಡೋದು, ಇನ್ನೂ ಒಂದು ಕ್ವಾಂಟಿಟಿ ಇದೆ, ಅದನ್ನು ಪ್ಯಾಕಿಂಗ್ ಫ್ರಾಕ್ಷನ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಪ್ಯಾಕಿಂಗ್ ಫ್ರಾಕ್ಷನ್. ವಾಟ್ ಈಸ್ ದಿಸ್ ಪ್ಯಾಕಿಂಗ್ ಫ್ರಾಕ್ಷನ್? ಪ್ಯಾಕಿಂಗ್ ಫ್ರಾಕ್ಷನ್ನ ಹೇಗೆ ಡಿಫೈನ್ ಮಾಡ್ತೀವಿ ನಾವು ಅಂತಂದರೆ, ಇಟ್ ಈಸ್ ನಥಿಂಗ್ ಬಟ್ ಅಟಾಮಿಕ್ ಮಾಸ್ ಮೈನಸ್ ಮಾಸ್ ನಂಬರ್. ಅಟಾಮಿಕ್ ಮಾಸ್ ಮೈನಸ್ ಮಾಸ್ ನಂಬರ್ ಡಿವೈಡ್ ಬೈ ಮಾಸ್ ನಂಬರ್ ಅಂತ ಹೇಳ್ತಾರೆ. ಸೊ ವಿ ಕ್ಯಾನ್ ರೈಟ್ ದಿಸ್ ಆಸ್, ಪ್ಯಾಕಿಂಗ್ ಫ್ರಾಕ್ಷನ್ನ ಹೇಗೆ ಬರಿಬೋದು ನೋಡಿ, ಕ್ಯಾಪಿಟಲ್ ಎಮ್ ಮೈನಸ್ ಎ ಬೈ ಎ ಅಂತ ಬರಿಬೋದು. ಸೊ ಈ ಪ್ಯಾಕಿಂಗ್ ಫ್ರಾಕ್ಷನ್ ಹೇಗೆ ಸ್ಟೆಬಿಲಿಟಿ ಡಿಸೈಡ್ ಮಾಡುತ್ತೆ ನಿಮಗೆ ಅಂತಂದಿದ್ದಾಗ ಅಬ್ಸರ್ವ್ ಮಾಡಿ, ಇಫ್ ಪ್ಯಾಕಿಂಗ್ ಫ್ರಾಕ್ಷನ್ ಈಸ್ ನೆಗೆಟಿವ್, ಯಾವುದಾದ್ರೂ ಒಂದು ನ್ಯೂಕ್ಲಿಯೈಗೆ ಪ್ಯಾಕಿಂಗ್ ಫ್ರಾಕ್ಷನ್ ಅನ್ನೋದು ನೆಗೆಟಿವ್ ಬಂದಿದೆ ಅಂತಂದರೆ ಅವಾಗ ಆ ನ್ಯೂಕ್ಲಿಯೈನ ನ್ಯೂಕ್ಲಿಯೈ ಈಸ್ ಸೆಡ್ ಟು ಬಿ more stable ಅಂತ ಹೇಳ್ತಾರೆ. ಅದೇ ನಿಮಗೆ ಪ್ಯಾಕಿಂಗ್ ಫ್ರಾಕ್ಷನ್ ಅನ್ನೋದು, ಪ್ಯಾಕಿಂಗ್ ಫ್ರಾಕ್ಷನ್ ಈಸ್ ಪಾಸಿಟಿವ್, ಬಂತು ಅಂತಂದರೆ ದೆನ್ ನ್ಯೂಕ್ಲಿಯೈ ಈಸ್ ಸೆಡ್ ಟು ಬಿ ಓಕೆ
ಲೆಸ್ ಸ್ಟೇಬಲ್ ಅಂತ ಹೇಳ್ತಾರೆ, ಆರ್ ಅನ್ಸ್ಟೇಬಲ್ ಅಂತ ಕರಿಬಹುದು. ಅನ್ಸ್ಟೇಬಲ್. ಸೊ ಸ್ಟೆಬಿಲಿಟಿ ಮತ್ತು ಅನ್ಸ್ಟೆಬಿಲಿಟಿಯಿಂದ ಏನು ಯೂಸು, ನಮ್ಗೆ ಯಾಕೆ ಬೇಕು ಅನ್ನೋದನ್ನ ನೋಡೋಣ ಮುಂದೆ. ನಾವು ಲೆಟ್ ಅಸ್ ಸಿ ವಾಟ್ ಇಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಬೈಂಡಿಂಗ್ ಎನರ್ಜಿ ಕರ್ವ್. ಎಸ್ಪೆಷಲಿ ಇದು ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕರ್ವ್ ಅಂತ ಹೇಳ್ತಾರೆ. ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕರ್ವ್. ನೋಡಿ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅನ್ನೋದು ನಿಮಗೆ ವೈ ಆಕ್ಸಿಸ್ ಅಲ್ಲಿ ತಗೊಂಡು ದಟ್ಟು ಇನ್ ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ಸ್ ಅಲ್ಲಿ ತಗೊಂಡಿದ್ದಾರೆ. ಮಾಸ್ ನಂಬರ್ನ ಎಕ್ಸ್ ಆಕ್ಸಿಸ್ ಅಲ್ಲಿ ತಗೊಂಡು ಗ್ರಾಫ್ನ ಪ್ಲಾಟ್ ಮಾಡಿದ್ದಾರೆ. ಗ್ರಾಫ್ನ ಪ್ಲಾಟ್ ಮಾಡಿದ್ದಾಗ ಗ್ರಾಫ್ ಅನ್ನೋದು ಹೇಗಿದೆ ಅಂತ ಅಬ್ಸರ್ವ್ ಮಾಡಿ. ಸಿ ಹಿಯರ್ ನೋಡಿ, ಸ್ಟ್ರೈಟಾಗಿ ಹೋಗುತ್ತೆ ಮತ್ತು ಲೆಸ್ ಆಗಿ ಪೀಕ್ ಬಂದಮೇಲೆ ಲೆಸ್ ಮತ್ತು ಇನ್ನು ಸ್ವಲ್ಪ ಜಾಸ್ತಿ ಆಗಿ ನೋಡಿ ಹೇಗೆ ವೇರಿ ಆಗ್ತಾ ಇದೆ ಅಂತ ನೀಟಾಗೆ ಅಬ್ಸರ್ವ್ ಮಾಡಿ. ಗೊತ್ತಾಯ್ತಲ್ವ ಹೇಳಿದ್ದೇನು ಅಂತ. ದೇರ್ ಫೋರ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ದಾಗ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಹೇಳ್ತಾರೆ. ಆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕರ್ವ್. ಸೊ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ನಿಮಗೆ ಎಂಟ್ರೆನ್ಸ್ಗೆ ಬೇಕಾಗಿದ್ದ ಪಾಯಿಂಟ್ಸ್ ಎಲ್ಲ ನಮಗೆ ಬರುತ್ತೆ. ಅದರಲ್ಲಿ ಫಸ್ಟ್ ಒನ್ ಏನು ಅಂತಂದಾಗ ನೋಡಿ, ಐರನ್ ಕಾಣಿಸ್ತಾ ಇದಲ್ವ ನಿಮಗೆ, ಐರನ್ 56 ಅಂತಂದ್ಬಿಟ್ಟು ಐರನ್ 56, ಅದಕ್ಕೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅನ್ನೋದು 8.8 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಇದೆ ಅಂತ ಹೇಳ್ತಾರೆ. ನೋಡೋಣ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಅಂದ್ಬಿಟ್ಟು. ಸಿ ಹಿಯರ್, ಬೈಂಡಿಂಗ್ ಎನರ್ಜಿ ಅನ್ನೋದು ಶಾರ್ಪ್ ಆಗಿ ರೈಸ್ ಆಗುತ್ತೆ ಫಾರ್ ಲೋ ವ್ಯಾಲ್ಯೂಸ್ ಆಫ್ ಮಾಸ್ ನಂಬರ್ಸ್. ಮಾಸ್ ನಂಬರ್ಸ್ ಕಡಿಮೆ ಇದ್ದಾಗ ಏನಾಗುತ್ತೆ, ಬೈಂಡಿಂಗ್ ಎನರ್ಜಿ ಅನ್ನೋದು ಶಾರ್ಪ್ ಆಗಿ ರೈಸ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಲೋ ಮಾಸಸ್ ರೀಜಿಯನ್ ನಲ್ಲಿ ನಿಮಗೆ 3 ಪೀಕ್ಸ್ ನಿಮಗೆ ಕಾಣಿಸುತ್ತೆ. 3 ಪೀಕ್ ನಿಮಗೆ ಕಾಣುತ್ತೆ. ವಾಟ್ ಆರ್ ದೇ ಅಂತಂದಿದ್ದಾಗ ಸಿ ಹಿಯರ್, ಒಂದು ಹೀಲಿಯಂಗೆ ಸಂಬಂಧಪಟ್ಟಿರೋದು, ಇನ್ನೊಂದು ಕಾರ್ಬನ್ 12ಗೆ ಸಂಬಂಧಪಟ್ಟಿರೋದು, ಮತ್ತೊಂದು ಆಕ್ಸಿಜನ್ 16ಗೆ ರಿಲೇಟ್ ಆಗಿದೆ ಅಂತ ಹೇಳ್ತಾರೆ. ಸೊ ವಾಟ್ ಆರ್ ದೋಸ್ 3 ಪೀಕ್ಸ್ ಇಂಡಿಕೇಟ್? ವಾಟ್ ಆರ್ ದೋಸ್ 3 ಪೀಕ್ಸ್ ಇಂಡಿಕೇಟ್? ಒಂದ್ಸರಿ ಕರ್ವ್ನ ಅಬ್ಸರ್ವ್ ಮಾಡಿ. ಸಿ ಹಿಯರ್, ದಿಸ್ ಒನ್ ಪಾಯಿಂಟ್, ಅನದರ್ ಪಾಯಿಂಟ್, ಅನದರ್ ಪಾಯಿಂಟ್, ದಟ್ ಇಸ್ ಪೀಕ್ಸ್ ಅಂತ ಹೇಳ್ತಾರೆ. ದಿ ಪೀಕ್ಸ್ ಏನು ಇಂಡಿಕೇಟ್ ಮಾಡುತ್ತೆ ನಿಮಗೆ ಅಂತಂದರೆ, ಈ 3 ನ್ಯೂಕ್ಲಿಯೈ ಅನ್ನೋದು ಸ್ಟೇಬಲ್ ಆಗಿರುತ್ತೆ ಕಂಪೇರ್ ಟು ದ ನೈಬರಿಂಗ್ ನ್ಯೂಕ್ಲಿಯೈ. ನೈಬರಿಂಗ್ ನ್ಯೂಕ್ಲಿಯೈ ಕಂಪೇರ್ ಮಾಡಿದ್ದಾಗ ಈ 3 ನ್ಯೂಕ್ಲಿಯೈ ಅನ್ನೋದು ಸ್ಟೇಬಲ್ ಆಗಿದೆ ಅಂತ ಹೇಳುತ್ತೆ. ಅಷ್ಟೇ ಅಲ್ಲ, ನೆಕ್ಸ್ಟ್ ಒನ್ ನೋಡಿ, ಸಿ ಹಿಯರ್, ಸ್ಟೇಬಲ್ ದ್ಯಾನ್ ದೇರ್ ಇಮಿಡಿಯೇಟ್ ನೈಬರಿಂಗ್ ನ್ಯೂಕ್ಲಿಯೈ. ನೋಡಿ, ಮ್ಯಾಕ್ಸಿಮಮ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಅನ್ನೋದು 8.8 ಇಲ್ಲ 8.75 ಎಲೆಕ್ಟ್ರಾನ್ ವೋಲ್ಟ್, ದಟ್ ಟು ಫಾರ್ ಮಾಸ್ ನಂಬರ್ 56, ಅಂದರೆ ಐರನ್ಗೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾರೆ. ಅಂಡ್ ರೀಚಸ್ ಮಿನಿಮಮ್ ಫಾರ್ 7.6 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಫಾರ್ ಮಾಸ್ ನಂಬರ್ 238, ದಟ್ ಈಸ್ ಫಾರ್ ಯುರೇನಿಯಂ. ಯುರೇನಿಯಂಗೆ ನಿಮಗೆ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಸಿ ಹಿಯರ್, ಯುರೇನಿಯಂಗೆ ಮಿನಿಮಮ್ ಆಗುತ್ತೆ ಅಂತ ಹೇಳ್ತಾರೆ. ರೀಚಸ್ ನೋಡಿ, ಲೋ ಮಾಸ್ ನಂಬರ್ಸ್ಗೆ ಶಾರ್ಪ್ ಆಗಿ ರೈಸ್ ಆಗುತ್ತೆ ಕರ್ವ್. 3 ಪೀಕ್ ನಮಗೆ ಬರುತ್ತೆ. ಈ 3 ಪೀಕು ಹೀಲಿಯಮ್ಮು, ಆಕ್ಸಿಜನ್ನು ಮತ್ತು ಕಾರ್ಬನ್ನ ರೆಪ್ರೆಸೆಂಟ್ ಮಾಡುತ್ತೆ. ಒಂದು ಐರನ್ಗೆ ನಿಮಗೆ 8.8 ಇಲ್ಲ 8.75 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಇರುತ್ತೆ, ವಿಚ್ ಇಸ್ ಹೈಲಿ ಸ್ಟೇಬಲ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಹಾಗೆ ಹೋಗ್ತಾ ಹೋಗ್ತಾ ಇಟ್ ವಿಲ್ ಡಿಕ್ರೀಸ್ ಅಂತನೂ ಹೇಳ್ತಾರೆ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪಾಯಿಂಟ್. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಈಸ್ ಲೋಯರ್ ಫಾರ್ ಬೋತ್ ಲೈಟರ್ ನ್ಯೂಕ್ಲಿಯೈ, ದಟ್ ಈಸ್ ಮಾಸ್ ನಂಬರ್ ಲೆಸ್ ದ್ಯಾನ್ 30 ಡಿಗ್ರಿ, ಅಂಡ್ ಆಲ್ಸೋ ಹೆವಿ ನ್ಯೂಕ್ಲಿಯೈ ಮಾಸ್ ನಂಬರ್ ಗ್ರೇಟರ್ ದ್ಯಾನ್ 170. ಒಂದ್ಸರಿ ಗ್ರಾಫ್ನ ಅಬ್ಸರ್ವ್ ಮಾಡಿ. ಮಾಸ್ ನಂಬರ್ ಲೆಸ್ ದ್ಯಾನ್ 30 ಅಲ್ಲೂ ನಿಮಗೆ ಏನಾಗಿರುತ್ತೆ ನಿಮಗೆ ಅಂದರೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ವ್ಯಾಲ್ಯೂ ಕಡಿಮೆ ಇದೆ ಅಂತ ಹೇಳ್ತಾರೆ. ಅದೇ ಮಾಸ್ ನಂಬರ್ ಗ್ರೇಟರ್ ದ್ಯಾನ್ 170 ಇದ್ರೂ ಸಹ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ವ್ಯಾಲ್ಯೂ ಅನ್ನೋದು ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ದೇರ್ಫೋರ್ ವಿ ಕ್ಯಾನ್ ಸೇ ದಟ್, ನೋಡಿ, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಈಸ್ ಲಾರ್ಜ್, ಕ್ಲೋಸ್ ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ಫಾರ್ ನ್ಯೂಕ್ಲಿಯೈ ಹ್ಯಾವಿಂಗ್ ದ ರೇಂಜ್ ಬಿಟ್ವೀನ್ 30 and 170. ಯಾವ ಎಲಿಮೆಂಟ್ಸ್ಗೆ 30 to 170 ಮಾಸ್ ನಂಬರ್ ಇರುತ್ತೋ ಆ ಒಂದು ನ್ಯೂಕ್ಲಿಯೈಗೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅನ್ನೋದು ಜಾಸ್ತಿ ಇದೆ. ಅಷ್ಟೇ ಅಲ್ಲ, ಅದು ಐರನ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಈಕ್ವಲ್ ಆಗಿದೆ ಅಂತ ಅಬ್ಸರ್ವ್ ಮಾಡಿದ್ದಾರೆ.
ಆ್ಯಂಡ್ ಒನ್ ಮೋರ್ ಥಿಂಗ್, ಹೆವಿ ನ್ಯೂಕ್ಲಿಯೈ ಲೈಕ್ ಯುರೇನಿಯಂ ಅನ್ನೋದು ಲೋ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಹೊಂದಿರೋದ್ರಿಂದ ದೇ ಆರ್ ಅನ್ಸ್ಟೇಬಲ್ ಆ್ಯಂಡ್ ದೇ ಆರ್ ಸೆಟ್ ಟು ಬಿ ರೇಡಿಯೋ ಆಕ್ಟಿವಿಟಿ ಅಂತ ಹೇಳ್ತಾರೆ. ಗೊತ್ತಾಯ್ದಲ್ಲಿ ಹೇಳಿದ್ದು, ಯಾವ ನ್ಯೂಕ್ಲಿಯೈಗೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅನ್ನೋದು ಕಡಿಮೆ ಇರುತ್ತೋ ಅದನ್ನು ಅನ್ಸ್ಟೇಬಲ್ ಅಂತ ಕರಿತೀವಿ. ಆ ಒಂದು ಹೆವಿ ನ್ಯೂಕ್ಲಿಯೈ ಆಗಿದ್ದರೆ ಅದು ರೇಡಿಯೋ ಆಕ್ಟಿವಿಟಿಗೆ ದಾರಿ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದಿಸ್ ರೇಡಿಯೋ ಆಕ್ಟಿವಿಟಿ ಅನ್ನೋದನ್ನ ನೋಡೋಣ. ಸೊ ಸಿ ಹಿಯರ್, ವಾಟ್ ಈಸ್ ದಿಸ್ ರೇಡಿಯೋ ಆಕ್ಟಿವಿಟಿ? ಈ ರೇಡಿಯೋ ಆಕ್ಟಿವಿಟಿ ಎಲ್ಲಿಂದ ಬಂತು ಗೊತ್ತಾಯ್ತಲ್ವಾ? ದ ನ್ಯೂಕ್ಲಿಯೈ ಹ್ಯಾವಿಂಗ್ ಹೈಯರ್ ಮಾಸ್ ನಂಬರ್ ಆರ್ ಹ್ಯಾವಿಂಗ್ ಲೋ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ, ಅದು ಹೈಲಿ ಅನ್ಸ್ಟೇಬಲ್ ಆಗಿರೋದ್ರಿಂದ ನಿಮಗೆ ಸ್ಟೆಬಿಲಿಟಿನ ಪಡ್ಕೊಳ್ಳೋಕ್ಕೆ ಅದು ಸ್ವಲ್ಪ ರೇಡಿಯೇಷನ್ಸ್ನ ಎಮಿಟ್ ಮಾಡುತ್ತೆ. ಇಲ್ಲ ಸ್ವಲ್ಪ ಪಾರ್ಟಿಕಲ್ಸ್ನ ರೇಡಿಯೇಷನ್ ಎಮಿಟ್ ಮಾಡೋದ್ರಿಂದ ಅದು ಅನ್ಸ್ಟೇಬಲಿಂದ ಸ್ಟೇಬಲ್ಗೆ ಬರುತ್ತೆ. ಆ ಒಂದು ಫೆನಾಮಿನನ್ನ ನಾವು ರೇಡಿಯೋ ಆಕ್ಟಿವಿಟಿ ಅಂತ ಕರಿತೀವಿ. ನೋಡಿ, ಸ್ಪಾಂಟೇನಿಯಸ್ ಎಮಿಷನ್ ಆಫ್ ಪಾರ್ಟಿಕಲ್ಸ್ ಆರ್ ರೇಡಿಯೇಷನ್ ಬೈ ಆನ್ ಅನ್ಸ್ಟೇಬಲ್ ನ್ಯೂಕ್ಲಿಯೈ ಇನ್ ಆರ್ಡರ್ ಟು ಅಟೈನ್ ಸ್ಟೆಬಿಲಿಟಿ ಇಸ್ ಕಾಲ್ಡ್ ಆಸ್ ರೇಡಿಯೋ ಆಕ್ಟಿವಿಟಿ. ಇಸ್ ಕಾಲ್ಡ್ ಆಸ್ ರೇಡಿಯೋ ಆಕ್ಟಿವಿಟಿ ಅಂತ ಹೇಳ್ತಾರೆ. ವಾಟ್ ಈಸ್ ದಿಸ್ ಅಂತಂದಾಗ, ಒಂದು ನಿಮಿಷ, ಸಿ ಹಿಯರ್, ಆ ರೇಡಿಯೋ ಆಕ್ಟಿವಿಟಿ ಅನ್ನೋದು ನಿಮಗೆ ಹೇಗೆ ನಡೆಯುತ್ತೆ ನಿಮಗೆ ಅಂತಂದಾಗ, ಸಿ ಹಿಯರ್, this radioactivity takes place in 3 ways ಅಂತ ಹೇಳ್ತಾರೆ. takes place in 3 ways. what are they ಅಂತಂದಾಗ, first one, see here, by alpha decay ಅಂತ ಹೇಳ್ತಾರೆ. ಬೈ ಆಲ್ಫಾ ಡಿಕೆ. ವಾಟ್ ಇಸ್ ದಿಸ್ ಆಲ್ಫಾ? ಆಲ್ಫಾ ಪಾರ್ಟಿಕಲ್ಸ್ ಅಂದ್ರೆ ಏನು ಅಂತಂದಾಗ, ದೇ ಆರ್ ಹೀಲಿಯಂ ನ್ಯೂಕ್ಲಿಯೈ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. ಹೀಲಿಯಂ ನ್ಯೂಕ್ಲಿಯೈ ಪಾರ್ಟಿಕಲ್ಸ್, ಅದನ್ನು ಹೇಗೆ ಬರಿತೀನಿ ನೋಡಿ, 2He4 ಅಂತ ಬರುತ್ತೆ. ಹೀಲಿಯಂ ನ್ಯೂಕ್ಲಿಯೈ ಅಂತ ಕರಿತೀವಿ. ಆಲ್ಫಾ ಡಿಕೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮಗೆ ಬೈ ಬೀಟಾ ಡಿಕೆ ಅಂತ ಬರುತ್ತೆ. ಇದ್ರ ಬಗ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಬರ್ತಾ. ಸೊ ವಾಟ್ ಈಸ್ ದಿಸ್ ಬೀಟಾ ಡಿಕೆ? ಬೀಟಾ ಡಿಕೆ ಅಂತಂದರೆ ಇಟ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್, ದಟ್ ಈಸ್ ಎಲೆಕ್ಟ್ರಾನ್ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು. ಎಲೆಕ್ಟ್ರಾನ್ ಪಾರ್ಟಿಕಲ್ಸ್ ಅಷ್ಟೇ ಅಲ್ಲ, ನಮಗೆ ಥರ್ಡ್ ಒನ್ ಬಂದ್ಬಿಟ್ಟು ದಟ್ ಈಸ್ ಬೈ ಗಾಮಾ ಡಿಕೆ. ಗಾಮಾ ಡಿಕೆ ಅನ್ನೋದೇನಂತಂದಾಗ ಹೈ ಎನರ್ಜಿ ಓಕೆ ನ್ಯೂಟ್ರಲ್ ರೇಡಿಯೇಷನ್ಸ್ ಅಂತ ಹೇಳ್ತಾರೆ. ನ್ಯೂಟ್ರಲ್ ರೇಡಿಯೇಷನ್ಸ್. ಸೊ ಈ ಡಿಕೆ ಬಗ್ಗೆ ಓದೋಕ್ಕೂ ಮುಂಚೆ ಈ ಪಾರ್ಟಿಕಲ್ಸ್ ಒಂದು ಪ್ರಾಪರ್ಟೀಸ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಆಲ್ಫಾ, ಬೀಟಾ ಅಂಡ್ ಗಾಮಾ ರೇಡಿಯೇಷನ್ಸ್? ಆಲ್ಫಾ, ಬೀಟಾ ಅಂಡ್ ಗಾಮಾ ರೇಡಿಯೇಷನ್ಸ್. ನೋಡಿ, ಇಲ್ಲಿ ಪ್ರಾಪರ್ಟಿ ಅಂತ ಫಸ್ಟ್ ಕಾಲಮಲ್ಲಿ ಹೇಳಿದ್ದೀವಿ. ಅದು ಹೇಗೆ ಚೇಂಜ್ ಆಗುತ್ತೆ ಆಲ್ಫಾ, ಬೀಟಾ, ಗಾಮಾಗಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಒಂದ್ಸರಿ ಕೇಳಿಸ್ಕೊಳ್ಳಿ. ಫಸ್ಟ್ ಒನ್, ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಮೀನಿಂಗ್ ಏನು? ಯಾವಾಗಾದರೆ ಈ ಆಲ್ಫಾ, ಬೀಟಾ, ಗಾಮಾ ಪಾರ್ಟಿಕಲ್ಸ್ನ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ನಾವು ಕಲಿಸಿದ್ದಾಗ ಅದು ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಆಲ್ಫಾ ಪಾರ್ಟಿಕಲ್ಸ್ ಅನ್ನೋದು ನೋಡಿ, ದೇ ಆರ್ ಡಿಫ್ಲೆಕ್ಟೆಡ್ ಬೈ ಬೋತ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಂತ ಹೇಳ್ತಾರೆ. ಯಾಕಂದರೆ ಚಾರ್ಜ್ ಇರುತ್ತದಕ್ಕೆ ಅಂತ. ಅಷ್ಟೇ ಅಲ್ಲ, ಬೀಟಾ ಪಾರ್ಟಿಕಲ್ಸು ಅಷ್ಟೇ ನಿಮಗೆ ಎರಡೂ ಫೀಲ್ಡ್ಸಲ್ಲೂ ಡಿಫ್ಲೆಕ್ಟ್ ಆಗುತ್ತೆ. ಆದರೆ ಆಲ್ಫಾ ಯಾವ ಡೈರೆಕ್ಷನಲ್ಲಿ ಹೋಗುತ್ತೋ ಅದು ಆಪೋಸಿಟ್ ಆಗಿ ನಿಮಗೆ ಬೀಟಾ ಪಾರ್ಟಿಕಲ್ಸ್ ಅನ್ನೋದು ಡಿವಿಯೇಟ್ ಆಗುತ್ತೆ. ಬಿಕಾಸ್ ಬೀಟಾ ಆರ್ ನ್ಯೂಟ್ರಲ್ ಇನ್ ನೇಚರ್. ಗಾಮಾ ಅನ್ನೋದೇನಾಗುತ್ತೆ ನೋಡಿ, ನಾಟ್ ಡಿಫ್ಲೆಕ್ಟೆಡ್. ಗಾಮಾ ಈಸ್ ನಾಟ್ ಡಿಫ್ಲೆಕ್ಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ and magnetic fields.
ನೆಕ್ಸ್ಟ್ ವಾಟ್ ಇಸ್ ದ ನೇಚರ್ ಆಫ್ ದ ಚಾರ್ಜ್ ಏನಾಗಿರುತ್ತೆ ಅಂತಂದರೆ ಆಲ್ಫಾಗೆ ಪಾಸಿಟಿವ್ಲಿ ಚಾರ್ಜ್ಡ್ ಅಂತ ಹೇಳ್ತಾರೆ. ಆಲ್ಫಾಗೆ ಪಾಸಿಟಿವ್ಲಿ ಚಾರ್ಜ್ಡ್ ಇರುತ್ತೆ, ಬೀಟಾಗೆ ನೆಗೆಟಿವ್ಲಿ ಚಾರ್ಜ್ಡ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಸಿ ಹಿಯರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಫಾರ್ ಗಾಮಾ, ದೇ ನಥಿಂಗ್ ಬಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಫೋಟಾನ್ಸ್ ಅಂತ ಕರೆದಿದ್ದಾರೆ. ಲೇಟರ್ ನೋಡಿ ಇಲ್ಲಿ ಮಾಸ್ ಅನ್ನೋದು ಏನಾಗುತ್ತೆ ನೋಡಿ, ಇಟ್ ಈಸ್ ಮಾಸ್ ಆಫ್ ದ ಆಲ್ಫಾ ಈಸ್ 4 times the mass of the proton ಅಂತ ಹೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಮಾಸ್ ಆಫ್ ದ ಆಲ್ಫಾ ಈಸ್ ಈಕ್ವಲ್ಸ್ ಟು 4 times ದ ಮಾಸ್ ಆಫ್ ದ ಪ್ರೋಟಾನ್. ನ್ಯೂಮರಿಕಲ್ ಸಾಲ್ವ್ ಮಾಡಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಎಲೆಕ್ಟ್ರಾನ್ ಅಂತ ಕೊಟ್ಟಿದ್ದಾರೆ. ಮಾಸ್ ಆಫ್ ದ ಎಲೆಕ್ಟ್ರಾನ್ 9.1 into 10⁻³ kg. ರೆಸ್ಟ್ ಮಾಸ್ ಆಫ್ ದ ಗಾಮಾ ಈಸ್ ಈಕ್ವಲ್ ಟು 0. ಯಾಕೆಂತಂದ್ರೆ ಫೋಟಾನ್ಸ್ ನಾವು ಡ್ಯೂಯಲ್ ನೇಚರಲ್ಲಿ ಓದಿದ್ದೀವಿ, ರೆಸ್ಟ್ ಮಾಸ್ ಆಫ್ ದ ಫೋಟಾನ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು 0. ಅದೇ ರೀತಿ ರಿಲೇಟಿವ್ ಪೆನೆಟ್ರೇಟಿಂಗ್ ಪವರ್ ಅಂದರೆ ಏನು ಅಂತಂದಾಗ, ಯಾವುದಾದ್ರೂ ಒಂದು ಮೆಟೀರಿಯಲ್ ಮೇಲೆ ನಾವು ಇನ್ಸಿಡೆಂಟ್ ಮಾಡಿದ್ದಾಗ ಅದು ಆ ಮೆಟೀರಿಯಲ್ ಒಳಗಡೆಗೆ ಎಷ್ಟು ಹೋಗುತ್ತೆ ಅನ್ನೋದನ್ನ ಪೆನೆಟ್ರೇಟಿಂಗ್ ಪವರ್ ಅಂತ ಕರೆದಿದ್ದೀವಿ. ಸೊ ಇದು ಮಿನಿಮಮ್ ಆಗಿರುತ್ತೆ, ಆಲ್ಫಾಗೆ ಮಿನಿಮಮ್ ಆಗಿರುತ್ತೆ. ಯಾಕೆ ಮಿನಿಮಮ್ ಆಗಿರುತ್ತೆ ಅಂತಂದರೆ ಆಲ್ಫಾ ಪಾರ್ಟಿಕಲ್ಸ್ಗೆ ಮಾಸ್ ಜಾಸ್ತಿ ಇರೋದ್ರಿಂದ ಅದು ಮೆಟೀರಿಯಲ್ ಒಳಗಡೆ ತುಂಬ ದೂರ ಹೋಗಲ್ಲ. ಅದೆಷ್ಟಿದೆ ನೋಡಿ, 1/100 times ಬೀಟಾ, 1/10,000 times ಗಾಮಾ ಅಂತ ಹೇಳ್ತಾರೆ. ದೇ ಆರ್ ಕಂಪ್ಲೀಟ್ಲಿ ಅಬ್ಸಾರ್ಬ್ಡ್ ಬೈ 0.06 ಸೆಂಟಿಮೀಟರ್ ಆಫ್ ಅಲ್ಯೂಮಿನಿಯಂ. 0.06 ಸೆಂಟಿಮೀಟರ್ ಅಲ್ಯೂಮಿನಿಯಂ ಫಾಯಿಲ್ ನಾವು ತಗೊಂಡಿದ್ದಾಗ ಈ ಆಲ್ಫಾ ಪಾರ್ಟಿಕಲ್ಸ್ನ ಅದ್ರ ಮೇಲೆ ಇನ್ಸಿಡೆಂಟ್ ಮಾಡಿದ್ರೆ ಆ ಫಾಯಿಲ್ ಇಲ್ಲ ಮೆಟೀರಿಯಲ್ ಕಂಪ್ಲೀಟಾಗಿ ಅಬ್ಸಾರ್ಬೇ ಮಾಡ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದು ಇಂಟರ್ಮೀಡಿಯೇಟ್. ಬೀಟಾ ಅನ್ನೋದು 100 times ಗ್ರೇಟರ್ ದೆನ್ ಆಲ್ಫಾ ಆ್ಯಂಡ್ 1/100 times ದ ಗಾಮಾ ಅಂತ ಹೇಳ್ತಾರೆ. ದೇ ಆರ್ ಕಂಪ್ಲೀಟ್ಲಿ ಅಬ್ಸಾರ್ಬ್ಡ್ ಬೈ 0.5 ಸೆಂಟಿಮೀಟರ್ ಥಿಕ್ನೆಸ್ ಅಂತ ಹೇಳ್ತಾರೆ. ನೋಡಿ, ಇನ್ನು ಸ್ವಲ್ಪ ಜಾಸ್ತಿ ಬೇಕು ಥಿಕ್ನೆಸ್. ಅದೇ ಗಾಮಾಗೆ ಏನಾಗುತ್ತೆ ನೋಡಿ, ಇದು 10,000 times ಗ್ರೇಟರ್ ದೆನ್ ಆಲ್ಫಾ, 100 times ಗ್ರೇಟರ್ ದೆನ್ ಬೀಟಾ. ಪಾಸಸ್ ಥ್ರೂ ಐರನ್ ಪ್ಲೇಟ್ ಆಫ್ ಥಿಕ್ನೆಸ್ 30 ಸೆಂಟಿಮೀಟರ್. ನೋಡಿ, 30 ಸೆಂಟಿಮೀಟರ್ ಐರನ್ ಪ್ಲೇಟ್ ತಗೊಂಡ್ರು ಅದ್ರ ಒಳಗಡೆ ಗಾಮಾ ರೇಸ್ ಅನ್ನೋದು ಪೆನೆಟ್ರೇಟ್ ಆಗತ್ತೆ ಅಂತ ಹೇಳ್ತಾರೆ. ಇಸ್ ಅ ಪೆನೆಟ್ರೇಟಿಂಗ್ ಪವರ್ ಆಫ್ ಗಾಮಾ. ಸೊ ರಿಲೇಟಿವ್ ಅಯನೈಸಿಂಗ್ ಪವರ್ ಏನಾಗುತ್ತೆ ನೋಡೋಣ. ಏನು ಅಯನೈಸಿಂಗ್ ಪವರ್ ಅಂದರೆ ಮೀನಿಂಗ್ ಏನು? ಈ ರೇಡಿಯೇಷನ್ಸ್ ಅನ್ನೋದು ಒಂದು ಎಲಿಮೆಂಟ್ ಮೇಲೆ ಬಿದ್ದಾಗ ಅದು ಅಯಾನ ಕನ್ವರ್ಟ್ ಆಗತ್ತಾ ಇಲ್ವಾ? ವಿಲ್ ಇಟ್ ಗೆಟ್ ಕನ್ವರ್ಟ್ ಇಂಟು ಅಯಾನ್ ಆರ್ ನಾಟ್? ಅದನ್ನು ಅಯೋನೈಸಿಂಗ್ ಪವರ್ ಅಂತ ಕರಿತೀವಿ. ಸೊ ಆಲ್ಫಾ ಪಾರ್ಟಿಕಲ್ಗೆ ಮಾಸ್ ಜಾಸ್ತಿ ಇರೋದ್ರಿಂದ ಅದು ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ. ಬೀಟಾ ಇಂಟರ್ಮೀಡಿಯೇಟ್ ಇರುತ್ತೆ, ಗಾಮಾ ನಿಮಗೆ ಮಿನಿಮಮ್ ಅಂತ ಹೇಳ್ತಾರೆ. ಗೊತ್ತಾಗಿದಲ್ವಾ? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, ರೇಡಿಯೋ ಆಕ್ಟಿವ್ ಡಿಕೇ ಲಾ. ರೇಡಿಯೋಆಕ್ಟಿವ್ ಡಿಕೇ ಲಾ. So very very important for 5 marks, 2 marks and also for 3 marks. Very very important. Radioactive decay law. ನೋಡಿ ಏನು ಹೇಳ್ತಾ ನೋಡಿ, the rate of decay of a radioactive substance at any time is directly proportional to number of radioactive nuclei present at that time ಅಂತ ಹೇಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ನೋಡೋಣ, ಇಫ್ ದರ್ ಇಸ್ ಓನ್ಲಿ 10 ನ್ಯೂಕ್ಲಿಯೈ, ಆ 10 ನ್ಯೂಕ್ಲಿಯೈ ಇದ್ದರೆ ರೇಡಿಯೋ ಆಕ್ಟಿವ್ ಡಿಸಿಂಟಿಗ್ರೇಷನ್ ಅದು ಕಮ್ಮಿ ಇರುತ್ತೆ. ಅದೇ ನಾವು 1000 ತಗೊಂಡ್ರೆ ಇನ್ನು ಸ್ವಲ್ಪ ಡಿಸಿಂಟಿಗ್ರೇಷನ್ ಜಾಸ್ತಿ ಇರುತ್ತೆ. ಅದೇ 1,00,000 1,000,000 ತಗೊಂಡಿದ್ದಾಗ ಏನಾಗುತ್ತೆ ಅಂದರೆ ಡಿಸಿಂಟಿಗ್ರೇಷನ್ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ದ ರೇಟ್ ಆಫ್ ಡಿಕೇ, ರೇಟ್ ಆಫ್ ಡಿಸಿಂಟಿಗ್ರೇಷನ್ ಆಫ್ ದ ನ್ಯೂಕ್ಲಿಯೈ at any instant is directly proportional to number of nuclei present at that time ಅಂತ ಹೇಳ್ತಾರೆ. ಸೊ ಮ್ಯಾಥಮೆಟಿಕಲ್ ಆಗಿ ಹೇಗೆ ಬರಿಬೋದು ನಾವು ಅನ್ನೋದು ನೋಡೋಣ. ಸಿ ಹಿಯರ್, ಇಫ್ N0 is the initial number of
nuclei, that is at time t equal to 0. n ಅನ್ನೋದು ನಿಮಗೆ number of nuclei at given time t seconds ಅಂತ ಹೇಳ್ತಾರೆ. ದೆನ್ ನೋಡಿ dn ಅನ್ನೋದೇನಾಗುತ್ತೆ ಅಂತಂದಾಗ ಸ್ಮಾಲ್ ಚೇಂಜ್ in number, small change in number in small interval of time. Small interval of time dt ಅಂತ ಬರ್ದಿದ್ದಾಗ then we can write dn by dt, ಮೈನಸ್ ಸೈನ್ ಹಾಕ್ತಾ ಇದೀವಿ, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್ ಅಂತ ಬರಿತೀರಾ. ಗೊತ್ತಾಯ್ತು ಹೇಳಿದ್ದು? ಮೈನಸ್ ಡಿ ಎನ್ ಬೈ ಡಿ ಟಿ ಇಸ್ ಪ್ರಪೋರ್ಷನಲ್ ಟು ಎನ್. ವಾಟ್ ಈಸ್ ಡಿ ಎನ್ ಬೈ ಡಿ ಟಿ? ವೇರ್ ಇಲ್ಲಿ ಡಿ ಎನ್ ಬೈ ಡಿ ಟಿ ಏನು ರೆಪ್ರೆಸೆಂಟ್ ಮಾಡುತ್ತೆ ನಿಮಗೆ ಅಂತಂದರೆ ಇಟ್ ಈಸ್ ಮೈನಸ್ ಡಿ ಎನ್ ಬೈ ಡಿ ಟಿ ಇಂಡಿಕೇಟ್ ರೇಟ್ ಆಫ್ ಡಿಕೇ. And what the negative sign indicate? Negative sign ಏನು ಹೇಳುತ್ತೆ ನೋಡಿ ಇಲ್ಲಿ. Negative sign indicate that n decreases as time increases. ಟೈಮ್ ಜಾಸ್ತಿ ಆಗ್ತಾ ಇದ್ದಷ್ಟು ನಂಬರ್ ಆಫ್ ನ್ಯೂಕ್ಲಿಯೈ ಅನ್ನೋದು ಕಮ್ಮಿ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. Therefore, what can you say ಅಂತಂದರೆ, see here dn by dt is proportional to n alva. So removing the proportionality, I can write some constant which is equal to lambda into n. Therefore dn by dt is equal to minus lambda into n. What is lambda here? Where lambda is equal to, lambda ಅನ್ನೋದೇನು ಅಂತಂದಾಗ ಇಟ್ ಈಸ್ ಕಾಲ್ಡ್ ಆಸ್ ಡಿಕೇ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಲ್ಯಾಂಬ್ಡಾ ಇಸ್ ಕಾಲ್ಡ್ ಆಸ್ ಡಿಕೇ ಕಾನ್ಸ್ಟೆಂಟ್. ಹೇಗೆ ಡಿಫೈನ್ ಮಾಡ್ಬೋದು ಅನ್ನೋದು ಆಮೇಲೆ ನೋಡೋಣ. ಓಕೆ, ಡಿಫೈನ್ ದಿಸ್ ಡಿಕೇ ಕಾನ್ಸ್ಟೆಂಟ್. ಸೊ ನೌ ಲೆಟ್ ಅಸ್ ಸಿ ಅನ್ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ ನೋಡೋಣ. See here, how can we get the expression? That is n is equal to n naught into e to the power of minus lambda into t. ಇಲ್ಲಿ n ಅಂದ್ರೆ ಏನು ಅಂತಂದ್ರೆ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಆಫ್ಟರ್ ಟೈಮ್ t seconds. ಅದು ಹೇಗೆ ಬರುತ್ತೆ ಅಂತ ನೋಡೋಣ. ಪ್ರೂಫ್. ಫ್ರಮ್ ಡಿಕೆ ಲಾ, radioactive decay law, we can write dn by dt is equal to minus lambda into n ಅಂತ ಬರೀಬಹುದು. ಈ n ಲೆಫ್ಟ್ ಹ್ಯಾಂಡ್ ಸೈಡ್ ನಾವು ತಗೊಂಡ್ರೆ dn by n is equals to minus lambda into dt ಅಂತ ಬರೀಬಹುದು. ಇವಾಗ ನಾವು ಇದನ್ನ ಇಂಟಿಗ್ರೇಟ್ ಮಾಡೋಣ. ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್. ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ dn by n ಎಲ್ಲಿಂದ ಎಲ್ಲಿಗೆ ಅಂತಂದಾಗ ಇನಿಷಿಯಲ್ ನಂಬರ್ ಈಸ್ n ನಾಟ್, ಫೈನಲ್ ನಂಬರ್ ಈಸ್ n ಅಂತ ಹೇಳ್ತಾರೆ. therefore is equal to integration of minus lambda into dt from 0 seconds to t seconds ಅಂತ ಹೇಳ್ತಾರೆ. therefore what is the integration of dn by n? dn by n ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ 1 by x dx is equal to log x ಅಂತ ಬರ್ತೀರಾ.
therefore using this relation ಏನು ಬರಿಬೋದು ನಾವು ಅಂತಂದರೆ we can say log to the base e n ಅಂತ ಬರಿಬಹುದು. lower limit is n naught, upper limit is n is equal to ಒಂದ್ಸರಿ ನೋಡಿ minus lambda into dt ಅಲ್ವಾ, therefore we can write minus lambda into t from 0 to t. ಅರ್ಥ ಆಗ್ತದಲ್ಲ ಹೇಳ್ತಿರೋದು. therefore ಇಲ್ಲಿ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ ಲಾಗ್ ಎನ್ ಟು ದ ಬೇಸ್ ಇ ಮೈನಸ್ ಲಾಗ್ ಎನ್ ನಾಟ್ ಟು ದ ಬೇಸ್ ಇ ಇಸ್ ಈಕ್ವಲ್ಸ್ ಟು ಮೈನಸ್ ಲ್ಯಾಂಬ್ಡಾ ಇಂಟು ಟಿ ಮೈನಸ್ ಲೋಯರ್ ಲಿಮಿಟ್ 0. ಅದಕ್ಕೆ ನಾನು ಅದನ್ನು ಬರಿತಾ ಇಲ್ಲ. ಸೊ ಇಲ್ಲಿ ನೋಡಿ ಇದು ಏನಾಗುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ, ಸಿ ಹಿಯರ್ ವಿ ಶುಡ್ ನೋ ದ್ಯಾಟ್ ಲಾಗ್ ಎ ಮೈನಸ್ ಲಾಗ್ ಬಿ ಇದ್ದರೆ ಅದನ್ನು ಲಾಗ್ ಎ ಬೈ ಬಿ ಅಂತ ಬರಿಬಹುದು. ಈ ಒಂದು ಫಾರ್ಮುಲಾ ಪ್ರಕಾರ ನಾವು ಏನು ಬರಿತೀವಿ ಅಂತಂದರೆ, ಸಿ ಹಿಯರ್ ಲಾಗ್ ಟು ದ ಬೇಸ್ ಇ ಎನ್ ಬೈ ಎನ್ ನಾಟ್ ಈಸ್ ಈಕ್ವಲ್ ಟು ಮೈನಸ್ ಲ್ಯಾಂಬ್ಡಾ ಇಂಟು ಟಿ. therefore n by n naught will become equals to e to the power of minus lambda t. ಸೊ ಇದು ಎಲ್ಲಿಂದ ಬರಿತೀವಿ ನಾವು ಇಲ್ಲಿ ಅಂತಂದರೆ, ಸಿ ಹಿಯರ್ ಲಾಗ್ ಎ ಇಸ್ ಈಕ್ವಲ್ಸ್ ಟು ಎಮ್ ಅಂತ ಇದ್ದರೆ ಇದನ್ನು ನಾವು ಡಬಲ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಪವರ್ ಎಮ್ ಅಂತ ಬರೀಬಹುದು. ಅರ್ಥ ಆಯ್ತಲ್ವಾ? ಸೊ ಇದರಿಂದ ನಾವು ನೆಕ್ಸ್ಟ್ ಸ್ಟೆಪ್ ಏನು ಬರೀಬೋದು ನೋಡಿ, ವಿ ಕ್ಯಾನ್ ರೈಟ್ ದಿಸ್ ಆಸ್ therefore n will become equals to n naught into e to the power of minus lambda into t. This is how we can derive that equation. ಇದ n ಅಂದರೆ ಇಲ್ಲಿ n ಬಿಟ್ಕೊಳ್ಳಿ, ವೇರ್ n ಅನ್ನೋದು ನಂಬರ್ ಆಫ್ atoms or nuclei present after time t seconds. ಆಫ್ಟರ್ ಟೈಮ್ ಟಿ ಸೆಕೆಂಡ್ಸ್ ಆದಮೇಲೆ ಆ ಒಂದು ಸಬ್ಸ್ಟೆನ್ಸಲ್ಲಿ ಎಷ್ಟು ಆಟಮ್ಸ್ ಉಳಿದಿದೆ ಅದನ್ನು ಎನ್ ಅಂತ ಕರಿತೀವಿ. ಎನ್ ನಾಟ್ ಅನ್ನೋದೇನು ಅಂತಂದರೆ ಇನಿಷಿಯಲ್ ನಂಬರ್ ಅಂತ ಹೇಳ್ತಾರೆ. ಇನಿಷಿಯಲ್ ನಂಬರ್ ಆಫ್ ಆಟಮ್ಸ್ ಆರ್ ನ್ಯೂಕ್ಲಿಯೈ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವಾ? ಸೊ ಇಲ್ಲಿ ನಿಮಗೆ ನೋಟ್ ಅಂತ ಒಂದು ಪಾಯಿಂಟ್ನ ಬರ್ಸಿರ್ತೀನಿ. ಏನದು ಅಂತಂದಾಗ, ಸಿ ಹಿಯರ್ ಫಸ್ಟ್ ಒನ್, ನಿಮಗೆ ಇದು ನಂಬರ್ ಆಫ್ ಎಲಿಮೆಂಟ್ಸ್ ಅಷ್ಟೇ ಅಲ್ಲ, ಮಾಸ್ಗೂ ಅಪ್ಲೈ ಮಾಡ್ತೀರಾ. ಓಕೆ, ಇಫ್ ಎಮ್ ಅಂಡ್ ಎಮ್ ನಾಟ್ ಆರ್ mass of the substances, okay, after t seconds and at time t is equal to 0 seconds, then we can write m is equals to m naught into e to the power of ಮೈನಸ್ ಲ್ಯಾಂಬ್ಡಾ ಇಂಟು ಟಿ ಅಂತ ಬರೀಬಹುದು. ಓಕೆ, ನೆಕ್ಸ್ಟ್ ಸಿ ದಟ್ ಕೆಲವು ಸರಿ ನಿಮಗೆ ನಂಬರ್ ಆಫ್ ಆಟಮ್ಸ್ ಡಿಸಿಂಟಿಗ್ರೇಟೆಡ್ ಅಂತ ಕೇಳ್ತಾರೆ. ನಿಮಗೆ ನಂಬರ್ ಆಫ್ ಆಟಮ್ಸ್ ಡಿಸಿಂಟಿಗ್ರೇಟೆಡ್ ಏನಾಗುತ್ತೆ, ಎನ್ ಡ್ಯಾಶ್ ಅಂತ ಕರೆಯೋಣ. ಅಂದರೆ ಎಷ್ಟು ಡಿಸಿಂಟಿಗ್ರೇಟ್ ಆಗಿದೆ, ಇಲ್ಲ ಎಷ್ಟು ಡಿಕೆ ಆಗಿದೆ ಅಂತ ಕೇಳ್ತಾರೆ. ಸೊ ಎನ್ ಡ್ಯಾಶ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಎನ್ ನಾಟ್ ಮೈನಸ್ ಎನ್, ಇನಿಷಿಯಲ್ ನಂಬರ್ ಮೈನಸ್ ನಂಬರ್ ಆಫ್ ಆಟಮ್ಸ್ ಲೆಫ್ಟ್. ನಾವು ಮಾಡಿದ್ದಾಗ ಡೆಫಿನೆಟ್ ನಂಬರ್ ಆಫ್ ಆಟಮ್ಸ್ ಡಿಸಿಂಟಿಗ್ರೇಟೆಡ್ ಆರ್ ಡಿಕೇಡ್ ಅಂತ ಬರುತ್ತೆ. ಗೊತ್ತಾಯ್ತಲ್ವ ಹೇಳಿದ್ದೇನು ಅಂತ? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್. That is about the radioactive decay law. See that? Next one. What is this half-life? Half-life.
ಏನಿದೆ ಹಾಫ್ ಲೈಫ್ ಅಂದರೆ ಏನು, ಟಿ ಹಾಫ್ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಇಲ್ಲಿ ನೋಡಿ, ಇಟ್ ಈಸ್ ದ ಟೈಮ್ ಡ್ಯೂರಿಂಗ್ ವಿಚ್ the number of nuclei in the radioactive substance decreases the number of decreases to half of the number ಅಂತ ಹೇಳ್ತಾರೆ. decreases to the time during which the number of nuclei in the radioactive substance decreases to half of the initial number ಅಂತ ಹೇಳ್ತಾರೆ. half of the initial number. So what is the expression? Nodana. What is the expression? 3 marks ge important ಆಗಿರುತ್ತೆ. Expression for T half. So see here. At time T is equals to T half. Number of atoms ಅನ್ನೋದೇನಾಗುತ್ತೆ ನಿಮಗೆ n0/2 ಆಗಿರುತ್ತೆ. Therefore from n is equals to n0 into e to the power of minus lambda t ಏನು ಬರಿಬೋದು ನೋಡಿ, n ಅಂತಂದರೆ n0/2 ಅಂತ ಬರಿಬಹುದಲ್ವಾ, e to the power of ಮೈನಸ್ ಲ್ಯಾಂಬ್ಡಾ ಇಂಟು ಟಿ ಅಂತಂದರೆ ಟಿ ಹಾಫ್ ಅಂತ ಬರಿಬಹುದು. ಸೊ n0 ಕ್ಯಾನ್ಸಲ್ ಆದರೆ ನಮಗೆ 2⁻⁻1 ವಿಲ್ ಬಿಕಮ್ ಈಕ್ವಲ್ಸ್ ಟು e to the power ಮೈನಸ್ ಲ್ಯಾಂಬ್ಡಾ ಡಿವೈಡ್ ಬೈ ಟಿ ಹಾಫ್ ಅಂತ ಬರೀಬಹುದು. ಸೊ ಇಲ್ಲಿ ಏನು ಬರುತ್ತೆ ಅಂತ ಅಬ್ಸರ್ವ್ ಮಾಡಿ. ಸೊ ವೆನೆವರ್ ವಿ ಅಪ್ಲೈ ಲಾಗ್, ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್, ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್. ಅವಾಗ ಏನಾಗುತ್ತೆ ನೋಡಿ, -1 log 2 to the base e is equal to minus lambda, ಸಾರಿ ಇಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ, lambda into t half ಮೈನಸ್ ಲ್ಯಾಂಬ್ಡಾ ಇಂಟು ಟಿ ಹಾಫ್ ಅಂತ ಬರೀತೀರ. ಸೊ ಮೈನಸ್ ನಾವು ಕ್ಯಾನ್ಸಲ್ ಮಾಡಿದ್ದಾಗ ಇಲ್ಲಿ ಅಬ್ಸರ್ವ್ ಮಾಡಿ ಹಾಫ್ ಲೈಫ್ ಅನ್ನೋದು ಹೇಗೆ ಬರುತ್ತೆ ಅಂತಂದ್ಬಿಟ್ಟು, ಇಟ್ ಈಸ್ ಲಾಗ್ 2 to the base e ಡಿವೈಡ್ ಬೈ ಲ್ಯಾಂಬ್ಡಾ ಅಂತ ಬರೀಬಹುದು. ಸೊ ಇದನ್ನು ಡಿಫ್ರೆಂಟ್ ವೇಸಲ್ಲಿ ನಾವು ಬರಿತೀವಿ. ಏನದು ಅಂತಂದಾಗ ಸಿ ಹಿಯರ್, ದೇರ್ ಫೋರ್ ಟಿ ಹಾಫ್ನ ನಾವು ಲಾಗ್ 2 to the base e ಏನಾಗುತ್ತೆ ವ್ಯಾಲ್ಯೂ ಅಂತಂದರೆ 0.693 ಡಿವೈಡ್ ಬೈ ಲ್ಯಾಂಬ್ಡಾ ಅಂತ ಬರಿತೀವಿ. ಅರ್ಥ ಆಯ್ತಲ್ವ ಹೇಳಿದ್ದೇನು ಅಂತ? ಸಿ ಹಿಯರ್, ಅಷ್ಟೇ ಅಲ್ಲ, ಟಿ ಹಾಫ್ ಈಸ್ ಈಕ್ವಲ್ ಟು ಇದನ್ನ ಲ್ಯಾನ್ 2 ಅಂತನೂ ಬರೀತಾರೆ. ದಟ್ ಈಸ್ ಅಬೌಟ್ ದ ಹಾಫ್ ಲೈಫ್. ಅಂಡರ್ಸ್ಟುಡ್ ನಾವು ಎಲ್ಲರಿಗೂ ಅರ್ಥ ಆಗ್ತಾ ಇದ್ವಿ ಹೇಳ್ತಾ ಇರೋದು. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ಮೀನ್ ಲೈಫ್ ಡಿನೋಟ್ ಬೈ ಟೌ. ಏನು ಮೀನ್ ಲೈಫ್ ಅಂತಂದ್ರೆ ಆವರೇಜ್ ಲೈಫ್ ಆರ್ ಮೀನ್ ಲೈಫ್ ಆರ್ ರೇಡಿಯೋಆಕ್ಟಿವ್ ಸಬ್ಸ್ಟೆನ್ಸ್ ಅನ್ನೋದು ಹೇಗೆ ಡಿಫೈನ್ ಮಾಡ್ತೀವಿ ಅಂತಂದರೆ ದ ರೇಷಿಯೋ ಇದು ರೇಡಿಯೋ ಅಂತ ಪ್ರಿಂಟ್ ಆಗಿದೆ. ದ ರೇಷಿಯೋ ಆಫ್ ದ ಟೋಟಲ್ ಲೈಫ್ ನಂಬರ್ ಆಫ್ ನ್ಯೂಕ್ಲಿಯೈ, ಟೋಟಲ್ ಲೈಫ್ ಆಫ್ ನಂಬರ್ ಆಫ್ ನ್ಯೂಕ್ಲಿಯೈ ಇನ್ ದ ಸೇಮ್ ಸ್ಯಾಂಪಲ್ ಟು ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯೈ ವಿಚ್ ವಿಲ್ ಡಿಸಿಂಟಿಗ್ರೇಟ್ ಎನಿವೇರ್ ಬೈ ಇನ್ಫಿನಿಟಿ. ಅಂತಂದರೆ ಒಂದು ಸಬ್ಸ್ಟೆನ್ಸಲ್ಲಿ ಪ್ರತಿಯೊಂದು ಆಟಮ್ಗೂ ಅದರದ್ದೇ ಆಗಿರತಕ್ಕಂಥ ಟೋಟಲ್ ಲೈಫ್ ಇರುತ್ತೆ ಡಿಸಿಂಟಿಗ್ರೇಟ್ ಆಗೋದಕ್ಕೆ. ಅಂತ ಎಲ್ಲ ಆಟಮ್ಸ್ ಲೈಫ್ನ ಆ್ಯಡ್ ಮಾಡಿ ಡಿವೈಡ್ ಬೈ ನಂಬರ್ ಮಾಡಿದ್ರೆ ನಮಗೆ ಮೀನ್ ಲೈಫ್ ಅಂತ ಬರುತ್ತೆ. ಸೊ ಸಿ ಹಿಯರ್, ಮೀನ್ ಲೈಫ್ ನಾವು ಹೇಗೆ ಬರಿತೀರಾ ನಾವು ಅಂತಂದರೆ, ಮೀನ್ ಲೈಫ್ ಈಸ್ ಆಲ್ವೇಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ಡಿಕೆ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ರೆಸಿಪ್ರೋಕಲ್ ಆಫ್ ಡಿಕೆ ಕಾನ್ಸ್ಟೆಂಟ್. ಸೊ ಟೌ ಈಸ್ ಈಕ್ವಲ್ಸ್ ಟು 1/λ. ಗೊತ್ತಾಯ್ತಲ್ಲ, ದಟ್ ಈಸ್ ದ ಮೀನ್ ಲೈಫ್ ಆಫ್ ಎ ರೇಡಿಯೋಆಕ್ಟಿವ್ ಸಬ್ಸ್ಟೆನ್ಸ್. ನೌ ಲೆಟ್ ಅಸ್ ಸಿ ವಾಟ್ ಈಸ್ ದ, ಒಂದು ನಿಮಿಷ. So now let us see what is the relation between
relation between half life and mean life. What is the relation between mean life and half life? Mean life and half life. Mean life and half life. ಗೊತ್ತಾಯ್ತಲ್ವಾ? So how can we simplify this? How can we simplify this? ನೋಡಿ, we know that, ಏನು ಗೊತ್ತಿದೆ ನಮಗಿಲ್ಲಿ? We know that mean life is equal to, mean life will become equals to 1 by lambda. But lambda ಅನ್ನೋದೇನು ನಿಮಗೆ 0.693 ಡಿವೈಡ್ ಬೈ ಟಿ ಹಾಫ್. ಸೊ ಈ ಒಂದು ಲ್ಯಾಂಬ್ಡಾನ ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್. ಸೊ ಹಾಗಾಗಿ ಸಬ್ಸ್ಟಿಟ್ಯೂಷನ್ ಇನ್ 1 ಮಾಡಿದ್ದಾಗ ಮೀನ್ ಲೈಫ್ ಟೌ ವಿಲ್ ಬಿಕಮ್ ಈಕ್ವಲ್ ಟು 1 ಡಿವೈಡ್ ಬೈ 0.693 ಡಿವೈಡ್ ಬೈ ಟಿ ಹಾಫ್ ಅಂತ ಬರುತ್ತೆ. 0.693 divided by t half. Therefore, which implies, ನೋಡಿ, mean life tau will become equals to t half divided by 0.693. What is definition of decay constant? Decay constant ಹೇಗೆ ಡಿಫೈನ್ ಮಾಡಬಹುದು ಅನ್ನೋದನ್ನ ನೋಡೋಣ. See here, decay constant. So consider, ಇಲ್ಲ, we know that n ಅನ್ನೋದೇನು ಬರಿಬೋದು ನೋಡಿ, n is equals to n0 into e to the power of minus lambda into t ಅಂತ ಬರಿಬೋದಲ್ವಾ. ಸಪೋಸ್ if time t is equals to 1 by lambda ಅಂತ ಬರೆದಿದ್ದಾಗ then n ಅನ್ನೋದೇನಾಗತ್ತೆ ನೋಡಿ, n0 into e to the power of minus lambda into 1 by lambda, which is nothing but n0 by e anta barutte. n0 by e. Therefore, what is the e value? Substituting the value of e. E value nimge 2.7 something ide. Substitute ಮಾಡಿದಾಗ ನಿಮಗೆ n value ಏನಾಗುತ್ತೆ ಅಂತಂದಾಗ it is equals to n0 divided by 2.7. If we do it, then we will get ಏನು ಬರುತ್ತೆ ನೋಡಿ, n is equal to 0.37 times n0 ಅಂತ ಬರುತ್ತೆ. What is 0.37? n will become equal to 37% of n0 ಅಂತ ಬರುತ್ತೆ. So, therefore, decay constant ನ ಹೇಗೆ ಡಿಫೈನ್ ಮಾಡಬಹುದು ನಾವಿಲ್ಲಿ? decay constant ನ ಹೇಗೆ ಡಿಫೈನ್ ಮಾಡಬಹುದು? is defined as the reciprocal ಅಂತ ಹೇಳ್ತಾರೆ. is defined as reciprocal of the time at which number of atoms becomes equal to 37% of initial number ಅಂತ ಹೇಳ್ತಾರೆ. initial number is called as a decay constant. 37% of initial number, that is called decay constant. ಗೊತ್ತಾಗಿದಲ್ವೇ ಹೇಳ್ತಾ ಇರೋದೇನು ಅಂತ? ಓಕೆ, therefore we can write, ನೋಡಿ, ಇವಾಗ ನಾವು ಒಂದು ಗ್ರಾಫ್ನ ಪ್ಲಾಟ್ ಮಾಡಿದ್ದೀವಿ ಅಂತಂದರೆ this is n number of atoms ಅಂತ ತಗೊಳ್ಳೋಣ, and this is time ಅಂತ ತಗೊಳ್ಳೋಣ. therefore see here, ಇದು ನಿಮಗೆ n0 ಇನಿಷಿಯಲ್ ನಂಬರ್ ಅಂತ ತಗೊಂಡ್ರೆ ನಮಗೆ ಗೊತ್ತಿದೆ n is equals to n0 into e to the power of minus lambda t ಅಲ್ವಾ. ಸೊ ಈ ಒಂದು ಫಾರ್ಮುಲಾ ನಾವು ತಗೊಂಡಿದ್ದಾಗ we will get the graph like this. ಗೊತ್ತಾಯ್ತಾ? ನೋಡಿ, see here, L ಆದರೆ ನಿಮಗೆ 37% ಆಫ್ n0 ಆಗಿರುತ್ತೋ ಆ ಒಂದು ಪರ್ಟಿಕ್ಯುಲರ್ ಇದನ್ನು ನಾವು ಏನಂತ ಕರಿಬೋದು ನಾವಿಲ್ಲಿ?
ಡಿಕೆ ಕಾನ್ಸ್ಟೆಂಟ್. ರೆಸಿಪ್ರೋಕಲ್ ಆಫ್ ಟೈಮ್ ಅಲ್ವಾ. ಸೊ ಈ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂನ ನಾವು ರೆಸಿಪ್ರೋಕಲ್ ತಗೊಂಡ್ರೆ ನಮಗೆ 37% ಆಫ್ N0 ಅಂತ ಬರುತ್ತೆ. ಆ್ಯಕ್ಚುಲಿ ಇದು ಎಲ್ಲಿರ್ಬೇಕು ಈ ಗ್ರಾಫ್, n = N0 × e⁻⁴ ಬರುತ್ತಲ್ವಾ, ಆ ಡೆಫಿನೇಷನ್ ಹತ್ರ ಇದನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. Note that is about the decay constant. Now let us see what is the activity. Activity ಅಂದ್ರೆ ಏನು ಅಂತಂದಾಗ it is a defined as number of disintegrations per unit time ಅಂತ ಹೇಳ್ತಾರೆ. Number of disintegrations per unit time. So see here activity nothing but ನಾವು ಮಾಡ್ಯುಲಸ್ ತಗೊಂಡಿದ್ದಾಗ dN/dt ಅಂತ ಬರುತ್ತೆ. ಸೊ ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗಿದ್ದಾಗ ವಿ ಕ್ಯಾನ್ ಆಲ್ಸೋ ರೈಟ್ A is equals to A0 × e⁻⁻⁡ ಅಂತ ಬರೀಬಹುದು. ಸೊ ಇಲ್ಲೇ ನಾನು ನೋಟ್ ಅಂತ ಬರೆದಿರ್ತೀನಿ. ಸೊ ಯು ಕ್ಯಾನ್ ರೈಟ್ A/A0. ನೋಡಿ ಈ ವ್ಯಾಲ್ಯೂನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಇದನ್ನು 1/2 ಹೋಲ್ ಪವರ್ n ಅಂತ ಬರೀಬಹುದು. ನೋಡಿ n ಅನ್ನೋದು ನಿಮಗೆ ನಂಬರ್ ಆಫ್ ಹಾಫ್ ಲೈಫ್ಸ್ ಅಂತ ಹೇಳ್ತಾರೆ. ನಂಬರ್ ಆಫ್ ಹಾಫ್ ಲೈಫ್ಸ್. ಸೊ n ವ್ಯಾಲ್ಯೂ ಏನಾಗಿರುತ್ತೆ ನಿಮಗೆ ಅಂದರೆ t ಟೋಟಲ್ ಟೈಮ್ ಡಿವೈಡ್ ಬೈ ವಾಟ್ ಈಸ್ ದಟ್ ಹಾಫ್ ಲೈಫ್ ಅಂತ ಹೇಳ್ತಾರೆ. ಸೊ ದರ್ ಈಸ್ ಒನ್ ಮೋರ್ ಫಾರ್ಮುಲಾ, ಶಾರ್ಟ್ಕಟ್ ಫಾರ್ಮುಲಾ, ಬಹಳ ಇಂಪಾರ್ಟೆಂಟು, ತುಂಬ ಕಡೆ ನಾವು ಯೂಸ್ ಮಾಡ್ತಾ ಇರ್ತೀವಿ. ಈ ಒಂದು ಫಾರ್ಮುಲಾ ಬೇಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ನಿಮಗೆ ಕ್ವಶನ್ಸ್ ಕೇಳಿದ್ದಾರೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ನಲ್ಲಿ. ಗೊತ್ತಾಯ್ತಲ್ವಾ? 1/2 ಹೋಲ್ ಪವರ್ n. ಅದೇ ರೀತಿ ನೀವು n/n0 ಬೇಕಾದರೆ ಬರೀಬಹುದು. ಇಟ್ ಈಸ್ ಈಕ್ವಲ್ಸ್ 1/2 ಹೋಲ್ ಪವರ್ n ಅಂತ ಬರೀಬಹುದು. ಸಿಮಿಲರ್ಲಿ ಅಂತ ಹೇಳ್ತಾ ಇರ್ತೀವಿ. ಅಷ್ಟೇ ಅಲ್ಲ, ಮಾಸ್ನ ಬರಿಬೋದು. m/m0 is equals to 1/2 whole to the power of m. Then this is called fraction. Suppose if they ask fraction of atoms ಡಿಕೇಡ್ ಅಂತ ಕೇಳಿದ್ದಾಗ ನಮ್ಗೆ ಏನು ಬರುತ್ತೆ ಅಂತಂದರೆ ಇನಿಷಿಯಲಿ 1 ಅಂತ ತಗೊಳ್ತೀವಿ. 1 - n/n0 ಅಂತ ಬರೀಬಹುದು. ಆರ್ ಇಟ್ ಈಸ್ ಈಕ್ವಲ್ಸ್ ಟು 1 - n/n0 ಅಂದರೆ 1/2 ಹೋಲ್ ಪವರ್ n ಅಂತನೂ ಬರೀಬಹುದು. ಸೊ ದಟ್ ಈಸ್ ಹೌ ವಿ ಕ್ಯಾನ್ ಸಾಲ್ವ್ ದ ನ್ಯೂಮೆರಿಕಲ್ಸ್ ಬೇಸ್ಡ್ ಆನ್ ದಿಸ್ ಫಾರ್ಮುಲಾ ಅಂತ ಕರಿತೀವಿ. ಗೊತ್ತಾಯ್ತಲ್ವ ಹೇಳ್ತಾ ಇದ್ದೇನಂತ? ಸೊ ನಾವು ಲೆಟ್ ಅಸ್ ಸಿ ವಾಟ್ ಆರ್ ದ ಯೂನಿಟ್ಸ್ ಆಫ್ ಆಕ್ಟಿವಿಟಿ. ಯೂನಿಟ್ಸ್ ಆಫ್ ಆಕ್ಟಿವಿಟಿ. ಸಿ ಹಿಯರ್, what is the SI unit? SI unit of activity. SI unit of activity is becquerel ಅಂತ ಹೇಳ್ತಾರೆ. is becquerel denoted by BQ. ನೋಡಿ, 1 becquerel ಅನ್ನೋದು ಇಟ್ ಇಸ್ ನಥಿಂಗ್ ಬಟ್ 1 disintegration per second ಅಂತ ಹೇಳ್ತಾರೆ. 1 disintegration per second ಅಂದರೆ ಒಂದು ಸೆಕೆಂಡ್ ಟೈಮಲ್ಲಿ ಒಂದು ಆಟಮ್ ಡಿಕೆ ಆಯಿತು, ಇಲ್ಲ ಡಿಸಿಂಟಿಗ್ರೇಟ್ ಆಯಿತು, ಇಲ್ಲ ರೇಡಿಯೋ ಆಕ್ಟಿವ್ ಡಿಕೆ ಆಗಿದೆ ಅಂತಂದಾಗ ಅದನ್ನು 1 becquerel ಅಂತ ಹೇಳ್ತಾರೆ. ಸೊ ನಿಮ್ಗೆ ಇದಿಷ್ಟೇ ಅಲ್ಲ, ಅದರ್ ಯೂನಿಟ್ಸ್ ಇಸ್ ಆಲ್ಸೋ ದೇರ್. ಅದರ್ ಯೂನಿಟ್ಸ್ ಆಫ್ ಆಕ್ಟಿವಿಟಿ. ಆಕ್ಟಿವಿಟಿಗೆ ಇನ್ನೊಂದು ಯೂನಿಟ್ ಇದೆ. ಓಕೆ, ಅದೇನು ಅಂತಂದಾಗ ಸಿ ಹಿಯರ್ ಕ್ಯೂರಿ ಅಂತ ಕರಿತೀವಿ. CI. And remember, 1 curie is equal to 3.7 into 10 to the power of
10 ಬೆಕ್ವೆರಲ್ ಅಂತ ಹೇಳ್ತಾರೆ. ಓಕೆ, therefore we can say that 1 curie is equals to 3.7 into 10 to the power of 10 becquerels. So that is about the units of activity. So ಇಲ್ಲಿ ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀವಿ. So let us see one numerical problem. ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ನಾವು ನೋಡೋಣ. ಏನು ಹೇಳ್ತಾ ಇದ್ದಾರೆ ಅವರು ಅಂತ ಒಂದ್ಸರಿ ಓದಿ. See here, radioactive substance takes 8 days to decay to 1/4 of its initial number ಅಂತ ಹೇಳ್ತಾರೆ. Initial number. How much time will it take to decay to 1/32 of its initial number? Initial number. How can we solve it? ಹೇಗೆ ನಾವು ಸಾಲ್ವ್ ಮಾಡಬಹುದು ಅನ್ನೋದು ನೋಡಿ. See here, what is the case 1 ಅಂತ ಸ್ಪ್ಲಿಟ್ ಮಾಡ್ಕೊಳ್ಳೋಣ. Case 1, what is the time taken here? Time t is equals to 8 days ಅಂತ ಹೇಳ್ತಾ ಇದ್ದಾರೆ. 8 days. So n becomes equals to n naught by 4. n naught by 4. Therefore ಏನು ಆಗ್ಬೋದು ನೋಡಿ ಇಲ್ಲಿ, using n is equals to n naught into 1/2 whole power n. ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವೇನು ಬರೀಬೋದು ನೋಡಿ, n ಅಂದರೆ n naught by 4 is equal to n naught into 1/2 whole to the power of t divided by t half ಅಂತ ಬರೀಬಹುದು. n naught ಕ್ಯಾನ್ಸಲ್ ಆಗಿದ್ದಾಗ ನೋಡಿ 1/4ನ ನಾವು 1/2 ಹೋಲ್ ಸ್ಕ್ವೇರ್ ಅಂತ ಬರೆದಿದ್ದಾಗ ಏನಾಗುತ್ತೆ, ಟೋಟಲ್ ಟೈಮ್ ಬಂದು 8 ಡಿವೈಡ್ ಬೈ ಟಿ ಹಾಫ್ ನಮಗೆ ಗೊತ್ತಿಲ್ಲ, ಅದನ್ನು ಹಾಗೆ ಬಿಡೋಣ. ನೋಡಿ ಏನಾಗುತ್ತೆ ಅಂತ ಅಂದ್ಬಿಟ್ಟು 2 ವಿಲ್ ಬಿಕಮ್ ಈಕ್ವಲ್ಸ್ ಟು 8 ಡಿವೈಡ್ ಬೈ ಟಿ ಹಾಫ್. Therefore what is the half life? Half life is equals to 8/2, nothing but ಎಷ್ಟು ಬರುತ್ತೆ ನೋಡಿ ಇಲ್ಲಿ 4 days ಅಂತ ಬರುತ್ತೆ. is equal to 4 days. Now case 2 ನೋಡೋಣ. Case 2. What the case 2 they are saying here? We have to find out the total time. n will become equals to n naught by 32 ಆಗಬೇಕು ಅಂತಂದ್ರೆ, for n becomes equals to n naught by 32, what should be the time? What should be the time? Therefore apply ಮಾಡಿ, n naught by 32 is equals to n naught into 1/2 whole to the power of t divided by t half. n naught will get cancel. 1/32 ನ ಏನು ಬರೀಬಹುದು ನಾವು, 1/2 whole to the power of 5 ಅಂತ ಬರೀಬಹುದು. ಇಲ್ಲಿ 1/2 whole to the power of t divided by t half ಎಷ್ಟು ಬಂತು ನಮಗಿಲ್ಲಿ, 4 days ಅಂತ ಬಂದಿದೆ. ಸೊ ಸಿಂಪ್ಲಿಫೈ ಮಾಡಿ, ಬೇಸಸ್ ಆರ್ ಸೇಮ್, ಪವರ್ ಮಸ್ಟ್ ಬಿ ಸೇಮ್. ಹಾಗಾಗಿ therefore 5 will become equals to t by 4. Therefore t will become equals to 5 into 4, nothing but 20 days ಅಂತ ಹೇಳ್ತಾರೆ. So total time required will become equal to 20 days. ಅರ್ಥ ಇದಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತಂದ್ಬಿಟ್ಟು. Now let us see the next concept, that is branching decay. Branching decay. ಏನಿದು ಬ್ರಾಂಚಿಂಗ್ ಡಿಕೆ ಅಂದರೆ ಏನು? ಸೊ ಸಿ ಹಿಯರ್, ಕೆಲವೊಂದು ಸಬ್ಸ್ಟೆನ್ಸಸ್, ಕೆಲವೊಂದು ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸಸ್ ಅನ್ನೋದು ಒಂದೇ ಮೆಥಡಲ್ಲಿ ಡಿಸಿಂಟಿಗ್ರೇಟ್ ಆಗಲ್ಲ, ಅಂದರೆ ಒಂದೇ ರೀತಿ ಪಾರ್ಟಿಕಲ್ಸ್ನ ಎಮಿಟ್ ಮಾಡಲ್ಲ. ಅದು ನಿಮಗೆ ಸೀರೀಸಲ್ಲಿ ಒಂದ್ಸರಿ ಆಲ್ಫಾ, ಇನ್ನೊಂದ್ಸರಿ ಬೀಟಾ ಪಾಸಿಟಿವ್, ಇನ್ನೊಂದ್ಸರಿ ಬೀಟಾ ನೆಗೆಟಿವ್, ಗಾಮಾ ರೇಡಿಯೇಷನ್ಸ್, ಆ ರೀತಿ ನಿಮಗೆ ಡಿಫರೆಂಟ್ ಮೋಡ್ಸಲ್ಲಿ ಡಿಕೆ ಆಗ್ತಾ ಇರುತ್ತೆ ಅಂತ ಒಂದು ಇದರಲ್ಲಿ. ಸಪೋಸ್ ಹಿಯರ್, if radioactive substance undergoes decay in different modes, then we can write
ಟೋಟಲ್ ಡಿಕೇ ಕಾನ್ಸ್ಟೆಂಟ್ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಈಕ್ವಲೆಂಟ್ ಅಂತಲೇ ಕರೆಯೋಣ. ಲ್ಯಾಂಬ್ಡಾ 1 ಪ್ಲಸ್ ಲ್ಯಾಂಬ್ಡಾ 2 ಅಂತ ಬರೀಬಹುದು. ಏನು ಲ್ಯಾಂಬ್ಡಾ 1 ಅಂತ? ಲ್ಯಾಂಬ್ಡಾ 1 ಅಂದರೆ ಡಿಕೇ ಕಾನ್ಸ್ಟೆಂಟ್ ಇಂದ ಫಸ್ಟ್ ಮೋಡ್. ಲ್ಯಾಂಬ್ಡಾ 2 ಅಂದ್ರೆ ಏನು? ಡಿಕೇ ಕಾನ್ಸ್ಟೆಂಟ್ ಇಂದ ಸೆಕೆಂಡ್ ಮೋಡ್ ಅಂತ ಕರೀತಾರೆ. ನೋಡಿ ಹೇಗೆ ಬರೀಬಹುದು ಅಂತ. ಎಫೆಕ್ಟಿವ್ ಹಾಫ್ ಲೈಫ್ ಏನಾಗುತ್ತೆ ಅಂತ ನೋಡೋಣ. See here, it is 0.693 divided by t half will become equal to ಏನಾಗುತ್ತೆ ನೋಡಿ, ಇಲ್ಲಿ t ಅಂತಾನೆ ಇಟ್ಕೊಳ್ಳೋಣ. ಇಲ್ಲಿ ನಿಮಗೆ 0.693 divided by t1 plus 0.693 divided by t2. ಸೊ 0.693 ಎಲ್ಲ ಕ್ಯಾನ್ಸಲ್ ಆಗುತ್ತೆ. ನಮಗೇನು ಉಳಿಯುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ 1/t ವಿಲ್ ಬಿಕಮ್ ಈಕ್ವಲ್ಸ್ ಟು 1/t1 ಪ್ಲಸ್ 1/t2 ಅಂತ ಬರಿಬೋದು. ಸೊ ಫೈಂಡಿಂಗ್ ದ LCM, we can write effective half-life becomes equals to t1 t2 divided by t1 plus t2 ಅಂತ ಬರೀಬಹುದು. Where t is called as effective ಇಲ್ಲ equivalent half life ಅಂತ ಹೇಳ್ತಾರೆ. equivalent half life. And what is t1 and t2? Where t1 and t2 are half lives of radioactive substance in 2 modes of decay. ಅಂತ ಹೇಳ್ತಾರೆ. 2 modes of decay. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್ ಇಸ್ ಅ ಬ್ರಾಂಚಿಂಗ್ ಡಿಕೇ ಅಂತ ಹೇಳ್ತೀವಿ. Now let us see what is the Q value of nuclear reaction. Q value of nuclear reaction. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. Q value, for example, the example ತಗೋಣ. There is a nucleus, let us say XZA ಅಂತ ಅಂದ್ಬಿಟ್ಟು. ಇದು ನಿಮಗೆ P ಪ್ಲಸ್ Q ಆಗಿ ಸ್ಪ್ಲಿಟ್ ಆಗುತ್ತೆ. ಇಲ್ಲ ಬೆಟರ್ ಯು ಕ್ಯಾನ್ ಸೇ A ಪ್ಲಸ್ B ಅಂತಲೇ ಬರೆಯೋಣ. A ಪ್ಲಸ್ B ಪ್ಲಸ್ ಎನರ್ಜಿ ಅಂತ ಹೇಳ್ತಾರೆ. ಈ ಎನರ್ಜಿನ ನಾವು Q ಅಂತ ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಸೊ what can you say about the Q value here? Q value is defined as the energy difference or energy released in a what is that reaction ಅಂತನೂ ಹೇಳ್ಬೋದು. ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ reactants and products. That is called as Q value. ಇದನ್ನ ಮ್ಯಾಥಮೆಟಿಕಲ್ ಆಗಿ ಹೇಗೆ ಬರೀಬಹುದು ಅನ್ನೋದನ್ನ ನೋಡೋಣ. See here, if MR indicate that is mass of the reactants, MP is the mass of the products, then Q value ನ ಹೇಗೆ ಬರಿಬಹುದು ನಾವು ಅಂತಂದಾಗ it is equal to mass of the reactants minus mass of the products into C square ಅಂತ ಬರೀತೀರಾ. ಯಾವಾಗ ಗೊತ್ತಲ್ವ ಇದು ನಿಮಗೆ? It is nothing but when masses are in kilograms. ಅದೇ ನಿಮಗೆ R
Q is equal to mass of the reactants minus mass of the products into 931.5 million electron volts. ಇದು ಯಾವಾಗ ಅಪ್ಲೈ ಮಾಡ್ತೀರಾ? Here when masses are in atomic mass units ಅಂತ ಹೇಳ್ತಾರೆ. ಅಟಾಮಿಕ್ ಮಾಸ್ ಯೂನಿಟ್ಸ್. ಸೊ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದರೆ, ಇಫ್ ಕ್ಯೂ ಈಸ್ ಪಾಸಿಟಿವ್, ದೆನ್ ಆ ರಿಯಾಕ್ಷನ್ನ ನಾವೇನಂತ ಕರಿತೀವಿ ಅಂತಂದರೆ ಎಕ್ಸೋಥರ್ಮಿಕ್ ಅಂತ ಕರಿತೀವಿ. ಎಕ್ಸೋಥರ್ಮಿಕ್. ಸೆಕೆಂಡ್ ಒನ್, ಇಫ್ ಕ್ಯೂ ಈಸ್ ನೆಗೆಟಿವ್ ಅಂತ ಅಂದರೆ, ಪಾಸಿಟಿವ್ ಅಂದರೆ ಮೀನಿಂಗ್ ಏನು ಅಂದರೆ ಎನರ್ಜಿ ರಿಲೀಸ್ ಆಗ್ತಾ ಇದೆ ಅಂತ ಅರ್ಥ. ನೆಗೆಟಿವ್ ಅಂದರೆ ಮೀನಿಂಗ್ ಏನಂದರೆ ಎನರ್ಜಿ ಅಬ್ಸಾರ್ಬ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಇಫ್ ಕ್ಯೂ ಈಸ್ ನೆಗೆಟಿವ್ ದೆನ್ ರಿಯಾಕ್ಷನ್ ಈಸ್ ಎಂಡೋಥರ್ಮಿಕ್ ಅಂತ ಹೇಳ್ತಾರೆ. ಎಂಡೋಥರ್ಮಿಕ್. ಗೊತ್ತಾಗಿದಲ್ವಾ? So that is about the Q value. Now let us see what is the next one. What is the alpha decay? So how can you write this? Annodana nodona. See here, when a radioactive substance undergoes alpha decay, ಅವಾಗ ಏನಾಗತ್ತೆ ಅಂತಂದ್ರೆ, then its atomic number decreases by 2 units. Its atomic number decreases by 2 units and mass number decreases by what is that? 4 units. ಗೊತ್ತಾಯ್ತಲ್ವಾ? ಸೊ ದಿ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಎಕ್ಸಾಂಪಲ್ ನಾನು ಇಲ್ಲಿ ಬರಿತಾ ಇದ್ದೀನಿ. ದರ್ ಈಸ್ ಅ ನ್ಯೂಕ್ಲಿಯಸ್, ಇನಿಷಿಯಲ್ ಅಟಾಮಿಕ್ ನಂಬರ್ ಇಸ್ Z, ಮಾಸ್ ನಂಬರ್ ಈಸ್ A. ಇದು ನಿಮಗೇನಾದರೂ ಆಲ್ಫಾ ಡಿಕೆ ಹೋಯಿತು ಅಂತಂದರೆ ಇದನ್ನು ಡಾಟರ್ ನ್ಯೂಕ್ಲಿಯೈ ಅಂತ ಕರಿತೀವಿ. Y ಅಂತ ರೆಪ್ರೆಸೆಂಟ್ ಮಾಡೋಣ. ಆವಾಗ ಇದರ ಅಟಾಮಿಕ್ ನಂಬರ್ Z-2 ಆಗಿರುತ್ತೆ. Z-2. ಮಾಸ್ ನಂಬರ್ ಅನ್ನೋದು ನಿಮಗೆ A-4 ಆಗಿರುತ್ತೆ. ಅಲಾಂಗ್ ವಿತ್ ವಾಟ್ ಇಸ್ ದಟ್? ಹೀಲಿಯಂ ನ್ಯೂಕ್ಲಿಯಸ್ ಅನ್ನೋದು ದಿಸ್ ಈಸ್ ಆಲ್ಫಾ ಪಾರ್ಟಿಕಲ್. ಅರ್ಥ ಆಯ್ತಲ್ವಾ? ದೇರ್ ಫೋರ್ ವಾಟ್ ಕ್ಯಾನ್ ಯು ಸೇ? ನೋಡಿ, ಹೀಲಿಯಂ ನ್ಯೂಕ್ಲಿಯಸ್ ಅಂತಾನೆ ಆಲ್ಫಾ ಪಾರ್ಟಿಕಲ್, ಚೆನ್ನಾಗಿ ಬಿಟ್ಕೊಳ್ಳಿ. ದೇರ್ ಫೋರ್ ಹೌ ಕ್ಯಾನ್ ರೈಟ್ ವಾಟ್ ಈಸ್ ದ ಕ್ಯೂ ವ್ಯಾಲ್ಯೂ? ಕ್ಯೂ ವ್ಯಾಲ್ಯೂ ಏನಾಗುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ. ಸಿ ಹಿಯರ್, ಕ್ಯೂ ವ್ಯಾಲ್ಯೂ when the substance undergoes, Q value when substance undergoes what is that? Alpha decay is equal to mass of the reactants minus mass of the product plus alpha into 931.5 million electron volts. 931.5 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ಸ್ ಅಂತ ಬರೀಬಹುದು. ಇಲ್ಲ ಅಂತಂದರೆ C² ಅಂತನೂ ಬರೀಬಹುದು. ದಟ್ ಈಸ್ ಅ ಕ್ಯೂ ವ್ಯಾಲ್ಯೂ ಆಲ್ಫಾ ಡಿಕೆ. ಓಕೆ, ನೌ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, ದಟ್ ಈಸ್ ಬೀಟಾ ಡಿಕೆ. ನೋಡಿ ಇಲ್ಲೇನಾಗುತ್ತೆ ಅಂತಂದ್ಬಿಟ್ಟು, ವೆನ್ ಎ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ undergoes
undergoes first one positive beta decay. Positive beta decay. Then see here, its atomic number, decreases by 1 unit ಅಂತ ಹೇಳ್ತಾರೆ. Decreases by 1 unit and mass number remains same. Mass number remains same. ಸೊ ಇದನ್ನ ಈಕ್ವೇಶನ್ ಹೇಗೆ ಬರೀಬೋದು ನೋಡಿ. ಇಸ್ ಎಕ್ಸ್ ಝೆಡ್ ಎ. ಇದೇನಾದರೂ ನಿಮಗೆ ಬೀಟಾ ಡಿಕೆ ಹೋಯಿತು ಅಂತಂದರೆ ಬಂದಿರತಕ್ಕಂಥ ಡಾಟರ್ ನ್ಯೂಕ್ಲಿಯಿಗೆ ಅಟಾಮಿಕ್ ನಂಬರ್ 1 ಯೂನಿಟ್ ಕಮ್ಮಿ ಆಗುತ್ತೆ, ಮಾಸ್ ನಂಬರ್ ಹಾಗೇ ಇರುತ್ತೆ. ಅಷ್ಟೇ ಅಲ್ಲ, ಪ್ಲಸ್ ವಾಟ್ ಈಸ್ ದಟ್, ಅಲಾಂಗ್ ವಿತ್ ದಿಸ್ ಬೀಟಾ ಪಾರ್ಟಿಕಲ್ ರಿಲೀಸ್ ಆಗುತ್ತೆ. ಅಲಾಂಗ್ ವಿತ್ ದಿಸ್ ಪಾಸಿಟಿವ್ ಬೀಟಾ ಡಿಕೆ ಅಲ್ವಾ, ಪಾಸಿಟ್ರಾನ್ ರಿಲೀಸ್ ಆಗುತ್ತೆ. ಅಷ್ಟೇ ಅಲ್ಲ, ನ್ಯೂಟ್ರಿನೋ ಪಾರ್ಟಿಕಲ್ ರಿಲೀಸ್ ಆಗುತ್ತೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಎನರ್ಜಿ ಅನ್ನೋದು ಸಹ ರಿಲೀಸ್ ಆಗುತ್ತೆ. ವಾಟ್ ಈಸ್ ದಿಸ್ ನೋಡಿ, ದಿಸ್ ಕಾಲ್ಡ್ ಆಸ್ ನ್ಯೂಟ್ರಿನೋ ಅಂತ ಕರೀತಾರೆ. ಈಸ್ ಕಾಲ್ಡ್ ಆಸ್ ನ್ಯೂಟ್ರಿನೋ. ಅರ್ಥ ಇದೆ? ನ್ಯೂಟ್ರಿನೋ ಈಸ್ ಮಾಸ್ಲೆಸ್ ಚಾರ್ಜ್ಲೆಸ್ ಪಾರ್ಟಿಕಲ್ ಅಂತ ಹೇಳ್ತಾರೆ. ಮಾಸ್ಲೆಸ್ ಚಾರ್ಜ್ಲೆಸ್ ಪಾರ್ಟಿಕಲ್. ಗೊತ್ತಾಯ್ತಲ್ವ ಹೇಳ್ತಾ ಇರೋದೇನಂತ? ನಾವು ಸಿಮಿಲರ್ಲಿ ವಾಟ್ ಈಸ್ ದ ಸೆಕೆಂಡ್ ಒನ್ ಅಬ್ಸರ್ವ್ ಮಾಡಿ. ಬಿ ವೆನ್ ಅಂಡರ್ಗೋಸ್ ನೆಗೆಟಿವ್ ಬೀಟಾ ಡಿಕೆ ಅಂತ ಹೇಳ್ತಾರೆ. ನೆಗೆಟಿವ್ ಬೀಟಾ ಡಿಕೆ, ದೆನ್ ಇಟ್ಸ್ ಅಟಾಮಿಕ್ ನಂಬರ್ increases by 1 unit ಅಂತ ಹೇಳ್ತಾರೆ. increases by 1 unit and mass number remains same. ಅಂತ ಹೇಳ್ತಾರೆ. and mass number remains same. Now see here ಏನಾಗುತ್ತೆ ಅಂತ ನೋಡಿ. ಎಕ್ಸ್ ಝೆಡ್ ಎ ಇದ್ದಾಗ ನೆಗೆಟಿವ್ ಬೀಟಾ ಡಿಕೆ ಹೋಗಿದೆ ಅಂತಂದಾಗ ನೋಡಿ, ಪೇರೆಂಟ್ ನ್ಯೂಕ್ಲಿಯೈ ಎಕ್ಸ್ ಆದರೆ ಡಾಟರ್ ನ್ಯೂಕ್ಲಿಯೈ ವೈ ಆಗಿರುತ್ತೆ. ಅವಾಗ ಅಟಾಮಿಕ್ ನಂಬರ್ 1 ಯೂನಿಟ್ ಜಾಸ್ತಿ ಆಗುತ್ತೆ, ಮಾಸ್ ನಂಬರ್ ಹಾಗೆ ಇರುತ್ತೆ. ಅದರ ಅಲಾಂಗ್ ವಿತ್ ದಟ್ ಎಲೆಕ್ಟ್ರಾನ್ ಪಾರ್ಟಿಕಲ್. ಅಷ್ಟೇ ಅಲ್ಲ, ಆಂಟಿ ನ್ಯೂಟ್ರಿನೋ ಪ್ಲಸ್ ಎನರ್ಜಿ ಅಂತ ಕರೀತಾರೆ. ಸೊ ವಾಟ್ ಈಸ್ ದಿಸ್ ಥಿಂಗ್ ಇಸ್ ಕಾಲ್ಡ್ ಆಸ್ ಆಂಟಿ ನ್ಯೂಟ್ರಿನೋ ಅಂತ ಹೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಂಟ್ರೆನ್ಸ್. ವೆರಿ ಇಂಪಾರ್ಟೆಂಟ್ ಫಾರ್ ಎಂಟ್ರೆನ್ಸ್. Now let us see what happens to the Q value. Q value of beta. Q value of beta ಏನಾಗುತ್ತೆ ನೋಡಿ. See here we can write Q value is equals to mx minus my minus me, okay, minus m neutrino n ಅಂತನೂ ಬರೀಬಹುದು. ಸ್ಮಾಲ್ n ಅಂತ ಬರೆಯೋಣ. ಇಂಟು ಟಿ ಸ್ಕ್ವೇರ್. ಇಲ್ಲಿ ಮಾಸ್ ಆಫ್ ದ ನ್ಯೂಟ್ರಿನೋ is approximately equal to 0. is a massless particle ಅಂತನೂ ಕರೀತಾರೆ. Okay, now let us see the next thing. What is the next concept? That is gamma decay. Gamma decay ಏನಾಗುತ್ತೆ ಅಂತ ನೋಡೋಣ. ಈ ಗಾಮಾ ರೇಡಿಯೇಷನ್ಸ್ ಬಗ್ಗೆ ನಾವು ಆಲ್ರೆಡಿ ಓದಿದ್ದೀವಿ. ದಿಸ್ ಇಸ್ ಎ ನ್ಯೂಟ್ರಲ್ ರೇಡಿಯೇಷನ್. ಇದು ಯಾವಾಗ ಬರುತ್ತೆ ನಮಗೆ ಅಂತಂದರೆ, ಸಿ ಹಿಯರ್, ನಿಮ್ಗೆ ಡೈರೆಕ್ಟಾಗೆ ಬರೋದಿಲ್ಲ. ಇದು ನಿಮಗೆ ಗಾಮಾ ರೇಡಿಯೇಷನ್ ಯಾವಾಗ ಬರುತ್ತೆ ಅಂತಂದಾಗ, ಯಾವುದಾದ್ರೂ ಒಂದು ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ ನಾವು ತಗೊಂಡಿದ್ದಾಗ, ಅಬ್ಸರ್ವ್ ಮಾಡಿದ್ದಾಗ, ಅದು ನಿಮಗೆ ಆಲ್ಫಾ ಡಿಕೆ ಆಗಿರ್ಬೋದು,
ಇಲ್ಲ ಬೀಟಾ ಡಿಕೆ ಆಗಿರಬಹುದು. ಆಗಿದ್ದಾಗ ಡಾಟರ್ ನ್ಯೂಕ್ಲಿಯೈ ಫಾರ್ಮ್ ಆಗಿರುತ್ತಲ್ವಾ, ಆ ಡಾಟರ್ ನ್ಯೂಕ್ಲಿಯೈ ಅನ್ನೋದು ಓಕೆ ಎಕ್ಸೈಟೆಡ್ ಲೆವೆಲಲ್ಲಿ ಇರುತ್ತೆ. ಎಕ್ಸೈಟೆಡ್ ಲೆವೆಲಲ್ಲಿ ಆ ಎಕ್ಸೈಟೆಡ್ ಲೆವೆಲ್ ಡಾಟರ್ ನ್ಯೂಕ್ಲಿಯೈ ಅನ್ನೋದು ಗ್ರೌಂಡ್ ಸ್ಟೇಟ್ಗೆ ಬರಬೇಕಾದ್ರೆ ಎನರ್ಜಿನ ರಿಲೀಸ್ ಮಾಡುತ್ತೆ. ಆ ಎನರ್ಜಿನ ಗಾಮಾ ರೇಡಿಯೇಷನ್ಸ್ ಅಂತ ಕರೆದಿದ್ದೀವಿ. ಓಕೆ, ಸೊ ಅದನ್ನು ಬರಿತೀನಿ ನೋಡಿ. ವೆನ್ ಎ ರೇಡಿಯೋ ಆಕ್ಟಿವ್ substance undergoes okay positive beta decay or negative beta decay, okay, the daughter nuclei ಅನ್ನೋದು ಏನಾಗಿರುತ್ತೆ ಅಂತ ಹೇಳಿದ್ದೀನಿ ನಾನು ನಿಮಗೆ. the daughter nuclei formed will be in excited state. And while coming to ground state it emits radiations ಅಂತ ಹೇಳ್ತಾರೆ. emits gamma radiation. now for example ಹೇಗೆ ಬರೀಬಹುದು ನೋಡಿ. ಇಲ್ಲಿ ನಿಮಗೆ ಒಂದು ಪೇರೆಂಟ್ ನ್ಯೂಕ್ಲಿಯರ್ ತಗೊಳ್ತಾ ಇದ್ದೀನಿ. ಇದು ನಿಮಗೆ ಬೀಟಾ, ಜನರಲ್ ಆಗಿ ಬೀಟಾ ಅಂದರೆ ಬೀಟಾ ಮೈನಸ್ಸೇ ಇರುತ್ತೆ, ಚೆನ್ನಾಗಿ ಬಿಟ್ಕೊಳ್ಳಿ. ಬೀಟಾ ಮೈನಸ್ ಹೋಗಿದ್ದಾಗ ನಿಮಗೆ ಪೇರೆಂಟ್ ಇಂದ ಡಾಟರ್ ಅನ್ನೋದು ನಿಮಗೆ ಬರುತ್ತೆ. ಇದು ನಿಮಗೆ ಎಕ್ಸೈಟೆಡ್ ಸ್ಟೇಟ್ ಅಂತ ಹೇಳ್ತಾರೆ. ಎಕ್ಸೈಟೆಡ್ ಲೆವೆಲ್. ಈ ಎಕ್ಸೈಟೆಡ್ ಲೆವೆಲಿಂದ ಗ್ರೌಂಡ್ ಸ್ಟೇಟ್ಗೆ ಬರಬೇಕಾದ್ರೆ ಇಲ್ಲಿ ನಿಮಗೆ ಎನರ್ಜಿ ಅನ್ನೋದು ರಿಲೀಸ್ ಮಾಡುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಗಾಮಾ ರೇಡಿಯೇಷನ್. ಸೊ ದಿಸ್ is how we can get gamma radiations. ಗೊತ್ತಾಯ್ತಲ್ವಾ? So this is about the alpha, beta and gamma decays. Now let us see an important next concept ಏನು ಅಂತ ನೋಡೋಣ. See here, what is a nuclear fission? Fission ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ the process of splitting the heavier nuclei into 2 or more lighter nuclei. ಆಲ್ರೆಡಿ ಓದಿದ್ದು ನೋಡಿ, ರೇಡಿಯೋ ಆಕ್ಟಿವಿಟಿ ಯಾಕೆ ಬರುತ್ತೆ ಅಂತಂದಾಗ ಹೆವಿಯರ್ ನ್ಯೂಕ್ಲಿಯೈ ಅನ್ನೋದು ಅನ್ಸ್ಟೇಬಲ್ ಆಗಿರುತ್ತೆ. ಅದು ಸ್ಟೆಬಿಲಿಟಿನ ಪೊಸೆಸ್ ಮಾಡ್ಕೊಳ್ಳೋಕ್ಕೆ ಅದು ಡಿಸ್ಇಂಟಿಗ್ರೇಟ್ ಆಗುತ್ತೆ. ಸಿ ನ್ಯೂಕ್ಲಿಯರ್ ಸ್ಟ್ಯಾಂಡರ್ಡ್ ರಿಯಾಕ್ಷನ್ ಇದು ಏನಪ್ಪ ಅಂತಂದರೆ, ಸಿ ಹಿಯರ್ ಯುರೇನಿಯಂ 90 to 235 ನ್ಯೂಕ್ಲಿಯನ ತಗೊಂಡು ಅದನ್ನು ಒಂದು ನ್ಯೂಟ್ರಾನ್ ಜೊತೆ ಬೊಂಬಾರ್ಡ್ ಮಾಡಿದ್ದಾಗ ನಿಮಗೆ ಯುರೇನಿಯಂ 236 ಫಾರ್ಮ್ ಆಗುತ್ತೆ, ವಿಚ್ ಈಸ್ ಹೈಲಿ ಅನ್ಸ್ಟೇಬಲ್ ಅಂತ ಹೇಳ್ತಾರೆ. ಇದು ನಿಮಗೆ ಡಿಸ್ಇಂಟಿಗ್ರೇಟ್ ಆಗುತ್ತೆ. ಹೇಗೆ ಅಂತಂದರೆ ಬೇರಿಯಂ ಅಂಡ್ ಕ್ರಿಪ್ಟಾನ್ ವಿಚ್ ಆರ್ ನಿಯರ್ಲಿ ಸ್ಟೇಬಲ್, ವಿಚ್ ವೆನ್ ಈಸ್ ಸೀನ್ ಫ್ರಮ್ ದ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕರ್ವ್. ಬೇಕಾದ್ರೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕರ್ವ್ನ ಅಬ್ಸರ್ವ್ ಮಾಡಿ, ಅಲ್ಲಿ ನಿಮಗೆ 141 ಮತ್ತು 92 ಮಾಸ್ ನಂಬರ್ ಇದ್ದರೆ ಅದು ಸ್ಟೇಬಲ್ ಅಂತ ಅರ್ಥ. ಅದ್ರ ಜೊತೆಗೆ 3 ನ್ಯೂಟ್ರಾನ್ಸ್ ಅನ್ನೋದು ರಿಲೀಸ್ ಆಗುತ್ತೆ. ಅಷ್ಟೇ ಅಲ್ಲ, 200 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಮೈಂಡಲ್ಲಿ ಫಿಕ್ಸ್ ಆಗಿರ್ರಿ ಏನು ಅಂತಂದಾಗ, ಒಂದು ಫಿಷನ್ ರಿಯಾಕ್ಷನ್ ನಡೆದಿದ್ದಾಗ ನಿಮಗೆ 200 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿ ರಿಲೀಸ್ ಆಗುತ್ತೆ. ಅರ್ಥ ಆಯ್ತದೆ ಹೇಳ್ತಾ ಇರೋದು? ಸೊ ದಟ್ ಈಸ್ ಅಬೌಟ್ ದ ನ್ಯೂಕ್ಲಿಯರ್ ಫಿಷನ್ ಅಂತ ಹೇಳ್ತಾರೆ. ಅಂಡ್ ವಾಟ್ ಇಸ್ ದ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ and multiplication factor ಅಂತ ನೋಡೋಣ. See here, a nuclear chain reaction is a self-sustaining process in which number of neutrons during fission till whole the fissile material is disintegrated ಅಂತ ಹೇಳ್ತಾರೆ. in which number of neutrons ಅನ್ನೋದು ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ತಾರೆ.
number of neutrons remains constant. That is a chain reaction. What is this? Multiplication factor. Multiplication factor ಅಂತಂದ್ರೆ divided by k. So see here, ಇದನ್ನು ಹೇಗೆ ಡಿಫೈನ್ ಮಾಡ್ತೀವಿ ನಾವು ಅಂತಂದ್ರೆ the ratio of number of neutrons in present generation to number of neutrons in previous generation ಅಂತ ಹೇಳ್ತಾರೆ. previous generation is called as a reproduction factor or multiplication factor. ಇಲ್ಲಿ ಒಂದು ವಿಷಯ ನೀವು ನೋಟ್ ಮಾಡಬೇಕು. ಏನು ಅಂತಂದಿದ್ದಾಗ see here, first one, if k is greater than 1, k ಅನ್ನೋದು greater than 1 ಆಯಿತು ಅಂತಂದರೆ ಇವಾಗ ಜನರೇಷನ್ ಜಾಸ್ತಿ ನಂಬರ್ ಆಫ್ ನ್ಯೂಟ್ರಾನ್ಸ್ ರಿಲೀಸ್ ಆಗ್ತಾ ಇರುತ್ತೆ ಕಂಪೇರ್ ಟು ಪ್ರೀವಿಯಸ್ ಒನ್. ಅವಾಗ ಏನಾಗುತ್ತೆ ನಮಗೆ ಅಂತಂದರೆ ಕೆ ವಿಲ್ ಬಿ ಗ್ರೇಟರ್ ದ್ಯಾನ್ 1 ಅಂತ ಹೇಳ್ಬೋದು. ದೆನ್ ಈ ಚೈನ್ ರಿಯಾಕ್ಷನ್ ಏನಂತ ಕರಿತೀವಿ ನಾವು ಅಂತಂದಾಗ ದೆನ್ ದ ರಿಯಾಕ್ಷನ್ ಈಸ್ ಸೆಡ್ ಟು ಬಿ ಸೂಪರ್ ಕ್ರಿಟಿಕಲ್ ಅಂತ ಕರಿತೀವಿ. ಕಾಲ್ ಇಟ್ ಆಸ್ ಸೂಪರ್ ಕ್ರಿಟಿಕಲ್. ಸೊ ಯಾವಾಗಾದ್ರೆ ರಿಯಾಕ್ಷನ್ ಅನ್ನೋದು ಸೂಪರ್ ಕ್ರಿಟಿಕಲ್ ಹೋಗಿರುತ್ತೋ ಬಿಡ್ಕೊ ಇಟ್ ಲೀಡ್ಸ್ ಟು ಎಕ್ಸ್ಪ್ಲೋಷನ್ಸ್ ಅಂತ ಹೇಳ್ಬೋದು. ದೇರ್ಫೋರ್, ಸೊ ವಾಟ್ ಇಸ್ ದ ಸೆಕೆಂಡ್ ಒನ್? ಸಿ ಹಿಯರ್, ಇಟ್ ಈಸ್ ಇಫ್ k equal to 1, then the reaction, then the chain reaction is said to be what is that? Critical anta ಹೇಳ್ತಾರೆ. It is said to be critical and we call it as a controlled chain reaction ಅಂತ ಹೇಳ್ತಾರೆ. controlled chain reaction ಅಂದ್ರೆ ಏನು? ಎವ್ರಿ ಜನರೇಷನ್ ನಲ್ಲಿ ನಿಮಗೆ 3 ನ್ಯೂಟ್ರಾನ್ಸ್ ರಿಲೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಅದನ್ನ ಕ್ರಿಟಿಕಲ್ ಅಂತ ಹೇಳ್ತಾರೆ. ಇದನ್ನ ನಾವು ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಅಂಡ್ ಥರ್ಡ್ ಕೇಸ್, ಹಿಯರ್ ಇಫ್ k is less than 1, then ರಿಯಾಕ್ಷನ್, ಚೈನ್ ರಿಯಾಕ್ಷನ್ ನ ಏನಂತ ಕರಿತೀವಿ ಅಂತಂದಾಗ ಇಟ್ ಈಸ್ ಸೆಡ್ ಟು ಬಿ ಸಬ್ ಕ್ರಿಟಿಕಲ್ ಅಂತ ಹೇಳ್ತೀವಿ. ಇಟ್ ಈಸ್ ಸೆಡ್ ಟು ಬಿ ಸಬ್ ಕ್ರಿಟಿಕಲ್. ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಆಫ್ಟರ್ ಸಮ್ ಟೈಮ್ ದ ರಿಯಾಕ್ಷನ್ ಈಸ್ ಗೋಯಿಂಗ್ ಟು ಎಂಡ್ ಆಗೋಗುತ್ತೆ, ತುಂಬಾ ಕಂಟಿನ್ಯೂ ಆಗಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಈ ರಿಯಾಕ್ಷನ್ ಸ್ಟಾಪ್ ಆಗೋಗುತ್ತೆ ಅಂತ ಹೇಳ್ತಾರೆ. ದಟ್ ಇಸ್ ಕಾಲ್ಡ್ ಸಬ್ ಕ್ರಿಟಿಕಲ್ ಅಂತ ಕರಿತೀವಿ. ನಾವು ಲೆಟ್ ಅಸ್ ಸಿ ಅನ್ ಇಂಪಾರ್ಟೆಂಟ್ ಥಿಂಗ್, ದಟ್ ಈಸ್ ನ್ಯೂಕ್ಲಿಯರ್ ರಿಯಾಕ್ಟರ್. ಏನಿ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತಂದ್ರೆ ಸಿ ಹಿಯರ್, ನ್ಯೂಕ್ಲಿಯರ್ ರಿಯಾಕ್ಟರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಡಿವೈಸ್ converts electrical energy ಅಲ್ಲ, nuclear energy converts nuclear energy into electrical energy. ಒಂದ್ಸರಿ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. ದಿಸ್ ದ ರಿಯಾಕ್ಟರ್ ಕೋರ್, ಇದು ಮೇನ್ ಪಾರ್ಟ್. ನಿಮಗೆ ರಿಯಾಕ್ಟರ್ ಕೋರ್ ಸೆಂಟ್ರಲ್ ಇರುತ್ತೆ ನಿಮಗೆ. ಸೊ ಅಷ್ಟೇ ಅಲ್ಲ, ನಿಮಗೆ ಸಿ ಹಿಯರ್, ಇದು ನಿಮಗೆ ರಾಡ್ಸ್ ಕಾಣಿಸ್ತಾ ಇದಲ್ವಾ, ಅದನ್ನು ಕಂಟ್ರೋಲ್ ರಾಡ್ಸ್ ಅಂತ ಕರಿತೀವಿ. ಇದು ಫುಲ್ ನಿಮಗೆ ಹೀಟ್ ಎಕ್ಸ್ಚೇಂಜರ್ ಅಂತ ಹೇಳ್ತಾರೆ. ಇಟ್ ಈಸ್ ಹೀಟ್ ಎಕ್ಸ್ಚೇಂಜರ್ ಸಿಸ್ಟಮ್ ಅಂತ ಕರೀತಾರೆ. ಓಕೆ, ಎಲ್ಲ ಡಯಾಗ್ರಾಮ್ ನೋಡಿ, ಅಬ್ಸರ್ವ್ ಮಾಡಿ. ಸೊ ಇದು ಮುಂಚೆ ಆದರೆ ನಿಮಗೆ ಡ್ರಾ ದ ಡಯಾಗ್ರಾಮ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಕೇಳ್ತಾ ಇದ್ರು, ಬಟ್ ಇವಾಗೇನು ಅಷ್ಟು ಕೇಳ್ತಾ ಇಲ್ಲ. So let us learn the few important points. Today, reactor core. Noti, what is the reactor core here?
ಸೆಂಟ್ರಲ್ ಪಾರ್ಟ್ ಆಫ್ ದ ರಿಯಾಕ್ಟರ್ನ ನಾವು ರಿಯಾಕ್ಟರ್ ಕೋರ್ ಅಂತ ಹೇಳ್ತಾರೆ. ಸೆಂಟ್ರಲ್ ಪಾರ್ಟ್ ಆಫ್ ದ ರಿಯಾಕ್ಟರ್ ಇಸ್ ಕಾಲ್ಡ್ ರಿಯಾಕ್ಟರ್ ಕೋರ್. ನೋಡಿ ಇಲ್ಲಿ in the core there will be fissionable material ಅಂತ ಹೇಳ್ತಾರೆ. there will be uranium fissionable material ಅಂತ ಹೇಳ್ತಾರೆ. there will be uranium fissionable material. ಅಂದರೆ ಈ ರಿಯಾಕ್ಷನ್ನ ನ್ಯೂಕ್ಲಿಯರ್ ರಿಯಾಕ್ಷನ್ನ ಜನರೇಟ್ ಮಾಡೋದಕ್ಕೆ ಈ ಯುರೇನಿಯಂನ ನಾವು ಯೂಸ್ ಮಾಡ್ತೀವಿ ಆಸ್ ಎ ಫಿಸನಬಲ್ ಮೆಟೀರಿಯಲ್. ನೆಕ್ಸ್ಟ್ ಮಾಡರೇಟರ್ ಅಂತ ಹೇಳ್ತಾರೆ. ವಾಟ್ ಈಸ್ ದಿಸ್ ಮಾಡರೇಟರ್? ಮಾಡರೇಟರ್ ಅಂದ್ರೆ ಏನು ಅಂತಂದಾಗ, ಸಿ ಹಿಯರ್ ಇನ್ ದಿಸ್ ರಿಯಾಕ್ಷನ್, ದ ನ್ಯೂಟ್ರಾನ್ಸ್ produced okay will be having a high speed ಅಂತ ಹೇಳ್ತಾರೆ. ನ್ಯೂಟ್ರಾನ್ಸ್ ಪ್ರೊಡ್ಯೂಸ್ ವಿಲ್ ಬಿ ಹ್ಯಾವಿಂಗ್ ಹೈ ಸ್ಪೀಡ್. ಈ ಒಂದು ಹೈ ಸ್ಪೀಡ್ನ ನಾವು ಡಿಕ್ರೀಸ್ ಮಾಡೋದಿಕ್ಕೆ ವಿಲ್ ಮೇಕ್ ಯೂಸ್ ಆಫ್ ಮಾಡರೇಟರ್. ಇನ್ ದಿಸ್ ಸಿ ಹಿಯರ್ ಬರಿತೀನಿ ನೋಡಿ. ನ್ಯೂಟ್ರಾನ್ಸ್ ಪ್ರೊಡ್ಯೂಸ್ಡ್ ಆರ್ ಫಾಸ್ಟ್ ಮೂವಿಂಗ್ ಅಂತ ಹೇಳ್ತಾರೆ. ಫಾಸ್ಟ್ ಮೂವಿಂಗ್. To reduce the speed of neutrons, we use moderator ಅಂತ ಹೇಳ್ತಾರೆ. What is the best example for moderator here? Example for moderator ಏನು ಅಂತಂದಾಗ, ನಾರ್ಮಲ್ ಆಗಿ ವಾಟರ್ನ ಯೂಸ್ ಮಾಡ್ತೀವಿ. ಅಷ್ಟೇ ಅಲ್ಲ, ಅದರ ಜೊತೆಗೆ ಹೆವಿ ವಾಟರ್ ಅಂತನೂ ಹೇಳ್ತೀವಿ. ಹೆವಿ ವಾಟರ್ ಲೈಕ್ ದಟ್. ಅಷ್ಟೇ ಅಲ್ಲ, ನಿಮ್ಗೆ ನೆಕ್ಸ್ಟ್ ಏನಂತಂದಾಗ ಕಂಟ್ರೋಲ್ ರಾಡ್ಸ್ ಅಂತ ಹೇಳ್ತಾರೆ. ಕಂಟ್ರೋಲ್ ರಾಡ್ಸ್ ಹಿಯರ್ ಏನಿದು ಅಂತಂದಾಗ, ಟು ಹ್ಯಾವ್ sustained or controlled chain reaction, we use control rods ಅಂತ ಹೇಳ್ತಾರೆ. control rods. okay, example for this is cadmium ಅಂತ ಹೇಳ್ತಾರೆ. cadmium rods. ಈ cadmium rods ನ ರಿಯಾಕ್ಟರ್ ಕೋರ್ ನಾವು ಮೇಲೆ ಮತ್ತು ಕೆಳಗಡೆ ಮೂವ್ ಆಗ್ಬೋದು. ಮೂವ್ ಆಗಿದ್ದಾಗ ನಂಬರ್ ಆಫ್ ನ್ಯೂಟ್ರಾನ್ಸ್ ಜನರೇಟ್ ಆಗ್ತಾ ಇರುತ್ತಲ್ವ, ಪ್ರೊಡ್ಯೂಸ್ ಆಗ್ತಾ ಇರುತ್ತಲ್ವ, ಅದನ್ನ ಅಬ್ಸಾರ್ವ್ ಮಾಡ್ಕೊಳ್ತಾ ಇರುತ್ತೆ. ಹಾಗಾಗಿ ನಾವು ರಿಯಾಕ್ಷನ್ನ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಆಗಿ ಮಾಡ್ಬೋದು. ಅಂಡ್ ಲೇಟರ್ ಸಿ ಹಿಯರ್, ಯಾವಾಗಾದ್ರೆ ನಿಮಗೆ ರಿಯಾಕ್ಷನ್ ಅನ್ನೋದು ನಡೆಯುತ್ತೋ, ನ್ಯೂಟ್ರಾನ್ಸ್ ಪ್ರೊಡ್ಯೂಸ್ಡ್ will be having high energy ಅಂತ ಹೇಳ್ತಾರೆ. because of that heat energy ಅನ್ನೋದು ರಿಲೀಸ್ ಆಗುತ್ತೆ. ಆ ಹೀಟ್ ಎನರ್ಜಿನ ನಾವು ಕಂಟ್ರೋಲ್ ಮಾಡೋದಕ್ಕೆ ಈ ರಿಯಾಕ್ಟರ್ ಕೋರ್ ಅನ್ನೋದು ಒಂದು ಕೂಲೆಂಟ್ ಹೀಟ್ ಎಕ್ಸ್ಚೇಂಜರ್ಗೆ ಕನೆಕ್ಟ್ ಮಾಡಿರ್ತೀವಿ. ಆ ಹೀಟ್ ಎಕ್ಸ್ಚೇಂಜರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ವಾಟರ್ ಅನ್ನೋದು ಫ್ಲೋ ಆಗ್ತಾ ಇರುತ್ತೆ. ಸೊ ದಟ್ ದ ಸಿಸ್ಟಮ್ ವಿಲ್ ಬಿ ಕೆಪ್ಟ್ ಕೂಲ್ಡ್ ಅಂತ ಹೇಳ್ತಾರೆ. ಅಲ್ಲಿ ನಾರ್ಮಲ್ ಟೆಂಪರೇಚರ್ ಅಲ್ಲಿ ಮೇಂಟೈನ್ ಮಾಡ್ತೀವಿ. ದ ಹೈ ಎನರ್ಜಿ ರಿಲೀಸ್ಡ್ ಇನ್ ದ ರಿಯಾಕ್ಷನ್ ಮೇ ಹೀಟ್ ದ ರಿಯಾಕ್ಟರ್ ಅಂತ ಹೇಳ್ತಾರೆ. ಮೇ ಹೀಟ್ ದ ರಿಯಾಕ್ಟರ್. To reduce we use a coolant. Example for this is water anta ಹೇಳ್ತಾರೆ. water. Example for this is water. ಗೊತ್ತಾಯ್ತಲ್ವಾ? In the same manner,
safety system. What is the safety system here? See here, since radioactive waste ಅನ್ನೋದು ನಿಮಗೆ ಹೈಲಿ ಡೇಂಜರಸ್ ಆಗಿರುತ್ತೆ. ನಿಮಗೆ ಹೈಲಿ ಡೇಂಜರಸ್, radioactive wastes are highly dangerous. So to protect the society, we use thick walled concrete shield as ಸೇಫ್ಟಿ ಸಿಸ್ಟಮ್ ಅಂತ ಹೇಳ್ತಾರೆ. ನೋಡಿ, ರಿಯಾಕ್ಷನ್ ಅಲ್ಲಿ ರಿಲೀಸ್ ಆಗ್ತಾ ಇರೋದು, ಬಿಡುಗಡೆ ಆಗ್ತಾ ಇರತಕ್ಕಂಥ ವೇಸ್ಟೇಜ್ ಅನ್ನೋದು ಹೈಲಿ ರೇಡಿಯೋ ಆಕ್ಟಿವಿಟಿ ಆಗಿರುತ್ತೆ. ಅದು ನಮಗೆ ತುಂಬ ಡೇಂಜರ್ ಆಗಿರೋದ್ರಿಂದ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಈ ರಿಯಾಕ್ಟರ್ ಕೋರ್ ಅನ್ನೋದು ನಿಮ್ಗೆ ಏನಾಗುತ್ತೆ ಅಂತಂದರೆ ಥಿಕ್ ವಾಲ್ಡ್ ಕಾಂಕ್ರೀಟ್ ಶೀಲ್ಡ್ ಅನ್ನೋದು ಹಾಕಿರ್ತಾರೆ. ದಟ್ ವಿಲ್ ಅಬ್ಸಾರ್ಬ್ ದ radioactive waste. So that is about the coolant system. These are the different parts in nuclear reactor. So let us see the next important concept, that is nuclear fusion. So see here, ಏನು ನಡೆಯುತ್ತೆ ಇಲ್ಲಿ ಅಂತ ಅಬ್ಸರ್ವ್ ಮಾಡಿ. See here, process of two lighter nuclei combine to form a heavier stable nuclei. ಲೈಟರ್ ನ್ಯೂಕ್ಲಿಯೈ ನೀವು ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕರ್ವಲ್ಲಿ ಓದಿದ್ದೀರಾ, ಹೇಳಿದ್ದೀನಿ ನಾನು ನಿಮಗೆ. ದ ಎಲಿಮೆಂಟ್ಸ್, ದ ನ್ಯೂಕ್ಲಿಯೈ ಹ್ಯಾವಿಂಗ್ ಮಾಸ್ ನಂಬರ್ ಲೆಸ್ ದ್ಯಾನ್ 30 ಆರ್ ಹೈಲಿ ಅನ್ಸ್ಟೇಬಲ್ ಅಂತ ಅಂದ್ಬಿಟ್ಟು ಅದು ನಿಮಗೆ ಫಿಷನ್ ಹೋಗಲ್ಲ, ಫ್ಯೂಷನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಸಿ ಹಿಯರ್, ಅಂಥ ಒಂದು ಫೆನಾಮಿನಾ, ಅಂಥ ಒಂದು ಪ್ರಾಸೆಸ್ನ ಏನಂತ ಕರಿತೀವಿ ಅಂದರೆ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ಕಂಬೈನ್ ಟು ಫಾರ್ಮ್ ಹೆವಿಯರ್ ನ್ಯೂಕ್ಲಿಯಸ್ ವಿತ್ ದ ರಿಲೀಸ್ ಆಫ್ ಎನರ್ಜಿ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. 1H2 + 1H2 ವಿಲ್ ಗಿವ್ 2He3 ಐಸೋಟೋಪ್ ಅಂತ ಹೇಳ್ತಾರೆ, ಅಲಾಂಗ್ ವಿತ್ 1 ನ್ಯೂಟ್ರಾನ್ ಪ್ಲಸ್ 3.2 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿ. ಅಷ್ಟೆಲ್ಲ 1H2 + 1H3 ವಿಲ್ ಕಂಬೈನ್ ಟು ಗಿವ್ ಹೀಲಿಯಂ ವಿಚ್ ಈಸ್ ಸ್ಟೇಬಲ್ ಪ್ಲಸ್ 1 ನ್ಯೂಟ್ರಾನ್ which give 17.6 million electron volt. Like this, ಈ ಫ್ಯೂಷನ್ ರಿಯಾಕ್ಷನ್ಸ್ ನಡೆಯೋದ್ರಿಂದ ನಮಗೆ ಏನಾಗುತ್ತೆ ಅಂದರೆ ಸ್ಟೇಬಲ್ ನ್ಯೂಕ್ಲಿಯೈ ಫಾರ್ಮ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಸೊ ಈ ನ್ಯೂಕ್ಲಿಯರ್ ಫ್ಯೂಷನ್ ನಡಿಬೇಕು ಅಂತಂದರೆ ವಾಟ್ ಆರ್ ದ ಮೇನ್ ಕಂಡೀಷನ್ಸ್ ಫಾರ್ ಪ್ರೊಡ್ಯೂಸಿಂಗ್ ಎನರ್ಜಿ ಬೈ ಫ್ಯೂಷನ್? ನೋಡಿ, ಫ್ಯೂಷನ್ ನಡಿಬೇಕು ಅಂತಂದರೆ, ಫ್ಯೂಷನಲ್ಲಿ ಎನರ್ಜಿ ರಿಲೀಸ್ ಆಗಬೇಕು ಅಂತಂದರೆ ವಾಟ್ ಆರ್ ದ ಮೇನ್ ಕಂಡೀಷನ್ಸ್? ನೋಡಿ, ಯಾಕಿದು ಬೇಕು ನಮಗೆ ಅಂತಂದರೆ, ಫ್ಯೂಷನ್ ಅಂದ್ರೇನು? ಲೈಟರ್ ನ್ಯೂಕ್ಲಿಯೈನ ಕಂಬೈನ್ ಹತ್ತಿರಕ್ಕೆ ಸೇರಿಸ್ಬೇಕು. ನಮಗೆ ಹತ್ತಿರಕ್ಕೆ ಸೇರಿಸ್ಬೇಕು ಅಂತಂದರೆ ನಾವು ಎನರ್ಜಿನ ಸಪ್ಲೈ ಮಾಡಬೇಕು, ಆದರೆ ಎನರ್ಜಿ ರಿಲೀಸ್ ಆಗ್ತಾ ಇದೆ. ಸೊ ಅದು ಅಂಡರ್ ಸರ್ಟನ್ ಕಂಡೀಷನ್ಸ್ ಅಂತ ಹೇಳ್ತಾರೆ. ಸೊ ಸಿ ಹಿಯರ್, ವಾಟ್ ಈಸ್ ದಟ್? ಫಸ್ಟ್ ಒನ್, ಹೈ ಟೆಂಪರೇಚರ್ ಅನ್ನೋದು ಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಸಿ ಹಿಯರ್, ನಿಮಗೆ ಟೆಂಪರೇಚರ್ ಅಪ್ರಾಕ್ಸಿಮೇಟ್ಲಿ 10⁻⁷ ಕೆಲ್ವಿನ್. ಅದಕ್ಕೆ ಈ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ಸ್ನ ನಾವು ಥರ್ಮೋನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಂತಲೂ ಕರೀತಾರೆ. ಬಿಕಾಸ್ ಇಟ್ ರಿಕ್ವೈರ್ಸ್ ವೆರಿ ಹೈ ಟೆಂಪರೇಚರ್. ಯಾಕೆ ಬೇಕು ನಮಗೆ ಅಂತಂದರೆ ಟು ಓವರ್ಕಮ್ ಎಲೆಕ್ಟ್ರಿಕಲ್ ಫೋರ್ಸ್ ಆಫ್ ರೆಪಲ್ಷನ್ ಅಂಡ್ ಕಮ್ ಕ್ಲೋಸ್ ಫಾರ್ ಫ್ಯೂಷನ್ ಟು ಅಕ್ಕರ್ ಅಂತ ಹೇಳ್ತಾರೆ. ನೋಡಿ, ಒಂದು ಪ್ರೋಟಾನು ಇನ್ನೊಂದು ಪ್ರೋಟಾನು ಎರಡು ಪಾಸಿಟಿವ್ ಚಾರ್ಜ್ ಇರುತ್ತೆ, ಅದನ್ನ ನೀವು ಸೇರಿಸ್ಬೇಕು, ಫ್ಯೂಸ್ ಮಾಡ್ಬೇಕು ನಾವು ಅಂತಂದ್ರೆ ಹತ್ರ ತರ್ತಾ ಇದ್ರೆ ಬಿಕಾಸ್ ಆಫ್ ಸೇಮ್ ಚಾರ್ಜ್ ಆರ್ ಲೈಕ್ ಚಾರ್ಜ್ ಏನಾಗುತ್ತೆ, ರೆಪಲ್ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ ನಿಮ್ಗೆ ಅಂತಂದ್ರೆ ವಿ ಹ್ಯಾವ್ ಟು ಓವರ್ಕಮ್ ದಟ್ ರೆಪಲ್ಸಿವ್ ಫೋರ್ಸ್ ಟು ಫ್ಯೂಸ್. ಅದಕ್ಕೆ ನಮಗೆ ಹೈ ಟೆಂಪರೇಚರ್ ಅನ್ನೋದು ಮಸ್ಟ್ ಅಂಡ್ ಶುಡ್ ಆಗಿರುತ್ತೆ. ಗೊತ್ತಾಯ್ತಲ್ವಾ? ಅಷ್ಟೇ ಅಲ್ಲ, ನಿಮಗೆ ಹೈ ಪ್ರೆಷರ್ ನಮಗೆ ನೆಸೆಸಿಟಿ ಇರುತ್ತೆ. ವೈ ವಿ ನೀಡ್ ಹೈ ಪ್ರೆಷರ್ ಅಂತಂದ್ರೆ, ಸಿ ಹಿಯರ್, ಟು ಇನ್ಕ್ರೀಸ್ ದ ನಂಬರ್ ಡೆನ್ಸಿಟಿ. ಅಂದ್ರೆ ನಂಬರ್ ಆಫ್ ನ್ಯೂಕ್ಲಿಯೈ ಪರ್ ವಾಲ್ಯೂಮ್
ನಂಬರ್ ಡೆನ್ಸಿಟಿ ಅಂದರೆ ನಂಬರ್ ಆಫ್ ನ್ಯೂಕ್ಲಿಯೈ ಪರ್ ವಾಲ್ಯೂಮ್, ಯೂನಿಟ್ ವಾಲ್ಯೂಮ್ ಇನ್ಕ್ರೀಸ್ ಮಾಡ್ತೀವಿ. ಇನ್ಕ್ರೀಸ್ ಮಾಡಿದಾಗ ಅದೇನಾಗುತ್ತೆ ಅಂತಂದರೆ ವಿಚ್ ಇನ್ಕ್ರೀಸಸ್ ಕೊಲಿಷನ್ ರೇಟ್. ಯಾವಾಗಾದರೆ ನಂಬರ್ ಡೆನ್ಸಿಟಿ ಜಾಸ್ತಿ ಆಗುತ್ತೋ ಕೊಲಿಷನ್ ರೇಟ್ ಜಾಸ್ತಿ ಆಗುತ್ತೆ. ಕೊಲಿಷನ್ ರೇಟ್ ಜಾಸ್ತಿ ಆಗಿದ್ದಾಗ ಎರಡು ನ್ಯೂಕ್ಲಿಯೈ ಅನ್ನೋದು ಹತ್ರಕ್ಕೆ ಬರುತ್ತೆ, ಫ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಅಬೌಟ್ ದ ಕಂಡೀಷನ್, ಸೆಕೆಂಡ್ ಕಂಡೀಷನ್. ನೆಕ್ಸ್ಟ್ ಒನ್ ಲಾಂಗ್ ಕನ್ಫೈನ್ಮೆಂಟ್ ಟೈಮ್ ಅಂತ ಹೇಳ್ತಾರೆ. ಸೊ ಸಿ ಹಿಯರ್, ಯಾವಾಗಾದರೆ ಹೈ ಟೆಂಪರೇಚರ್ ಹೈ ಪ್ರೆಷರ್ ನಾವು ಅಪ್ಲೈ ಮಾಡ್ತೀವೋ ಆವಾಗ ಮೆಟೀರಿಯಲ್ ಅನ್ನೋದು ಪ್ಲಾಸ್ಮಾ ಸ್ಟೇಟಲ್ಲಿ ಇರುತ್ತೆ. ಈ ಪ್ಲಾಸ್ಮಾ ಸ್ಟೇಟಲ್ಲಿ ನಿಮಗೆ ಇದ್ದಾಗ ನ್ಯೂಕ್ಲಿಯೈ ಅನ್ನೋದು ಬ್ರಾಟ್ ಇನ್ ಪ್ಲಾಸ್ಮಾ, ದೇ ಮಸ್ಟ್ ಬಿ ಕೆಪ್ಟ್ ಲಾಂಗ್ ಎನಫ್ ಫಾರ್ ಫ್ಯೂಷನ್. ಸುಮ್ಮನೆ ಸ್ವಲ್ಪ ಹೊತ್ತು ತಂದ ಹತ್ರಕ್ಕೆ ತಿಟ್ಟರೆ ಅದು ಫ್ಯೂಸ್ ಆಗಲ್ಲ. ವಿ ಹ್ಯಾವ್ ಟು ಕೀಪ್ ಫಾರ್ ಲಾಂಗ್ ಟೈಮ್ ಅಂತ ಹೇಳ್ತಾರೆ. whenever we keep the two lighter nuclei close to each other for long time, then only they will fuse ಅಂತ ಹೇಳ್ತಾರೆ. ಹಾಗಾಗಿ ಲಾಂಗ್ ಕನ್ಫೈನ್ಮೆಂಟ್ ಟೈಮ್ ಈಸ್ ನೆಸೆಸರಿ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಮೇನ್ ಕಂಡೀಷನ್ಸ್ ಫಾರ್ ಪ್ರೊಡ್ಯೂಸಿಂಗ್ ಎನರ್ಜಿ ಬೈ ಫ್ಯೂಷನ್. Now let us see what are the important differences between, ನೋಡಿ ಇಲ್ಲಿ ಮೇನ್ ಕಂಡೀಷನ್ಸ್ ಅಲ್ಲ ಇದು, ನಿಮಗೆ ಡಿಫರೆನ್ಸಸ್ ಬಿಟ್ವೀನ್ ನ್ಯೂಕ್ಲಿಯರ್ ಫ್ಯೂಷನ್ ಆ್ಯಂಡ್ ನ್ಯೂಕ್ಲಿಯರ್ ಫಿಷನ್. ಹಿಯರ್ ಒಂದ್ಸರಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾರೆ ಅಂತಂದ್ಬಿಟ್ಟು. ಇಲ್ಲಿ ದ ಪ್ರಾಸೆಸ್ ಸ್ಪ್ಲಿಟ್ಟಿಂಗ್ ಆಫ್ ಹೆವಿ, ಫಸ್ಟ್ ಒನ್ ಡೆಫಿನೇಷನ್ ಬರಿಬೇಕಾಗಿರುತ್ತೆ, ಇಲ್ಲೂ ಡೆಫಿನೇಷನ್ ನಾವು ಬರಿಬೇಕಾಗಿರುತ್ತೆ. ಸೆಕೆಂಡ್ ಒನ್ ನೋಡಿ ಈಕ್ವೇಷನ್ ನಾವು ರೆಪ್ರೆಸೆಂಟ್ ಮಾಡಬೇಕು, ಈಕ್ವೇಷನ್ ನಾವು ರೆಪ್ರೆಸೆಂಟ್ ಮಾಡ್ತೀರಾ ಇಲ್ಲೂ. ಮತ್ತು ಡಿಫರೆನ್ಸಸ್, ಎನರ್ಜಿ ರಿಲೀಸ್ಡ್ ಪರ್ ಫ್ಯೂಷನ್ ಈಸ್ ಮೋರ್ 200 ಅಲ್ವಾ, ಬಟ್ ರಿಲೀಸ್ ಈಸ್ ಲೆಸ್, ಬರೀ 17 ಸಮಥಿಂಗ್ ರಿಲೀಸ್ ಆಗುತ್ತೆ. ಎನರ್ಜಿ ರಿಲೀಸ್ಡ್ ಪರ್ ಯೂನಿಟ್ ಮಾಸ್ 1 ಗ್ರಾಮ್ ಸಬ್ಸ್ಟೆನ್ಸ್ ಫಿಷನಬಲ್ ಮೆಟೀರಿಯಲ್ ನಾವು ತೊಗೊಂಡಿದ್ದಾಗ ಇಲ್ಲಿ ನಿಮಗೆ ಲೆಸ್ ಇರುತ್ತೆ, ಬಟ್ ಇಲ್ಲಿ 1 ಗ್ರಾಮ್ ಮೆಟೀರಿಯಲ್ ನಾವು ತೊಗೊಂಡಿದ್ದಾಗ ಮೋರ್ ಎನರ್ಜಿ ರಿಲೀಸ್ ಆಗುತ್ತೆ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಸಿ ಹಿಯರ್ ಹೈ ಟೆಂಪರೇಚರ್ ನಮಗೆ ಬೇಕಾಗಿಲ್ಲ, ಫ್ಯೂಷನ್ಗೆ ಹೈ ಟೆಂಪರೇಚರ್ ನಮಗೆ ಬೇಕಾಗುತ್ತೆ. ಇಲ್ಲಿ ಫಿಷನ್ ಆಫ್ ಯುರೇನಿಯಂ 235 ರಿಕ್ವೈರ್ಸ್ ಸ್ಲೋ ನ್ಯೂಟ್ರಾನ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಕಂಡೀಷನ್. ಫಿಷನ್ ನಡಿಬೇಕಾದ್ರೆ ಹೈ ಸ್ಪೀಡ್ ನ್ಯೂಟ್ರಾನ್ಸ್ ನೆಸೆಸಿಟಿ ಇಲ್ಲ. ಓಕೆ, ಸ್ಲೋ ನ್ಯೂಟ್ರಾನ್ಸ್ ನೆಸೆಸಿಟಿ ಇದೆ, ನೋ ನೀಡ್ ಆಫ್ ಸ್ಲೋ ನ್ಯೂಟ್ರಾನ್ಸ್ ಅಂತ ಹೇಳ್ತಾರೆ. ಅಲ್ಲಿ ನ್ಯೂಟ್ರಾನ್ಸೇ ಬೇಕಾಗಲ್ಲ ನಮಗೆ ಫ್ಯೂಷನ್ನಲ್ಲಿ. ಇಟ್ ಪ್ರೊಡ್ಯೂಸಸ್ ರೇಡಿಯೋ ಆಕ್ಟಿವ್ ವೇಸ್ಟ್. ನ್ಯೂಕ್ಲಿಯರ್ ಫಿಷನ್ ಅನ್ನೋದು ರೇಡಿಯೋ ಆಕ್ಟಿವ್ ವೇಸ್ಟ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾರೆ, ಬಟ್ ಇಟ್ ವಿಲ್ ನಾಟ್ ಪ್ರೊಡ್ಯೂಸ್ ಎನಿ ರೇಡಿಯೋ ಆಕ್ಟಿವ್ ವೇಸ್ಟ್. ಸೊ ಎಲ್ಲ ಇಟ್ ಫಾರ್ಮ್ಸ್ ದ ಪ್ರಿನ್ಸಿಪಲ್ ಆಫ್ ಆಟಮ್ ಬಾಂಬ್. ನೋಡಿ, ನ್ಯೂಕ್ಲಿಯರ್ ಫಿಷನ್ ಅನ್ನೋದು ಇಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಆಟಮ್ ಬಾಂಬ್. ನ್ಯೂಕ್ಲಿಯರ್ ಫ್ಯೂಷನ್ ಈಸ್ ದ ಪ್ರಿನ್ಸಿಪಲ್ ಆಫ್ ಹೈಡ್ರೋಜನ್ ಬಾಂಬ್ ಅಂತ. obtain the binding energy and specific binding energy of the nuclei. Iron 2656 in units of million electron volt from the following data ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಏನೇನು ಫೈಂಡ್ ಔಟ್ ಮಾಡಬೇಕು, ಬೈಂಡಿಂಗ್ ಎನರ್ಜಿನ ಫೈಂಡ್ ಔಟ್ ಮಾಡಬೇಕು, ಅಷ್ಟೇ ಅಲ್ಲ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಡೇಟಾ ಏನು ಕೊಟ್ಟಿದ್ದಾರೆ ನೋಡಿ, ಗಿವೆನ್ ಓಕೆ ಮಾಸ್ ಆಫ್ ದ ಐರನ್ 2656 is equal to 55.934939 units ಅಂತ ಬರುತ್ತೆ. ಅಷ್ಟೇ ಅಲ್ಲ, ಮಾಸ್ ಆಫ್ ದ ಪ್ರೋಟಾನ್ ಈಸ್ ಗಿವೆನ್ ವಿಚ್ ಈಸ್ ಈಕ್ವಲ್ಸ್ ಟು 1.007825 ಅಟಾಮಿಕ್ ಮಾಸ್ ಯೂನಿಟ್. ಮಾಸ್ ಆಫ್ ದ ನ್ಯೂಟ್ರಾನ್ ಕೊಟ್ಟಿದ್ದಾರೆ ನಿಮಗೆ 1.008665 ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕೊಟ್ಟಿದ್ದಾರೆ. ಸೊ ಹೌ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಬೈಂಡಿಂಗ್ ಎನರ್ಜಿ. ಬೈಂಡಿಂಗ್ ಎನರ್ಜಿನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು ಅಂತಂದಾಗ, ಫಸ್ಟ್ ಅದಕ್ಕೆ ನಾವು 26 ಇಂಟು 1.007825 ಇಲ್ಲಿ ನೋಡಿ ಕೊಟ್ಟಿದ್ದಾರೆ ನಿಮ್ಗೆ ವ್ಯಾಲ್ಯೂ, ಇಲ್ಲಿ 007825 ಓಕೆ ಪ್ಲಸ್ ವಾಟ್ ಈಸ್ ದಟ್ 30 ಅಲ್ವಾ, ನಂಬರ್ ಆಫ್ ನ್ಯೂಟ್ರಾನ್ಸ್ ಅನ್ನೋದು ನಿಮಗೆ 30 ಇಂಟು ವಾಟ್ ಈಸ್ ವ್ಯಾಲ್ಯೂ ಆಫ್ ದಿಸ್ 1.00
8665 ಅಂತ ಹೇಳ್ತಾರೆ. 8665 ಮೈನಸ್ ವಾಟ್ ಈಸ್ ದ ಮಾಸ್ ಆಫ್ ದ ಆಕ್ಚುಯಲ್ ನ್ಯೂಕ್ಲಿಯಸ್ ಯುರೇನಿಯಂ. ಇಲ್ಲಿ ನಿಮಗೆ ಇಟ್ ಈಸ್ ಈಕ್ವಲ್ ಟು ಹೌ ಮಚ್ ಇಟ್ ಈಸ್ 55.93. ಒಂದ್ಸರಿ ನೋಡಿ, 55.93 4939. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಮಾಸ್ ಡಿಫೆಕ್ಟ್ ಅನ್ನೋದು ನಿಮಗೆ ಇಟ್ ಈಸ್ ಈಕ್ವಲ್ ಟು 0.528461 ಬರುತ್ತೆ. ದೇರ್ಫೋರ್ binding energy value will become equal to delta M into 931.5 million electron volt. So simplify ಮಾಡಿ 0.528461 into 931.5. ನೀವು ಇದನ್ನ ಮಲ್ಟಿಪ್ಲೈ ಮಾಡಿದ್ದಾಗ ನಿಮಗೆ ನಿಯರ್ಲಿ 931 ಹಾಫ್ ಬರಬೇಕಲ್ವಾ, ಅಪ್ರಾಕ್ಸಿಮೇಟ್ ಮಾಡಿದಾಗ ನಿಮಗೆ ನಿಯರ್ಲಿ 492.26 million electron volt energy ಬರುತ್ತೆ. That is the binding energy. Now how can we calculate specific binding energy? Therefore specific binding energy ಇದರಲ್ಲಿ ಎಂಟ್ರೆನ್ಸ್ ಅಲ್ಲಿ ಆದರೆ ಅಪ್ರಾಕ್ಸಿಮೇಟ್ ಮಾಡೋಕ್ಕೆ ಹೋಗಬೇಡಿ, ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಯಾಕಂದರೆ ಡಿಫರೆನ್ಸ್ ಅನ್ನೋದು 0.000 ಅಟಾಮಿಕ್ ಮಾಸ್ ಯೂನಿಟ್ಸ್ ಅಲ್ಲಿ ಬರುತ್ತೆ. ಸೊ ಬೋರ್ಡಲ್ಲಿ ಆದರೆ ನೀವು ಕ್ಯಾಲ್ಕುಲೇಟರ್ಸ್ ಯೂಸ್ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ವಿಚ್ ಈಸ್ ಈಕ್ವಲ್ಸ್ ಟು ಬೈಂಡಿಂಗ್ ಎನರ್ಜಿ ಪರ್ ಮಾಸ್ ನಂಬರ್. ವಾಟ್ ಈಸ್ ದ ಬೈಂಡಿಂಗ್ ಎನರ್ಜಿ ಯು ಹ್ಯಾವ್ obtained? 492.26. Divide by what is the mass number given to you? Mass number is equal to iron ಎಷ್ಟು ನಿಮಗೆ 56. So if you divide this you may get it is 8.97 million electron volt. That is the specific binding energy. ಗೊತ್ತಾಯ್ತಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಏನಿಲ್ಲ, ಡೇಟಾ ಕೊಟ್ಟಿರ್ತಾರೆ, ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಪಾರ್ಟ್ ನೀಟಾಗೆ ಚೆಕ್ ಮಾಡಿ, 1-2 ಸರಿ ಚೆಕ್ ಮಾಡಿ. So let us see the next numerical. The half-life of strontium 3890 is 28 years ಅಂತ ಹೇಳಿದ್ದಾರೆ. What is the disintegration rate? What is the disintegration rate of 15 milligram of this isotope ಅಂತ ಹೇಳ್ತಾ ಇದ್ದಾರೆ. See here, what is the half-life given? It is 28 years. 28 years. Disintegration rate ಅಂದರೆ ರೇಟ್ ಆಫ್ ಡಿಸಿಂಟಿಗ್ರೇಷನ್ dN/dt ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ನಮಗೆ ಗೊತ್ತಿದೆ ಏನದು ಅಂತಂದರೆ, ವಿ ನೋ ದ್ಯಾಟ್ dN/dt ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಎನ್. ಸೊ ಇದರಲ್ಲಿ ನಿಮಗೆ ಎನ್ ವ್ಯಾಲ್ಯೂ ನಮಗೆ ಬೇಕಾಗುತ್ತೆ. ಇಲ್ಲ ಅಂತಂದರೆ ಈಕ್ವೇಷನ್ 1 ಬೇಡ, ಇನ್ನೊಂದು ಸರಿ ಬರೆಯೋಣ. ಲ್ಯಾಂಬ್ಡಾ ಅಂದರೆ 0.693 divided by t half into n. Let it be equation 1. So what is this n? n ಅನ್ನೋದು number of atoms ಅಂತ ಹೇಳ್ತಾರೆ. number of atoms. How can you calculate the number of atoms ಅಂತಂದಿದ್ದಾಗ, see here, ಇಲ್ಲಿ ಥಿಂಕ್ ಮಾಡಿ. 90 ಅಂದರೆ ಮಾಸ್ ನಂಬರ್ ಅಲ್ವಾ? ಪ್ಲೀಸ್ see here, 90 grams of strontium will have Avogadro number 6.023 into 10 to the power of 23 atoms ಇರುತ್ತೆ ಅಂತ ಹೇಳ್ತಾರೆ. ಅದೇ ನಮಗೆ ಬೇಕಾಗಿರೋದು 15 grams. Therefore 15 gram ಅಲ್ಲ, ಸಾರಿ, milligram. 15 gram will have how many number of atoms? 6.023 into 10 to the power of 23 divided by 90 into 15 milli ಅಂದರೆ 10 power minus 3 atoms ಇರುತ್ತೆ ಅಂತ ಹೇಳ್ತಾರೆ. This is the n value. This is the n value. Substitute the n value in equation 1. 1 ಅಲ್ಲಿ substitute ಮಾಡಿ. Substituting n in equation 1 we get dN/dt. dN/dt will become equals to
0.693 divided by what is this half life ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ ಇಟ್ ಇಸ್ 28 ಇಯರ್ಸ್ ಅಂತ ಕೊಟ್ಟಿದ್ದಾರೆ. 28 ಇಯರ್ಸ್ನ ನಾವು we have to convert that into seconds. 28 ಇಯರ್ಸ್ ನಾವು ಕನ್ವರ್ಟ್ ಮಾಡಿದ್ರೆ 28 ಇಯರ್ಸ್ ಅಂತಂದರೆ 365 ಇಂಟು 24 ಅವರ್ಸ್ ಇಂಟು 60 ಇಂಟು 60 ಇಂಟು 60. ಇಫ್ ಯು ಡೂ ಇಟ್ ಹೌ ಮಚ್ ವಿಲ್ ಗೆಟ್ ಅಂತಂದರೆ ದಿಸ್ ಇಸ್ ಟಿ ಹಾಫ್. ಒಂದ್ಸರಿ ಸಬ್ಸ್ಟಿಟ್ಯೂಟ್ ಮಾಡಿ ಇನ್ನು ಇಂಟು ಎನ್ ಮಾಡಬೇಕಲ್ವಾ, ಇಂಟು ಎನ್ 6.023 ಇಂಟು 10 to the power of 23 into 15 into 10 to the power of -3 divided by 90. ಸೊ ಈ ಒಂದು ವ್ಯಾಲ್ಯೂನ ನೀವು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ನಿಯರ್ಲಿ ಯು ಮೇ ಗೆಟ್ ದ ಆನ್ಸರ್ ಆ್ಯಸ್, ನೋಡಿ ನಾನು ಸಿಂಪ್ಲಿಫೈ ಮಾಡಿದ್ದೀನಿ, ಆನ್ಸರ್ ಮಾತ್ರ ಬರಿತಾ ಇದ್ದೀನಿ, ನೀವು ಚೆಕ್ ಮಾಡಿ. ಸೊ ಇಟ್ ಈಸ್ ಈಕ್ವಲ್ ಟು 7.878 ಅಂತ ಹೇಳ್ತಾರೆ ಇಂಟು 10 to the power of 10 atoms per second ಅಂತ ಬರುತ್ತೆ. ಗೊತ್ತಾಗಿದಲ್ವಾ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇದನ್ನ ಕ್ಯಾಲ್ಕುಲೇಷನ್ ಪಾರ್ಟ್ ನೀವೇ ನೀಟಾಗಿ ಸಿಂಪ್ಲಿಫೈ ಮಾಡಿ. ದಟ್ ಈಸ್ ದ ಎಕ್ಸಸೈಸ್ ಅಂತ ಥಿಂಕ್ ಮಾಡಿ. ಸೊ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, find the Q value and kinetic energy of the emitted alpha particle in the alpha decay of radon 88-26. ನಿಮಗೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಹೌ ಕ್ಯಾನ್ ವಿ ಸಾಲ್ವ್ ಇಟ್? ಸಿ ಹಿಯರ್ ಏನಾಗುತ್ತೆ ಒಂದ್ಸರಿ ನೋಡಿ. ಇದನ್ನ ಬೆಸ್ಟ್ ನೀವು ಈಕ್ವೇಷನ್ ಫಾರ್ಮಲ್ ನೋಟ್ ಮಾಡಿ. RA 226 decays into RN 222 ಸಾರಿ ಇದು ರೇಡಿಯಂ, ಇದು ರೇಡಾನ್ ಅಂತ ತಗೊಳ್ಳಿ, ಪ್ಲಸ್ ಆಲ್ಫಾ ಪಾರ್ಟಿಕಲ್ ಪ್ಲಸ್ ಕ್ಯೂ. ನಾನು ನಿಮಗೆ ಕ್ಯೂ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಸಿ ಹಿಯರ್, ಕ್ಯೂ ವ್ಯಾಲ್ಯೂ ಈಸ್ ಈಕ್ವಲ್ ಟು ಮಾಸ್ ಆಫ್ ದ ರಿಯಾಕ್ಟೆಂಟ್ಸ್ ಮೈನಸ್ ಮಾಸ್ ಆಫ್ ದ ಪ್ರಾಡಕ್ಟ್ಸ್ ಇಂಟು 931.5 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಅಂತ 931.5 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ನೋಡಿ. ಸೊ ಕ್ಯೂ ವ್ಯಾಲ್ಯೂ ಈಸ್ ಈಕ್ವಲ್ ಟು ಮಾಸ್ ಆಫ್ ದ ರಿಯಾಕ್ಟೆನ್ಸ್ ಎಷ್ಟು ಬರುತ್ತೆ ನಿಮಗೆ ಅಂತಂದರೆ, ಇಟ್ ಈಸ್ ಈಕ್ವಲ್ ಟು ಇಟ್ ಬಿಕಮ್ಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ನಿಮಗೆ 226.0254 ಮೈನಸ್ ಪ್ರಾಡಕ್ಟ್ಸಲ್ಲಿ ನಿಮ್ಗೇನಿದೆ, ನಿಮಗೆ 222.0175 minus mass of the helium is 4.00260 ಅಂತ ಕೊಟ್ಟಿದ್ದಾರೆ ಇಂಟು 931.5 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್. ಇದನ್ನು ಸಿಂಪ್ಲಿಫೈ ಮಾಡಿ ಜಸ್ಟ್ ಸಬ್ಟ್ರಾಕ್ಟ್ ಮಾಡಿದ್ದಾಗ ನಿಮಗೆ ಎಷ್ಟು ಬರುತ್ತೆ ಅಂತಂದರೆ, ಕ್ಯೂ ವ್ಯಾಲ್ಯೂ ಬಿಕಮ್ಸ್ ಈಕ್ವಲ್ ಟು ಸಿ ಹಿಯರ್ 0.0053 ಅಂತ ಬರುತ್ತೆ ಇಂಟು 931.5 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್. ಸೊ ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ 4.94 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಅಂತ ಬರುತ್ತೆ. ಸೊ ದಿಸ್ ಅ ಕ್ಯೂ ವ್ಯಾಲ್ಯೂ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನೇನು ಕೇಳಿದ್ದಾರೆ ನಿಮಗೆ, ಕೈನೆಟಿಕ್ ಎನರ್ಜಿ ಆಫ್ ಆಲ್ಫಾ ಪಾರ್ಟಿಕಲ್. ನಿಮಗಿಲ್ಲಿ ಒಂದು ಫಾರ್ಮುಲಾ ಕೊಡ್ತೀನಿ, ಆ ಫಾರ್ಮುಲಾ ನಿಮಗೆ ಕೈನೆಟಿಕ್ ಎನರ್ಜಿ ಆಫ್ ಆಲ್ಫಾ ಪಾರ್ಟಿಕಲ್ಗೂ ಹೆಲ್ಪ್ ಆಗುತ್ತೆ.
ಎಂಟ್ರೆನ್ಸ್ಗೂ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಸಿ ದಟ್ ವಾಟ್ ಈಸ್ ದ ಕೈನೆಟಿಕ್ ಎನರ್ಜಿ. ಸೆಕೆಂಡ್ ಕ್ವಶನ್, kinetic energy of alpha particle is equals to a minus 4 by a into q ಥಿಂಕ್ ಮಾಡಿ. ಇದು ನಿಮಗೆ ಎಂಟ್ರೆನ್ಸ್ಗೂ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದಾದ್ರೂ ಒಂದು ರಿಯಾಕ್ಷನ್ನಲ್ಲಿ ಆಲ್ಫಾ ಪಾರ್ಟಿಕಲ್ ಎಮಿಟ್ ಆಗಿದ್ದಾಗ ಆ ಆಲ್ಫಾ ಪಾರ್ಟಿಕಲ್ ಎಷ್ಟು ಕೈನೆಟಿಕ್ ಎನರ್ಜಿ ಇರುತ್ತೆ ಅಂತಂದರೆ ಇಟ್ ಈಸ್ a-4/a ಇಂಟು q. ಸೊ ಪ್ಲೀಸ್ ಥಿಂಕ್ ದ್ಯಾಟ್ ಎಷ್ಟು ಬರ್ಬೋದು ನೋಡಿ. ಸೊ ಪ್ಲೀಸ್ ರೈಟ್ ಡೌನ್ ದ್ಯಾಟ್ ಕೈನೆಟಿಕ್ ಎನರ್ಜಿ ಆಫ್ alpha will become equals to, what is the mass number they have given? It is 226 minus 4 divided by 226 into, what is the q value obtained? q value ಎಷ್ಟು ಬಂದಿದೆ ನೋಡಿ ಇಲ್ಲಿ 4.94 ಅಂತ ಹೇಳ್ತಾರೆ. So million electron volts. So if you simplify this value, ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಆನ್ಸರ್ ಬರುತ್ತೆ ವಿಚ್ ಈಸ್ ಈಕ್ವಲ್ಸ್ ಟು 4.85 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಅಂತ ಬರುತ್ತೆ. ಗೊತ್ತಾಯ್ತಲ್ವಾ? 85. ಲೈಕ್ ದಟ್ ಯು ಕ್ಯಾನ್ ಸಿಂಪ್ಲಿಫೈ ದ ನ್ಯೂಮರಿಕಲ್ ಪ್ರಾಬ್ಲಮ್. ಸೊ ಸಿ ದ ಒನ್ ಮೋರ್ ಎಕ್ಸಾಂಪಲ್ ನೋಡಿ. ಇದನ್ನು ಸಾಲ್ವ್ ಮಾಡ್ತೀರಾ ನೀವೇ? ಕ್ಯಾನ್ ಯು ಫೈಂಡ್ ಔಟ್ Can you solve it? ನಾನು ನಿಮಗೆ ಹಿಂಟ್ ಕೊಟ್ಟಿರ್ತೀನಿ ನೋಡಿ. ಇದಕ್ಕೆ ಒಂದು ರಿಯಾಕ್ಷನ್ ಹಾಕ್ಕೊಳ್ಳಿ. ಇಲ್ಲಿ ನಿಯಾನ್ ಇದೆ 1023. ಇಟ್ ಈಸ್ ಗಿವಿಂಗ್ ರೈಸ್ ಟು ಸೋಡಿಯಂ 1123 ಪ್ಲಸ್ ಎಲೆಕ್ಟ್ರಾನ್ ಪ್ಲಸ್ ಎನರ್ಜಿ. ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ಸ್ ಎಮಿಟೆಡ್ ಅಂತ ಹೇಳ್ತಾರೆ. ಸೊ ಅಲಾಂಗ್ ವಿತ್ ದರ್ ಇಸ್ ಆ್ಯಂಟಿ ನ್ಯೂಟ್ರಿನೋ ಪ್ಲಸ್ ಎನರ್ಜಿನೋ ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಏನಾಗಿದೆ ನಿಮಗೆ, ಇಟ್ ಈಸ್ ಎ ನೆಗೆಟಿವ್ ಬೀಟಾ ಡಿಕೆ ಅಂತ ಹೇಳ್ತಾರೆ. ನೆಗೆಟಿವ್ ಬೀಟಾ ಡಿಕೆ. ದೇರ್ ಫೋರ್ ವಾಟ್ ಈಸ್ ದ ಕ್ಯೂ ವ್ಯಾಲ್ಯೂ ಫಸ್ಟ್ ಫೈಂಡ್ ಔಟ್ ಮಾಡೋಣ. ವಾಟ್ ಈಸ್ ದ ಎನರ್ಜಿ ರಿಲೀಸ್ಡ್? ನಿಮ್ಗೆ ಇಲ್ಲಿ ಎಷ್ಟು ಎನರ್ಜಿ ರಿಲೀಸ್ ಆಗಿರುತ್ತೋ ಅಷ್ಟು ನಿಮಗೆ ಎಲೆಕ್ಟ್ರಾನ್ಗೆ ಕೊಡ್ತೀವಿ ಅಂತ ಹೇಳ್ತಾರೆ. Therefore, we can say that what is the Q value, which is nothing but mass of the reactants minus mass of the products into 931.5 million electron volt. So, think ಮಾಡಿ. mass of the reactants neon ನಿಮಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ. mass of the product ನಿಮಗೆ ಕೊಟ್ಟಿದ್ದಾರೆ. think and solve it. ಎಲೆಕ್ಟ್ರಾನ್ ಮಾಸ್ ನೆಗ್ಲಿಜಿಬಲ್ ಅಂತ ತಗೊಂಡು ನೀವು ಸಿಂಪ್ಲಿಫೈ ಮಾಡಿ. ಡೆಫಿನೆಟ್ಲಿ ವಿಲ್ ಗೆಟ್ ದ ಆನ್ಸರ್. ಕ್ಯೂ ಈಸ್ ಈಕ್ವಲ್ ಟು ರಿಯಾಕ್ಟೆನ್ಸ್ ನಿಮಗೆ 22.994466 ಅಂತ ಕೊಟ್ಟಿದ್ದಾರೆ. ಮೈನಸ್ ಪ್ರಾಡಕ್ಟ್ ನಿಮಗೆ 22.989770 ಇಂಟು 931.5 million electron volt. If you simplify this value, ಎಷ್ಟು ಬರುತ್ತೆ ನೋಡಿ. You should get final ಆಗಿ ಆನ್ಸರ್ ನಿಮಗೆ 4.374 million electron volt ಬರಬೇಕು. ಸೊ ಪ್ಲೀಸ್ ಸಿಂಪ್ಲಿಫೈ ಆ್ಯಂಡ್ ಕಮೆಂಟ್. ಸಿಂಪ್ಲಿಫೈ ಮಾಡಿ ಕಮೆಂಟ್ ಮಾಡಿ ಕರೆಕ್ಟಾ ರಾಂಗಾ ಅಂತಂದ್ಬಿಟ್ಟು, ಸೊ ದ್ಯಾಟ್ ಯು ಕ್ಯಾನ್ come to know you are solving. ನೀವು ಸಾಲ್ವ್ ಮಾಡ್ತಾ ಇದ್ದೀರ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಸಿ ದ ನೆಕ್ಸ್ಟ್ ಕ್ವಶನ್ ಏನು ಅಂತಂದಾಗ, ಸಿ ಹಿಯರ್ ದ ಹಾಫ್ ಲೈಫ್ ಆಫ್ ಎ PA 128 ಈಸ್ 3 minutes ಅಂತ ಕೊಟ್ಟಿದ್ದಾರೆ. ವಾಟ್ ಮಾಸ್ ಆಫ್ 16 ಗ್ರಾಮ್ ಸ್ಯಾಂಪಲ್ ಆಫ್ PA 128 ವಿಲ್ ಅಂಡರ್ಗೋ ಡಿಕೆ ಇನ್ 15 minutes. ಮಾಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿ ನೋ ದ್ಯಾಟ್ what is the T half? It is equals to 3 minutes. T half is equals to 3 minutes. Okay, ನಮಗೇನು ಬರುತ್ತೆ ನೋಡಿ. Let us calculate. ನಮಗೆ ಗೊತ್ತಿದೆ, we know that M is equal to
ಎಮ್ ನಾಟ್ ಇಂಟು 1/2 ಹೋಲ್ ಟು ದಿ ಪವರ್ ಆಫ್ ಎನ್. ಎನ್ ಇಸ್ ದ ನಂಬರ್ ಆಫ್ ಹಾಫ್ ಲೈಫ್ಸ್. ಸೊ ಎನ್ ಕ್ಯಾಲ್ಕುಲೇಟ್ ಮಾಡೋಣ. T/T ಹಾಫ್ ಆಗಿರುತ್ತೆ. ಟಿ ವ್ಯಾಲ್ಯೂ ನಿಮಗೆ 15 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ಈಸ್ ಈಕ್ವಲ್ಸ್ ಟು 5. n ಈಕ್ವಲ್ಸ್ ಟು 5 ಬರುತ್ತೆ. ಸೊ ಸಬ್ಸ್ಟಿಟ್ಯೂಟ್ m is equals to m naught value is 16 into 1/2 to the power of 5, which is nothing but 16 divided by 32, nothing but 1/2 ಅಂತ ಬರುತ್ತೆ, which is equals to 0.5 ಗ್ರಾಮ್ ಅಂತ ಬರೀಬಹುದು. ಗೊತ್ತಾಗಿದಲ್ವಾ? ಲೈಕ್ ದಿಸ್ ವಿ ಕ್ಯಾನ್ ಸಾಲ್ವ್ ದ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್ ಥಿಯರಿ. ಅಷ್ಟೇ ಅಲ್ಲ, DPP ಅಲ್ಲಿ ನಾವು ಇನ್ನೂ ಕೆಲವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದೀವಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸಿಂಪ್ಲಿಫೈ ಮಾಡಿ. ಸೊ ಇದು ನೀವು ಓದಿದ್ದೀರಾ ಅಂತಂದರೆ ಬೋರ್ಡ್ ಎಕ್ಸಾಮಿನೇಷನ್ಗೂ ಅಷ್ಟೇ ಅಲ್ಲ ಎಂಟ್ರೆನ್ಸ್ ಪಾರ್ಟ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಆ್ಯಂಡ್ ಪ್ರಿಪೇರ್ ವೆಲ್. ಇದನ್ನು ಪ್ರಿಪೇರ್ ಆಗಿ ಹಾರ್ಡ್ ವರ್ಕ್ ಮಾಡಿ. ಹಾರ್ಡ್ ವರ್ಕ್ ಈಸ್ ದ ಓನ್ಲಿ ಪಾತ್ ಫಾರ್ ದ ಸಕ್ಸಸ್. ನಿಮಗೆ ಸಕ್ಸಸ್ ಆಗೋದಕ್ಕೆ ಒಳ್ಳೆದಾರಕ್ಕೆ ಓನ್ಲಿ ಹಾರ್ಡ್ ವರ್ಕ್ ಈಸ್ ದ ಮೇನ್ ರೂಟ್. ಓಕೆ, ಡೋಂಟ್ ವೇಸ್ಟ್ ದ ಟೈಮ್. ಥ್ಯಾಂಕ್ ಯು.